ನಮಸ್ಕಾರ ಸ್ನೇಹಿತರೆ. ಸೊ ಫಸ್ಟ್ ಫೇಸ್ ಎಲೆಕ್ಷನ್ ಕರ್ನಾಟಕದಲ್ಲಿ ನಡೆದಾಗ ನಾನು ಲೈವ್ ಬಂದಿದ್ದೆ. ಸೊ ನಮ್ಮೆಲ್ಲರಿಗೂ ತಿಳಿದಂಗೆ ಸೆಕೆಂಡ್ ಫೇಸ್ ಆಫ್ ಎಲೆಕ್ಷನ್ ಮೇ 7ನೇ ತಾರೀಕಿಗೆ ಬಹುತೇಕ ನಾರ್ತ್ ಕರ್ನಾಟಕ ಅಂದ್ರೆ ಕಿತ್ತೂರು ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 14 ಪಾರ್ಲಿಮೆಂಟರಿ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಫಸ್ಟ್ ಫೇಸ್ ಅಲ್ಲಿ ಹಳೆ ಮೈಸೂರು ಭಾಗ ಹಾಗೂ ಬೆಂಗಳೂರು ಸಿಟಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಚುನಾವಣೆಯನ್ನು ನಡೆಯಿತು. ಅಲ್ಲಿ ಬಲ್ಲ ಮೂಲಗಳ ಪ್ರಕಾರ ಕಾಂಗ್ರೆಸ್ ಬಹುತೇಕ ಕ್ಷೇತ್ರಗಳಲ್ಲಿ ಗೆಲ್ಲುವ ಸ್ಥಿತಿ ಎಲ್ಲರಿಗೂ ಕಾಣಿಸ್ತಾ ಇದೆ. ಸೊ ಆ 14ರಲ್ಲಿ ಸರಿಸುಮಾರು 8ರಿಂದ 9 ಕ್ಷೇತ್ರಗಳು ಗೆಲ್ಲುವ ಸಾಧ್ಯತೆ ಇರ್ತದೆ. ಅದರಲ್ಲಿ ಸ್ವಲ್ಪ ಕ್ಲೋಸ್ ಫೈಟ್ ಇರುವ ಸ್ವಲ್ಪ ಕ್ಷೇತ್ರಗಳಿವೆ. ಸೊ ನನ್ನ ಪ್ರಕಾರ ಚಾಮರಾಜನಗರ, ಆಮೇಲೆ ಹಾಸನ, ಬೆಂಗಳೂರು ರೂರಲ್, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಕ್ಲಿಯರ್ ಆಗಿ ಸ್ವಲ್ಪ ಕಾಂಗ್ರೆಸ್ ನ ಲೀಡ್ ಕಾಣಿಸ್ತಾ ಇದೆ. ಸ್ವಲ್ಪ ಕ್ಷೇತ್ರಗಳಲ್ಲಿ ಒಂದು 50-50 ತರ ಇದ್ದಾರೆ. ಯಾರು ಗೆಲ್ತಾರೆ ಅಂತ ಹೇಳೋದು ಕಷ್ಟ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ. ಸ್ವಲ್ಪ ಪ್ರಾಬಲ್ಯ ಇರುವ ಬಿಜೆಪಿ ಪ್ರಾಬಲ್ಯ ಇರುವ ಕ್ಷೇತ್ರಗಳು ಸ್ವಲ್ಪ ಇದ್ದಾವೆ, ಏನಿಲ್ಲ ಅಂತ ಹೇಳಿಲ್ಲ. ಸೊ ಅವರ ಸಪೋರ್ಟರ್ಸ್ ಅವೆಲ್ಲ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ಶಾರ್ಟ್ ಹೋಗ್ಬೇಕು ಅಂದ್ರೆ ರಫ್ಲಿ ಅರೌಂಡ್ 5 ಕಾನ್ಸ್ಟಿಟ್ಯೂನ್ಸೀಸ್ ಕಾಂಗ್ರೆಸ್ ಗ್ಯಾರಂಟಿ ಗೆಲ್ಲುವ ಒಂದು ಸ್ಥಿತಿಯಲ್ಲಿದೆ. ಬಿಜೆಪಿಗೂ ಒಂದು 3 ಆ ತರ ಇದೆ. ಇನ್ನೊಂದು 6 ಕ್ಷೇತ್ರಗಳು ಏನಿದೆ ಘಟಾನುಘಟಿ ಒಂದು ಒಳ್ಳೆ ಫೈಟ್ ನಡೀತಾ ಇದೆ. ಯಾರು ಗೆಲ್ತಾರೆ ಅಂತ ಹೇಳೋದು ಸಾಧ್ಯ ಇಲ್ಲದೆ ಇರುವ ಪರಿಸ್ಥಿತಿ ಎದುರಾಗ್ತದೆ. ಸ್ವಲ್ಪ ಕ್ಷೇತ್ರಗಳು ಇರಬೇಕಂದ್ರೆ ನಿಮಗೆ ಸ್ವಲ್ಪ ಮಂಡ್ಯ, ಕೋಲಾರ, ಬೆಂಗಳೂರು ದಕ್ಷಿಣ ನಿಜ ಹೇಳ್ಬೇಕಂದ್ರೆ ನಮ್ಮ ಯಾರು ಸೌಮ್ಯ ರೆಡ್ಡಿ ಅವರು ಒನ್ ಆಫ್ ದ ಬೆಸ್ಟ್ ಕ್ಯಾಂಪೇನ್ ಮಾಡಿದ್ದಾರೆ. ಬಹಳ ದಿನದಿಂದ ನನಗೆ ಇದು ಅನಿಸ್ತಾ ಇತ್ತು ಯಾವಾಗ್ಲೂ, ಈ ರಾಮಲಿಂಗಾರೆಡ್ಡಿ ಅವ್ರ ಕಡೆ ಕುಟುಂಬ ಇಲ್ಲ ರಾಮಲಿಂಗಾರೆಡ್ಡಿ ಅವ್ರ ಯಾರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವ ಸಾಧ್ಯತೆ ಇದೆ ಅಂತ ನನ್ಗೆ ಯಾವಾಗ್ಲೂ ಅಂತ ಅನಿಸ್ತಾ ಇತ್ತು. ಅದು ಇವತ್ತು ಈ ಎಲೆಕ್ಷನ್ ನಡೆದಿರೋ ರೀತಿ ನೋಡಿದ್ರೆ ಯಾರು ಗೆಲ್ತಾರೆ ಹೇಳೋದಾಗಲ್ಲ. ಬಟ್ ಬಹಳಷ್ಟು ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಕಾಂಗ್ರೆಸ್ ಪಕ್ಷ ರೀಗೇನ್ ಆಗಿದೆ ಆ ಕ್ಷೇತ್ರದಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಬೊಮ್ಮನಹಳ್ಳಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ, PTM ಅಲ್ಲಿ ಚೆನ್ನಾಗಿದೆ, ಆಮೇಲೆ ಜಯನಗರದಲ್ಲಿ ಚೆನ್ನಾಗಿದೆ, ಚಿಕ್ಕಪೇಟೆಯಲ್ಲಿ ಚೆನ್ನಾಗಿದೆ, ಆಯ್ತಾ. ಆಮೇಲೆ ಬಸವನಗುಡಿ ಮತ್ತೆ ಪದ್ಮನಾಭ ನಗರ ಅವ್ರಿಗೆ ಸ್ವಲ್ಪ ಚೆನ್ನಾಗಿದೆ. ಬಟ್ ಅಂದ್ರೆ ಪದ್ಮನಾಭ ನಗರಲ್ಲಿ ಸ್ವಲ್ಪ ಲೀಡ್ ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ಗೋವಿಂದರಾಜನಗರ, ವಿಜಯನಗರ ಅಲ್ಲಿ ನಮ್ಗೆ ಫಾರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ನೋಡ್ತಾ ಇದ್ರೆ ಸೌತ್ ಅಲ್ಲಿ ಒಂದು ಒಳ್ಳೆ ಫೈಟ್ ಕೊಡುವ ಒಂದು ಸಾಧ್ಯತೆಗಳು ಇದಾವೆ ಅಂತ ನನ್ನ ಪ್ರೈಮ್ ಒಂದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ದ ಬೆಸ್ಟ್ ಸೀಟ್ ನಾವು ಗೆಲ್ಲೋ ಸೀಟು ಸ್ವಲ್ಪ ಚಾನ್ಸ್ ಇರೋದು ಅಂದ್ರೆ ಸೌತ್ ಅಂತ ಕಾಣಿಸ್ತದೆ ಈ 3. ಬಟ್ ಬಿಜೆಪಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಅಷ್ಟೊಂದು ದೊಡ್ಡ ಮಾರ್ಜಿನಲ್ಲಿ ಗೆದ್ದಿತ್ತು. ಸೊ ಅದು ಮೇಕಪ್ ಆಗುತ್ತಾ ಅನ್ನೋದು ಮಾತ್ರ ಒಂದು ನಮ್ಮೆಲ್ಲರಿಗೂ ಒಂದು ಡೌಟ್ ಇದೆ. ಆದ್ರೇನು ನೋ 2 ಎಲೆಕ್ಷನ್ಸ್ ಆರ್ ಸೇಮ್ ಅಲ್ವಾ. 2019 ಚುನಾವಣೆಯಲ್ಲಿ ನಡೆದಿರೋ ಘಟನಾವಳಿಗಳೇ ಬೇರೆ, ಇವಾಗ 2024ರಲ್ಲಿ ನಡೀತಾ ಇರೋ ಘಟನಾವಳಿಗಳೇ ಬೇರೆ. ತಮ್ಮೆಲ್ಲರಿಗೂ ತಿಳಿದಂಗೆ ಒಂದು ರಾಷ್ಟ್ರೀಯ ಒಂದು ಚಿತ್ರಣ ನಿಮ್ಗೆ ಕೊಡಬೇಕು ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ಸರಿಸುಮಾರು 102 ಹೋಗಿದ್ದಾವೆ. ಸೆಕೆಂಡ್ ಫೇಸ್ ಅಲ್ಲಿ ಒಂದು
90 ಹೋಗಿರ್ಬೇಕಾಗಿತ್ತು. ಆದ್ರೆ ಒಂದು ಸೀಟ್ ಯಾವುದೋ ಒಂದು ಪೋಸ್ಟ್ಪೋನ್ ಆಗಿದೆ ಬಿಕಾಸ್ ಆಫ್ ದ ಡೆತ್ ಆಫ್ ದ ಕ್ಯಾಂಡಿಡೇಟ್. ಸೊ 2 ಫೇಸ್ ಅಲ್ಲಿ ಸರಿಸುಮಾರು 190ವರೆಗೂ ಒಂದ್ ಸೀಟ್ ಆ ಕಡೆ ಈ ಕಡೆ, ಮೈ ಫಿಗರ್ಸ್ ಮೈಟ್ ನಾಟ್ ರೈಟ್, 190 ಸೀಟ್ಗಳು ಚುನಾವಣೆಗೆ ಹೋಗಿದ್ದಾವೆ ಫಸ್ಟ್ ಫೇಸ್ ಮತ್ತು ಸೆಕೆಂಡ್ ಫೇಸ್ ಅಲ್ಲಿ. 3ನೇ ಫೇಸ್ ಅಲ್ಲಿ ಸರಿಸುಮಾರು 94 ಸೀಟ್ಗಳು ಹೋಗ್ತವೆ. ಓಕೆ, ಆ 94 ಸೀಟು ಯಾವ್ದ್ಯಾವ್ದು ಅಂದ್ರೆ ಅಸ್ಸಾಮಲ್ಲಿ 4, ಬಿಹಾರಲ್ಲಿ 5, ಛತ್ತೀಸ್ಗಢಲ್ಲಿ 7, ಗೋವಾದಲ್ಲಿ 2, ಇಡೀ ಗುಜರಾತ್ 26 ಸೀಟುಗಳು ಹೋಗ್ತವೆ. ಸೊ ಅಲ್ಲಿ ಸ್ವಲ್ಪ ಬಿಜೆಪಿಗೆ ಸ್ವಲ್ಪ ಗೈನ್ ಆಗೋ ಸಾಧ್ಯತೆಗಳಿದಾವೆ. ಕರ್ನಾಟಕದ 14, ಮಧ್ಯಪ್ರದೇಶದ 8, ಮಹಾರಾಷ್ಟ್ರದ 11, ಯುಪಿಯ 10, ವೆಸ್ಟ್ ಬೆಂಗಾಲ್ನ 4, ದಾದ್ರಾ ಮತ್ತೆ ಡಾಮನ್ 2, ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ 1. ಸೊ ಟೋಟಲ್ 94 ಸೀಟ್ಸ್ ಈ 3ನೇ ಹಂತದಲ್ಲಿ ಚುನಾವಣೆಗೆ ಹೋಗ್ತೇವೆ. ಈ ಲೈವ್ ಪ್ರೋಗ್ರಾಮ್ ಅಲ್ಲಿ ನಾವು ಒಂದು ಕೆಲಸ ಮಾಡೋಣ, ಸ್ವಲ್ಪ ಕರ್ನಾಟಕದ ಚಿತ್ರ ನಾನು ಡಿಸ್ಕಸ್ ಮಾಡೋಣ. ಯಾರ್ಯಾರು ಬೇಕಂದ್ರೆ ಬಂದು ಲೈವ್ ಅಲ್ಲಿ ನೀವು ನಿಮ್ಮ ಕಾಮೆಂಟ್ಸ್ ಅಲ್ಲಿ ನಿಮ್ ಕ್ವಶನ್ಸ್ ಏನೇನಿದ್ರೆ ನೀವು ಕೇಳಿದ್ರೆ ನಾನು ಆನ್ಸರ್ ಮಾಡೋ ಪ್ರಯತ್ನ ಪಡ್ತೇನೆ. ಸೊ ಸ್ವಲ್ಪ ಕರ್ನಾಟಕದ ಚುನಾವಣೆ ಸ್ಥಿತಿಗತಿ ಮತ್ತೆ ಒಂದು ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ಸ್ಥಿತಿಗತಿಯನ್ನು ನಾವು ಒಂದು ವಿಸ್ತೃತವಾಗಿ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಅನಿಸ್ತದೆ. ಸೊ ಬ್ಯಾಕ್ ಟು ಕರ್ನಾಟಕಕ್ಕೆ ಬಂದ್ರೆ, ಸೊ ಫಸ್ಟ್ನೇ ಫೇಸ್ ಅಲ್ಲಿ ಕಾಂಗ್ರೆಸ್ನ ಪೊಸಿಷನ್ ಒಂದು ರೀತಿಯಲ್ಲಿ ಒಂದು 50-60% ಆ ತರ ಕಾಣಿಸ್ತದೆ. ಯಾಕಂದ್ರೆ ಸೌತ್ ಅಲ್ಲಿ ಜೆಡಿಎಸ್ ನ ಬಲ ಜಾಸ್ತಿ ಇದೆ, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಬಲ ಜಾಸ್ತಿ ಇದೆ. ಜೆಡಿಎಸ್ ಮತ್ತೆ ಬಿಜೆಪಿನೂ ಬಲ ಸ್ವಲ್ಪ ಹಳೆ ಮೈಸೂರು ಭಾಗದಲ್ಲಿ ಕಡಿಮೆ ಇದ್ರೂ ಮೈಸೂರು ಇಂಥ ಕ್ಷೇತ್ರಗಳಲ್ಲಿ ಅವ್ರದ್ದು ಬಲ ಇದೆ. ಬೆಂಗಳೂರಲ್ಲಿದೆ, ಆಮೇಲೆ ತುಮಕೂರಲ್ಲಿದೆ. ಆಮೇಲೆ ಇವೆಲ್ಲ ಸೀಟುಗಳು ಅವ್ರಿಗೆ ಗೆದ್ದಿರೋ ಸೀಟುಗಳೇ. ಬ್ಯಾರಿಂಗ್ ಬೆಂಗಳೂರು ಸೆಂಟ್ರಲ್, ಸಾರಿ ರೂರಲ್ ಎಲ್ಲ ಸೀಟುಗಳು ಬಿಜೆಪಿ ಸೀಟುಗಳೇ. ಆಮೇಲೆ ಹಾಸನ ಒಂದು ಅವ್ರದಿತ್ತು, ಮಂಡ್ಯ ಸುಮಲತಾದಿತ್ತು ತಮಗೆ ತಿಳಿದ. ಸೊ ಇಲ್ಲಿ ನಾವೇನನ್ನ ಒಂದು 8 ಸೀಟ್ ಏನನ್ನ ಗೆದ್ರೆ ನಾವು ಕಾಂಗ್ರೆಸ್ ಇಸ್ ಬ್ಯಾಕ್ ಇನ್ ದ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಬಹಳ ಪ್ರಬಲವಾದ ಏರಿಯಾ. ಆಮೇಲೆ ಈ ಏರಿಯಾದಲ್ಲಿ ಜೆಡಿಎಸ್ಗೆ ಹಳೆ ಮೈಸೂರು ಭಾಗದಲ್ಲಿ 30-35% ವೋಟ್ ಶೇರ್ ಇದೆ, ಅರ್ಥ ಮಾಡ್ಕೊಳ್ಳಿ. ನೀವು ಜೆಡಿಎಸ್ಗೆ 13% ಸಿಕ್ಕಿರ್ಬೋದು, ಆದ್ರೆ ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ಜೆಡಿಎಸ್ ನ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಜೆಡಿಎಸ್ ನ ಪ್ರಬಲವಾದ ಶಕ್ತಿ ಹಾಗೂ ಬಿಜೆಪಿಯ ಪ್ರಬಲವಾದ ಶಕ್ತಿ ಇಬ್ಬರನ್ನು ಸೇರಿ ಕಾಂಗ್ರೆಸ್ ಧೈರ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಎದುರಿಸಿ 8 ಸೀಟ್ ಗೆಲ್ಲುತ್ತೆ ಅಂದ್ರೆ ಇಟ್ಸ್ ಎ ವೆರಿ ಗುಡ್ ಇದು. ಆದ್ರೆ ಬಹಳಷ್ಟು ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಸೈಲೆಂಟ್ ವೋಟರ್ಸ್ ಅಂತ ನಾವ್ ಏನಂತೀವಿ, ಈ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಯಾರ ಕಡೆ ವೋಟ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಏನನ್ನ ಫಲಾನುಭವಿಗಳು, ಅದರಲ್ಲಿ ಎಸ್ಪೆಷಲಿ ಮಹಿಳೆಯರು ಏನನ್ನ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಏನನ್ನ ಬೆಂಬಲ ಕೊಡೋಕ್ ಸ್ಟಾರ್ಟ್ ಮಾಡಿದ್ರೆ 14ರಲ್ಲಿ 10 ಗೆಲ್ಲೋ ಸಾಧ್ಯತೆ ಇದೆ. ನಾನೇನ್ ತಳ್ಳಾಗ್ತಾ ಇಲ್ಲ. ಬಟ್ ಟು ಬಿ ಆನ್ ಎ ಸೇಫರ್ ಸೈಡ್ ನಾವು ಅವ್ರದ್ದು ಶಕ್ತಿ ಇದೆ, ಜೆಡಿಎಸ್ ಶಕ್ತಿ ಇದೆ, ಬಿಜೆಪಿದು ಶಕ್ತಿ ಇರೋದಕ್ಕೆ ನಾವೊಂದು ಲೆವೆಲ್ ಅಲ್ಲಿ ಒಂದು 8 ಸೀಟು 8ರಿಂದ 9 ಸೀಟು ಕಾಂಗ್ರೆಸ್ ಬರ್ಬೋದು ಅಂತ ಅನಿಸ್ತಾ ಇದೆ. ಅವ್ರಿಗೂ ಒಂದು ಮಿಕ್ಕಿರೋದು ಏನು 6-5 ಬರ್ಬೋದು ಅಂತ. ಇಲ್ಲಾಂದ್ರೆ ಏನಾನ ಹೆಚ್ಚು ಕಮ್ಮಿ ಆದ್ರೆ 7 ಸಾಧ್ಯತೆ ಇದೆ, ನಾನೇನಿಲ್ಲ ಅನ್ನಲ್ಲ. ಬಟ್ ಯಾಕಿದು ನಾನು ಇಷ್ಟೊಂದು ಸ್ವಲ್ಪ ಪೆಸಿಮಿಸ್ಟಿಕ್ ಹೇಳ್ತಾ ಇದೀನಿ ಅಂದ್ರೆ ಬಹಳ ಟಫ್ ಫೈಟ್ ಇದೆ, ಎಲ್ಲ ಬಹಳ ಕ್ಲೋಸ್ ಎಲೆಕ್ಷನ್ ಇದೆ. ಅದಕ್ಕಾಗಿ ಒಂದು ರಫ್ ಆಗಿ ನಾನು ಹೇಳ್ತಾ ಇದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನ ಪರ್ಫಾರ್ಮೆನ್ಸ್ ಈ ಫಸ್ಟ್ ಫೇಸ್ ಅಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಬೆಂಗಳೂರು ರೂರಲ್ ಅಲ್ಲಿ ಬಹಳ ಚೆನ್ನಾಗಿ ನಡೆದಿದೆ ಡಿ ಕೆ ಸುರೇಶ್ ಅವರ ಎಲೆಕ್ಷನ್. ಅದೇ ರೀತಿ ಬೆಂಗಳೂರು ಸೆಂಟ್ರಲ್ ಅಲ್ಲೂ ಒಂದು ಘಟಾನುಘಟಿ ಫಸ್ಟ್ ಟೈಮ್ ಫೈಟ್ ಮಾಡ್ತಾ ಇರೋ ಮನ್ಸೂರ್ ಅವರು ಘಟಾನುಘಟಿ ಫೈಟ್ ಕೊಟ್ಟಿದ್ದಾರೆ. ಬೆಂಗಳೂರು ನಾರ್ತ್ ಅಲ್ಲಿ ರಾಜೀವ್ ಗೌಡ ಅವರು ಎಜುಕೇಟೆಡ್ IIM ಪ್ರೊಫೆಸರ್, ಅವರು ವೆದರ್ ಹಿ ಹಸ್ ಮೇಡ್ ಎ ಡೆಂಟ್ ಇನ್ ಟು ದ ಎಜುಕೇಟೆಡ್ ವೋಟರ್ಸ್ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಆಮೇಲೆ ಹಾಸನ್ ಬಹಳ ಇಂಪಾರ್ಟೆಂಟ್. ಹಾಸನ್ ಏನಂದ್ರೆ ಹಾಸನ್ನ ಎಲೆಕ್ಷನ್ ನಡೆದಿರುವ ಒಂದು 3-4 ದಿನಗಳ ಮುಂಚೆ ಈ ಪ್ರಜ್ವಲಿನ ಏನಿದು ನೀಲಿ ಪೆನ್ ಡ್ರೈವಿನ ಹಾವಳಿ ಏನಿದೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ನಡಿಬಾರ್ದಾಗಿತ್ತು. ಆದ್ರೆ ಇಷ್ಟು ದೊಡ್ಡ ಮ್ಯಾಗ್ನಿಟ್ಯೂಡ್ ಅಲ್ಲಿ ಒಬ್ಬ ಸಂಸದ ಈ ಲೆವೆಲ್ಗೆ ಹೋಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಆಸ್ ಆನ್ ಟುಡೇ ಈಸ್ ಅನ್ ಅಕ್ಯೂಸ್ಡ್. ನಾವು ಅವ್ರನ್ನ ಅಕ್ಯೂಸ್ಡ್ ಆಗಿ ನೋಡ್ತಾ ಇದೀವಿ, ಎಲ್ಲೂ ಇನ್ನ ಪ್ರೂವ್ ಆಗಿಲ್ಲ. SIT ಇದೆ, SIT ಏನ್ ಡೆಸಿಷನ್ ತಗೊಳುತ್ತೋ ನೋಡೋಣ. SIT ಎಲ್ಲ ಅಲ್ಲಿ ಸಂತ್ರಸ್ತರು ಬಂದಿದ್ದಾರೆ,
10 ರಿಂದ 12 ಸಂತ್ರಸ್ತರು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಫಸ್ಟ್ ಬರೀ ನಾರ್ಮಲ್ ಸೆಕ್ಷನ್ಸ್ ಹಾಕಿದ್ರು, ಆದ್ರೆ ಈಗ ಪ್ರಜ್ವಲ್ ಮೇಲೆ ರೇಪ್ ಕೇಸನ್ನು ಆಡ್ ಮಾಡಿದ್ದಾರೆ ಅನ್ನೋ ಒಂದು ಇದಿದೆ. ಅವ್ರಿಗೆ ರೆಡ್ ಅಲರ್ಟ್ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದೆ. ಇವತ್ತು ರೇವಣ್ಣ ಅವ್ರಿಗೂ ಲುಕ್ಔಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ. ಬಟ್ ನನಗೆ ಬಹಳ ವಿಚಿತ್ರ ಅನ್ಸೋದು ಅಂದ್ರೆ, ಇವರು ಬರ್ತೀನಿ 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 ಅಂದ್ಬಿಟ್ಟು ಯಾಕೆ ಬಂದಿಲ್ಲ ಅನ್ನೋದು ಒಂದು ಎಲ್ಲರಿಗೂ ಒಂದು ವಿಚಿತ್ರವಾಗಿದೆ. ರೇವಣ್ಣ ಅವರು ಕ್ಲಾರಿಟಿಯಲ್ಲಿ ಹೇಳಿದ್ರು, ನಾನು CBI ಆಗ್ಲಿ ಯಾವ ಎನ್ಕ್ವೈರಿಯನ್ನ ಫೇಸ್ ಮಾಡ್ತೀನಿ ಅಂತ. ಯಾಕೆ ಇವರು ಇಲ್ಲಿವರೆಗೂ ಇನ್ನ ಎನ್ಕ್ವೈರಿ ಫೇಸ್ ಮಾಡದೆ ಬೈಲ್ಗಾಗಿ ಇವರು ಸುತ್ತಾಡ್ತವ್ರೆ ಅನ್ನೋದನ್ನೇ ಒಂದು ವಿಚಿತ್ರವಾದ. ಸೊ ನಾವು ಹಾಸನಕ್ಕೆ ಬಂದ್ರೆ, ಹಾಸನಲ್ಲಿ ಈ ನೀಲಿ ಚಿತ್ರಗಳು ಏನು ಎಲ್ಲರಿಗೂ ಜನಗಳಿಗೆ ತಲುಪಿಬಿಟ್ಟಿದೆ. ವಾಟ್ಸಪ್ ಅಲ್ಲಿ ಇದರಲ್ಲಿ ಪೆನ್ ಡ್ರೈವ್ಗಳು ಅವು ಇವು ಮತ್ತೆ ಮೀಡಿಯಾ ಏನ್ ತಗೊಳ್ತು, ಇದೆಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಪೆಟ್ಟು ಈ ಹಾಸನದ ಫ್ಯಾಮಿಲಿ ಅಂತ ನಾವೇನ್ ಗೌಡರ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಅಲ್ಲೆಲ್ಲ ಒಂದ್ ಕಡೆ ಏಟು ಬಿದ್ದಿರ್ಬೋದು ಹಾಸನಲ್ಲಿ ಅಂತ ನನಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ. ನಾನು ಬಹಳಷ್ಟು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿದೆ ಹೆಂಗಿದೆ ಪರಿಸ್ಥಿತಿ ಅಂತ. ಸ್ವಲ್ಪ ಜನ ಈ JDS ಫಾರ್ ಇರೋರು ಹೇಳ್ತಾರೆ ಲೇಟ್ ಆಗಿ ರಿಲೀಸ್ ಆಯ್ತು, ಏನು ಪರಿಣಾಮ ಬೀಳಲ್ಲ ಅಂತ ಸ್ವಲ್ಪ ಜನ. ಆದ್ರೆ ಸ್ವಲ್ಪ ಜನ ಹೇಳ್ತಾರೆ ಇದು ಮುಂಚೆಯಿಂದಾನೇ ಗೊತ್ತು, ಇವ್ರದೆಲ್ಲ ನಡೀತಾ ಇತ್ತು. ಆದ್ರೆ ಲಾಸ್ಟ್ 2 ದಿವಸದಲ್ಲಿ ಏನು ಬಹಳಷ್ಟು ಜನಕ್ಕೆ ಸ್ವಲ್ಪ ಈ ಕ್ಲಿಪ್ಸ್ ಎಲ್ಲ ಬಂದಿದೆ, ಇದರಿಂದ ಅಡ್ಡ ಪರಿಣಾಮ ಆಗಿ ಎಸ್ಪೆಷಲಿ ವುಮೆನ್ ವೋಟರ್ಸ್ ಮೈಟ್ ನಾಟ್ ಹ್ಯಾವ್ ವೋಟೆಡ್ ಫಾರ್ JDS ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಒಂದು ಕಡೆ ವುಮೆನ್ ಆರ್ ಹ್ಯಾಪಿ ವಿತ್ ಕಾಂಗ್ರೆಸ್. ಏನು ನಾವು ಗೃಹಲಕ್ಷ್ಮಿ 2,000 ರೂಪಾಯಿ, ಶಕ್ತಿ ಈ ಫ್ರೀ ಬಸ್ ಸರ್ವಿಸ್ ಏನ್ ಕೊಟ್ಟಿದೀವಿ ಮಹಿಳೆಯರಿಗೋಸ್ಕರ, ಅದರಲ್ಲಿ ಅವರು ನಮ್ಮ ಮೇಲೆ ಬಹಳಷ್ಟು ವಿಶ್ವಾಸದಿಂದ ಬಹಳ ಪಾಸಿಟಿವ್ ಅಲ್ಲಿ ಇದೆ. ನೋಡಿ, ಯಾವುದೇ ಒಂದು ಪಕ್ಷಕ್ಕೆ ಕರ್ನಾಟಕದಲ್ಲಿ ಪಾಸಿಟಿವ್ ವೋಟ್ ಬೀಳ್ತಾ ಇದೆ ಅಂದ್ರೆ, ಸಕಾರಾತ್ಮಕವಾಗಿ ವೋಟ್ ಬೀಳ್ತಾ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಬಿಜೆಪಿಗೂ ಬೀಳ್ತಾ ಇಲ್ಲ, ಅದು JDSಗೂ ಬೀಳ್ತಾ ಇಲ್ಲ. ಇದು ಬಹಳ ಮುಖ್ಯ ನಾವು ತಗೊಳ್ಳುವಾಗ. ಒಂದ್ ನಿಮಿಷ, ಲೈವ್ ಇದೆಯಾ? ಐ ಥಿಂಕ್ ಯಾರನ್ನೊಬ್ರು ಕಾಮೆಂಟ್ ಮಾಡಿ ಲೈವ್ ಸರಿಯಾಗಿ ನಡೀತಾ ಇದೆ ಅಂತ. ಓಕೆ, ಯಾ. ಸೊ ಸಕಾರಾತ್ಮಕವಾಗಿ ಯಾವುದೇ ಒಂದು ಪಕ್ಷಕ್ಕೆ ಜನ ಬೆಂಬಲ ಕೊಡ್ತಾವ್ರೆ ಅಂದ್ರೆ, ಡಿಫ್ರೆಂಟ್ ಸೆಕ್ಷನ್ಸ್, ವುಮೆನ್ ಆಗ್ಲಿ ಯೂತ್ಗೆ ಏನು ನಾವು 3,000 ರೂಪಾಯಿ 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ ಕೊಡ್ತಾ ಇದೀವಿ. ಸಕಾರಾತ್ಮಕವಾಗಿ ಪಾಸಿಟಿವ್ ವೋಟ್ ಕೊಡಬೇಕು ಅಂತ ಅನಿಸ್ತಾ ಇದೆ ಜನರಲ್ಲಿ ಅಂದ್ರೆ ಅದು ಕಾಂಗ್ರೆಸ್ ಮಾತ್ರ, JDSಗೂ ಇಲ್ಲ, ಬಿಜೆಪಿಗೂ ಇಲ್ಲ. ಸೊ ಅದೊಂದು ಸರ್ಪ್ರೈಸ್ ಪ್ಯಾಕೇಜ್ ಅನ್ನೋದು ಇರುತ್ತೆ. ಆ ಸರ್ಪ್ರೈಸ್ ಪ್ಯಾಕೇಜ್ ನಾವು ಹೇಳಕ್ಕಾಗಲ್ಲ, ಯಾವ ಕಡೆ ಎಷ್ಟು ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಹೆಂಡತಿ ಗಂಡನಿಗೆ ನಾನು ಬಿಜೆಪಿಗೆ ಆಗ್ತೀನಿ ಅಂತ ಅಲ್ಲಿ ಹೋದ್ಮೇಲೆ ಅವಳಿಗೆ 2,000 ಬಂದ್ಬಿಟ್ಟು ಬಟನ್ ಯಾವ ಕಡೆ ಒತ್ತಾಳೆ ಅಂತ ಹೇಳೋಲ್ಲ. ಸೊ ಇದೊಂದು ಸರ್ಪ್ರೈಸ್ ಎಲಿಮೆಂಟ್ ಏನಿದೆ, ಬಹಳಷ್ಟು ವಿಶ್ಲೇಷಕರು ಏನಿದ್ದಾರೆ, ನಾನು ನಮ್ಮ EDina.com ಅವರ ವಾಸು ಅವ್ರ ಹತ್ರ ನಿನ್ನೆ ಸ್ವಲ್ಪ ಚರ್ಚೆ ಮಾಡಿದೆ. ಏನಪ್ಪಾ ಏನ್ ಅನಿಸ್ತಾ ಇದೆ ಡಾಕ್ಟ್ರೆ ಅಂತ ಹೇಳಿದ್ರು. ಅವ್ರು ಅದೇ ಹೇಳ್ತವ್ರೆ, ನಾವೇನು ಇದೇನು ಮಾಡಿಲ್ಲ, ಎಕ್ಸಿಟ್ ಪೋಲ್ ಏನ್ ಮಾಡಿಲ್ಲ, ಬಟ್ ವಿ ಡೋಂಟ್ ನೋ ಯಾವ ಸೈಡ್, ವಿ ಆರ್ ನಾಟ್ ಏಬಲ್ ಟು ಗೇಜ್, ಬಟ್ ದೇರ್ ಇಸ್ ಅನ್ ಅಂಡರ್ ಕರೆಂಟ್ ಅಂತ ವೆರಿ ಕ್ಲಾರಿಟಿ ಇಂದ ಹೇಳ್ತಾರೆ. ಆ ಅಂಡರ್ ಕರೆಂಟ್ ಎಷ್ಟು ಮಟ್ಟದಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ. ಅಂಡರ್ ಕರೆಂಟ್ ದೊಡ್ಡ ಮಟ್ಟದಲ್ಲಿದ್ರೆ ಕಾಂಗ್ರೆಸ್ 20-22 ಆ ತರ ಬರುತ್ತೆ. ಕಾಂಗ್ರೆಸ್ ಅದೇನು ದೊಡ್ಡ ಮಟ್ಟದಲ್ಲಿ ಇದ್ರೆ ಕಾಂಗ್ರೆಸ್ ಮೈಟ್ ರೆಡ್ಯೂಸ್ ಟು 16-18 ಆ ಟೈಪ್ ಅಲ್ಲಿ ಅನ್ಸುತ್ತೆ. ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಇದ್ರೆ ನಾವು 6-7 ಆ ತರದ್ದು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇದ್ರೆ 8-9-10ವರೆಗೂ ಹೋಗ್ಬೋದು ಅಂತ, 10-11 ಹೋಗ್ಬೋದು. ಈಗ ನೋಡಿ, ಈ CD ಪ್ರಕರಣದಲ್ಲಿ ಈಗ ಹಾಸನ್ ಮತ್ತೆ ಮಂಡ್ಯದಲ್ಲಿ ಅವ್ರ ಮೇಲೆ ಏನಾನ ಏಟು ಬಿತ್ತು ಅನ್ಕೊಳ್ಳಿ, JDS ನಿರ್ನಾಮ ಆಗುವ ಸಾಧ್ಯತೆಗಳಿದಾವೆ ಬಹಳ. ಆ CD ಮಂಡ್ಯ ಮತ್ತೆ ಹಾಸನ್ ಬಹಳ ಟ್ವಿನ್ ಡಿಸ್ಟ್ರಿಕ್ಟ್ಸ್ ಇದ್ದಾಗೆ, ಪಕ್ಕ ಇದ್ದಂಗೆ. ಸೊ ಆಮೇಲೆ ಅದು ಒಕ್ಕಲಿಗ ಬೆಲ್ಟ್, ಸೊ ಒಂದ್ ರೀತಿಯಲ್ಲಿ ಅದು ಸ್ಪ್ರೆಡ್ ಆಗುತ್ತೆ ಇನ್ಫಾರ್ಮೇಶನ್. ಆಮೇಲೆ ಹಾಸನಲ್ಲಿ ಬಿಜೆಪಿ ಮತ್ತೆ JDS ನ ಏನು ಅವರು ಒಗ್ಗಟ್ಟಾಗಿ ಎಲೆಕ್ಷನ್ ಫೇಸ್ ಮಾಡ್ಬೇಕಲ್ವಾ, ಅದು ಆಗಿಲ್ಲ, ಎಲ್ಲೂ ಆಗಿಲ್ಲ. ಅಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಈ CD ವಿತರಣೆಯಲ್ಲಿ ಬಿಜೆಪಿ ಅವ್ರದೇ ಕೈವಾಡ ಇದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವನಿದ್ದಕ್ಕೆ ನಾನು ಆತರ ಹೇಳ್ತಾ ಇದ್ದೇನೆ. ಸ್ವಲ್ಪ ಜನ ಆತರನು ಹೇಳ್ತಾ ಇದಾರೆ, ಸ್ವಲ್ಪ ಜನ ಬೇರೆಯವರು ಅಂತಾನು ಹೇಳ್ತವ್ರೆ. ಸೊ ನಾನು ಅದ್ರ ಮೇಲೆ ನಾನು ಟಿಪ್ಪಣಿ ಮಾಡಲ್ಲ. ಒಂದು ಸಾರ್ವಜನಿಕವಾಗಿ ನಾನು ಫೇಸ್ಬುಕ್ ಲೈವ್ ಅಲ್ಲಿ ಇರುವಾಗ ಯಾರು ಮಾಡಿದಾರೋ ಅವರು SIT ವಿಲ್ ಅವ್ರು ಅನುಭವಿಸ್ತಾರೆ ಅಷ್ಟೇ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಏನು ನಮ್ಮ HD ಕುಮಾರಸ್ವಾಮಿ ಅವ್ರು ಹೇಳಿದಾರಲ್ಲ, ಆತರ ಯಾರ್ಯಾರು ಮಾಡಿದಾರೋ ಅವರು ಅನುಭವಿಸ್ತಾರೆ. ಸೊ ದಿಸ್ ಇಸ್ ಅಬೌಟ್ ಹಾಸನ್. ಎಲ್ಲ ಒಂದ್ ಕಡೆ ಮೈಸೂರಲ್ಲಿ ಟಫ್ ಫೈಟ್ ಅಂತ ಹೇಳ್ತವ್ರೆ, ನೋಡೋಣ ಅಲ್ಲಿ
ಬಿಜೆಪಿ ಕ್ಯಾಂಡಿಡೇಟ್ ಮಹಾರಾಜರಿದ್ದಾರೆ, ಈ ಕಡೆ ನಮ್ಮ ಕಾಮನರ್ ಇದ್ದಾರೆ. ಆ ಕಾಮನರ್ ವರ್ಸಸ್ ಇದರಲ್ಲಿ ಏನಾಗುತ್ತೆ ಅಂತ ನೋಡೋಣ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ನೋಡಿದ್ರೆ ವಿ ಮೈಟ್ ಇಸ್ ಅ ವೆರಿ ಟಫ್ ಕಾನ್ಸ್ಟಿಟ್ಯೂನ್ಸಿ ಫಾರ್ ಕಾಂಗ್ರೆಸ್. ಬಿಕಾಸ್ ಎಲ್ಲೋ ಒಂದ್ ಕಡೆ ಅದು 4-4 ಸತಿಯಿಂದ ಅವರೇ ಗೆಲ್ತ್ಕೊಂಡ್ ಬರ್ತಾರೆ. ಆಮೇಲೆ ಜೆಡಿಎಸ್ ಬಿಜೆಪಿ ಕಂಬೈನ್ ಏನಿದೆ, ಜೆಡಿಎಸ್ ಶಕ್ತಿನೂ ಅಲ್ಲಿ ಸುಮಾರು ಅವ್ರದ್ದು 2 MLA ಗಳಿದ್ದಾರೆ. ಸೊ ಅವ್ರದ್ದು ಶಕ್ತಿ ಇದೆ ಅಂತ ನನ್ಗೆ ಅನ್ಸಿಕೆ. ಅವ್ರದ್ದು 2 MLA ಗಳಿದ್ದಾರೆ, ಇವ್ರದ್ದು 1-2 ಇದ್ದಾರೆ. ಸೊ ಒಂದು ಲೆವೆಲ್ಗೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಇಟ್ಸ್ ಎ ಟಚ್ ಅಂಡ್ ಗೋ, ಯಾವ ಕಡೆ ಹೋಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಚಾಮರಾಜನಗರ್ ಇಸ್ ಎ ಶಟ್ ಕೇಸ್, ಕಾಂಗ್ರೆಸ್ ಕ್ಲಾರಿಟಿಯಲ್ಲಿ ವಿನ್ ಆಗ್ತದೆ. ಮಂಡ್ಯಕ್ಕೆ ಬಂದ್ರೆ, ಮಂಡ್ಯದಲ್ಲಿ ನಮ್ಮ ಕ್ಯಾಂಡಿಡೇಟ್ ಏನಿದ್ದಾರೆ ಸ್ಟಾರ್ ಚಂದ್ರ ಅವರು ಬಹಳ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಅಂಡ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲೋ ಒಂದ್ ಕಡೆ ಅಲ್ಲಿ ಅಪ್ಸೆಟ್ ಆಗೋ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಫ್ಯಾಕ್ಟರ್ ಅಂತ ಏನಂತೀವಿ, ಸುಮಲತಾ ಅವ್ರು ಎಲ್ಲೋ ಒಂದ್ ಕಡೆ ಅವ್ರಿಗೆ ಕೈ ಕೊಟ್ಟಂಗಿದ್ದಾರೆ. ಶಿ ಹಸ್ ನಾಟ್ ವರ್ಕ್ ಆನ್ ಹರ್ ಫೀಲ್ಡ್. ಸುಮಲತಾಗೆ ಏನನ್ನ ಹೇಳಿ, ಅಂಬರೀಷ್ಗೆ ಸುಮಲತಾಗೆ ಅವ್ರಿಗೂ 60,000ನೋ 70,000ನೋ 1 ಲಕ್ಷದಷ್ಟು ಅವ್ರಿಗೂ ಆ ಶಕ್ತಿ ಇದೆ. ನನ್ಗೆ ಗೊತ್ತು ಅವ್ರಿಗೆ ಎಲ್ಲೆಲ್ಲಿ ಶಕ್ತಿ ಇದೆ ಅಂತ. ಮದ್ದೂರಲ್ಲಿದೆ ಆಯ್ತಾ, ಯಾಕಂದ್ರೆ ಮದ್ದೂರು ಬಿಲಾಂಗ್ ಆಗ್ತಾರೆ. ಈ ಅಂಬರೀಷ್ ಅವರ ಸ್ವಂತ ವಿಲೇಜ್, ಐ ಥಿಂಕ್ ಇಟ್ ಕಮ್ಸ್ ಅಂಡರ್ ಮದ್ದೂರು ತಾಲೂಕು. ಆಮೇಲೆ ಅವ್ರಿಗೆ ಶ್ರೀರಂಗಪಟ್ಟಣದಲ್ಲಿ ಅವರ ಬೆಂಬಲಿಗರು ಯಾರಿದ್ದಾರೆ, ಅವ್ರಿಗೆ ಹೆಸರು MLA ನಿಂತ್ಕೊಂಡಿದ್ರು, ಅವ್ರಿಗೆ ಶಕ್ತಿ ಇದೆ. ಅವ್ರಿಗೊಂದು 30,000-35,000ನೋ 40,000 ಓಟ್ ಬಂದಿದೆ ಅಷ್ಟೇ. ಮಂಡ್ಯ ಟೌನ್ ಅಲ್ಲಿದೆ. ಸೊ ಅವ್ರಿಗೂ ಒಂದು ಒಳ್ಳೆ ಆ ಕಡೆ ಮಳವಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅವ್ರಿಗೆ ಶಕ್ತಿ ಇದೆ. ಬಟ್ ಸ್ಟಾರ್ ಚಂದ್ರ ಅವ್ರಿಗೆ ಏನ್ ಅಡ್ವಾಂಟೇಜ್ ಅಂದ್ರೆ, ಅವ್ರ ಕ್ಯಾಂಪೇನ್ ಹಿ ಡಿಡ್ ಎ ವೆರಿ ವೆರಿ ಬ್ಯೂಟಿಫುಲ್ ಕ್ಯಾಂಪೇನ್. ಅಂಡ್ ಫಸ್ಟ್ ಎಂಟರ್ ಆದ್ರು ಅವ್ರ ಕ್ಯಾಂಪೇನ್ ಕುಮಾರಸ್ವಾಮಿಗಿನ 1 ವಾರ 10 ದಿವಸ ಮುಂಚೆನೆ ಸ್ಟಾರ್ಟ್ ಆಯ್ತು. ಕುಮಾರಸ್ವಾಮಿ ಅವರು ಜಾಸ್ತಿ ಟೈಮ್ ಮಂಡ್ಯ ಕೊಡಕ್ ಸಾಧ್ಯ ಆಗ್ಲಿಲ್ಲ ಅವ್ರಿಗೆ, ಇಲ್ಲಿ ಬೇರೆ ಕಡೆ ಸುತ್ತಾಡ್ಕೊಂಡು. ಆಮೇಲೆ ಎಲ್ಲೋ ಒಂದ್ ಕಡೆ JDS ಅಲ್ಲೂ ಅವ್ರಿಗೆ ಮನ್ಸಿಗೆ, JDS ಅಲ್ಲಿರುವ ಒಬ್ಬ ಲೀಡರ್ಸ್ಗೂ ಮತ್ತೆ ಕಾರ್ಯಕರ್ತರಿಗೂ ಅವ್ರಿಗೂ ಏನ್ ಅನ್ಸಿದೆ ಅಂದ್ರೆ, ಏನಪ್ಪಾ ಇದು ಹಾಸನಲ್ಲೂ ಇವ್ರೆ, ಇಲ್ಲಿ ಮಂಡ್ಯದಲ್ಲಿನೂ ಅವ್ರಿಗೆ ಬೇರೆ ಕ್ಯಾಂಡಿಡೇಟ್ ಕೊಡ್ಬೋದಾಗಿತ್ತು ಇವ್ರೆ ಆಯ್ತಾ. ಅಲ್ಲಿ ಕೋಲಾರಲ್ಲಿ ಅದೇನ ಜನರಲ್ ಆಗಿದ್ರೆ ಅಲ್ಲೂ ಅವ್ರು ಹಾಕ್ತಾ ಇದ್ರು, ಜನರಲ್ ಆಗಿಲ್ಲ, ಅದು SC ಆಗಿರೋದಕ್ಕೆ ಅವರು ಬೇರೆಯವ್ರು ಕೊಡ್ಬೇಕಾಯ್ತು. ಅಲ್ಲಿ ರೂರಲ್ ಅಲ್ಲಿ ಅವರು ಬೇರೆ ಕ್ಯಾಂಡಿಡೇಟ್ ನಿಲ್ಸೋ ಚಾನ್ಸ್ ಇತ್ತು, ಸಜೆಸ್ಟ್ ಮಾಡೋ ಚಾನ್ಸ್ ಇತ್ತು. ಆದ್ರೆ ಅವರ ಸನ್ನಿನ್ಲಾ, ದೇವೇಗೌಡರ ಸನ್ನಿನ್ಲಾ ಹೋಗಿ ಅಲ್ಲಿ ನಿಂತ್ಕೊಂಡ್ರು. ಸೊ ಇದು ನಾನೇನ್ ಹೇಳೋದು, ಇದೇನ್ ತಪ್ಪಂತ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬ ಕಾರ್ಯಕರ್ತಗೂ ಅದು ಕಾಡುತ್ತೆ. ಏನಪ್ಪಾ ಯಾವಾಗ್ಲೂ ಇವ್ರೇ ತಗೊಂಡೋದ್ರೆ ನಮ್ ಗತಿ ಏನು, ನಾವ್ ಎಷ್ಟು ವರ್ಷ ಇವ್ರಿಗೆ ಕೆಲಸ ಮಾಡಬೇಕು ಅಂತ ಒಂದು ಫೀಲಿಂಗ್ ಆಗುತ್ತೆ. ಪದೇ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರು, ನಾನು ಜಾಸ್ತಿ ಜನ ನಿಲ್ಲಲ್ಲ ಜಾಸ್ತಿ, ಬಟ್ ಅಟ್ ದ ಲಾಸ್ಟ್ ಟೈಮ್ ಎಲ್ಲರೂ ಬಂದು ನಿಂತು ಬಿಡ್ತಾರೆ. ಸೊ ಅದು ಪರಿವಾರವಾದ ಪಾರ್ಟಿ, ಒಂದು ಫ್ಯಾಮಿಲಿ ಪಾರ್ಟಿ ಅನ್ನೋದು ಮತ್ತೆ ಇದಾಗಿದೆ. ಪರಿವಾರವಾದ ಪಾರ್ಟಿಗಳು ಎಲ್ಲ ಇದಾವೆ, ಕಾಂಗ್ರೆಸ್ ಅಲ್ಲೂ ಇದಾವೆ, ಅಲ್ಲೂ ಇದಾವೆ. ಬಟ್ ಯು ಶುಡ್, ಈಗ ಇರೋ ಸೀಟ್ಗಳೆಲ್ಲ ನಾವೇ ನಿಂತ್ಕೋತೀವಿ ಅಂದ್ರೆ ದಟ್, ಈಗ ಕಾಂಗ್ರೆಸ್ ಅಲ್ಲೂ ಇದೆ ಪರಿವಾರವಾದ, ನಾವು ಸ್ವಲ್ಪ ಮಕ್ಕಳು ಕೊಟ್ಟಿದ್ವಿ. ಐ ಆಮ್ ಆಲ್ಸೋ ಅಗೇನ್ಸ್ಟ್ ಇಟ್. ಬಟ್ ಏನಂದ್ರೆ ಈ ಸತಿ ನಮ್ಮ ಪೊಸಿಷನ್ ಆತರ ಇತ್ತು. ಸ್ವಲ್ಪ ಕಡೆ ನಾವು ವಿ ಹ್ಯಾಡ್ ಟು ಟೇಕ್ ದಟ್ ರಿಸ್ಕ್. ಬಿಕಾಸ್ ಬಿಜೆಪಿ ಅವರ ಹಣ ಬಲ, ಬಿಜೆಪಿ ಅವರ ತೋಳು ಬಲ, ಆಮೇಲೆ ಬಿಜೆಪಿ ಅವರ ಏನು ಎಲ್ಲ ನಾವೇ 400 ಪಾರ್ ಅಂತ ಹೇಳಿದ್ವಿ. ಸೊ ವಿ ಆಲ್ಸೋ ಸ್ವಲ್ಪ ಕಾಂಪ್ರಮೈಸಸ್ ಮಾಡಿ ಸ್ವಲ್ಪ ನಾಯಕರ ಮಕ್ಕಳಿಗೆ ಇವ್ರಿಗೆ ಕೊಟ್ಟಿದ್ದೀವಿ, ನಾನೇನಿಲ್ಲ ಅಂತ ಹೇಳಲ್ಲ. ಬಟ್ ಅದರ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನ ಇವಾಗ ಗೊತ್ತಾಗುತ್ತೆ, ನಮ್ಮ ಪಕ್ಷಕ್ಕೂ ಗೊತ್ತಾಗುತ್ತೆ. ನಾವ್ ಮಾಡಿದ್ ಸರಿನಾ, ನಾವ್ ಮಾಡಿದ್ ತಪ್ಪ, ನಾವು ಇನ್ನ ಸ್ವಲ್ಪ ಒಳ್ಳೆ ಕ್ಯಾಂಡಿಡೇಟ್ಸ್ ನ ಸೆಲೆಕ್ಟ್ ಮಾಡ್ಬೋದಾಗಿತ್ತ ಅಂತ ನಮ್ಗೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ನಾವು ತಗೊಂಡಿರೋ ಅದೇನು ವಿ ಟುಕ್ ಏನೋ ಅದು ಒಂದು ರಿಸ್ಕ್ ತಗೊಂಡ್ವಿ, ಆ ರಿಸ್ಕ್ ನಮ್ಗೆ ಫಲ ಕೊಡುತ್ತಾ ಇಲ್ಲಾಂದ್ರೆ ಅದು ರಿವರ್ಸ್ ಹೊಡೆಯುತ್ತಾ ಅಂತ ನಮ್ಗೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇದು ಮೋರ್ ಆರ್ ಲೆಸ್ ಮಂಡ್ಯದ ಸ್ಥಿತಿ. ಮಂಡ್ಯ ಇಸ್ ವೆರಿ ವೆರಿ ಟಫ್ ಫೈಟ್, 50-50 ನಡೀತಾ ಇದೆ. ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. ನನಗ್ ಗೊತ್ತಿರೋ ಪ್ರಕಾರ ಯಾರು ಗೆದ್ರೇನು ಒಂದು 2,000ದಿಂದ 10,000 ಒಳಗಡೆ ಯಾರನ್ನ ಗೆಲ್ತಾರೆ ಅಷ್ಟೇ ಹೊರತು, ಅದು ಬಿಟ್ಟು ಇನ್ ಯಾರು ಜಾಸ್ತಿ ಗೆಲ್ಲುವ ಸಾಧ್ಯತೆಗಳು ನನಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಬೆಂಗಳೂರು ರೂರಲ್ ಅಲ್ಲಿ DK ಸುರೇಶ್ ಅವರು ಬಹಳ ಒಳ್ಳೆ ಕ್ಯಾಂಪೇನ್ ಮಾಡಿದ್ದಾರೆ. ಅಂಡ್ ಹಿ ಇಸ್ ವೆಲ್ ಹೆಡ್ ಅಂತ ನನಗೆ ಟಫ್ ಫೈಟ್ ಕೊಟ್ಟಿದ್ದಾರೆ ಮಂಜುನಾಥ್ ಅವರು, ನೋ ಡೌಟ್ ಇನ್ ದಟ್. ಬಟ್ ಎಲ್ಲೋ ಒಂದ್ ಕಡೆ ಲಾಸ್ಟ್ ಅಲ್ಲಿ ದ ವೇ ಕಾಂಗ್ರೆಸ್ ಕ್ಯಾಂಪೇನ್ ಮಾಡಿದ್ರು ಆನ್ ದ ಗ್ರೌಂಡ್, ಓಕೆ, ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಲ್ಲಿ ಏನ್ ಮಾಡಿದ್ರು ಅದು ಬಿಜೆಪಿ ಮತ್ತೆ JDS ಕೈಲಿ ಮಾಡಕ್ ಆಗ್ಲಿಲ್ಲ. ಅಂಡ್ ಮಂಜುನಾಥ್ ಅವರು ನ್ಯೂ ಕಮರ್, ಅವ್ರಿಗೂ ಅಷ್ಟೇನು ಇರ್ಲಿಲ್ಲ. ನನಗೆ ಏನ್ ಅನ್ಸ್ತು ಅಂದ್ರೆ, ಬಿಜೆಪಿ ಕ್ಯಾಂಡಿಡೇಟ್ ಮಾಡೋದಷ್ಟು ಎಫರ್ಟ್ ಅವ್ರನ್ನ ಬಿಜೆಪಿ ಕ್ಯಾಂಡಿಡೇಟ್ ತರ ನೋಡೇ ಇಲ್ಲ. ಬಿಜೆಪಿ ಅವ್ರನ್ನ JDS ಕ್ಯಾಂಡಿಡೇಟ್ ತರಾನೇ ನೋಡಿದ್ರು. ಸಿಂಬಲ್ ಮಾತ್ರ ಕಮಲ ಇತ್ತು,
ಆದ್ರೆ ಮಂಜುನಾಥ್ ಅವ್ರನ್ನ ಪಾಪ ಬಿಜೆಪಿಗರು ಒಬ್ಬ JDS ಕ್ಯಾಂಡಿಡೇಟ್ ತರ ನೋಡಿದ್ರು, ಅಲ್ಲಿ ಅವರ ಫೇಲ್ಯೂರ್ ಆಗಬಹುದು ಅಂತ ಕೇಳ್ತಾ ಇದೀನಿ ಹೊರತು ಅವ್ರು ಗೆಲ್ಲಲ್ಲ ಅಂತ ನಾನೇನ್ ಹೇಳ್ತಾ ಇಲ್ಲ. ಎವ್ರಿ ಕ್ಯಾಂಡಿಡೇಟ್ ನೋಡಿ, ಎಲ್ಲ ಕ್ಲೋಸ್ ಎಲೆಕ್ಷನ್ಸ್ ಏನಾಗುತ್ತೆ ಅಂತ ನನ್ನ ಅಂದಾಜ್ ಪ್ರಕಾರ, ನನ್ನ ಪ್ರಕಾರ ಏನಾಗುತ್ತೆ ಅಂತ ಮಾತ್ರ ಹೇಳ್ತಾ ಇದೀನಿ ಅಷ್ಟೇ. ನಾನು ಹೇಳೋದು ಸರಿನೂ ಇರ್ಬೋದು, ನಾನು ಹೇಳೋದು ಉಲ್ಟಾನೂ ಆಗ್ಬೋದು. ಸೊ ನಾನೇನು ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಒಂದು ರಫ್ ಆಗಿ ಏನ್ ನಡೀತು ಫಸ್ಟ್ ಫೇಸ್ ಅಲ್ಲಿ. ಆಮೇಲೆ ಕಮಿಂಗ್ ಬ್ಯಾಕ್ ಟು ಕೋಲಾರ್, ಅಗೇನ್ ದೇರ್ ವಾಸ್ ಇಟ್ ವಾಸ್ ಎ ಟಫ್ ಎಲೆಕ್ಷನ್. ಗೌತಮ್ ಅಂತ ನಮ್ಮ ಜನರಲ್ ಸೆಕ್ರೆಟರಿ ಆಗಿದ್ರು, ಅವರು ನನ್ನ ಫ್ರೆಂಡೇ, ಅವರಲ್ಲಿ JDS ಇಂದ ಮಲ್ಲೇಶ್ ಅಂತ ಅವ್ರು ನಿಂತಿದ್ರು. ಅದನ್ನು ಟಫ್ ಆಗಿದೆ. ಸೊ ಯಾರು ಗೆಲ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ಚಿಕ್ಕಬಳ್ಳಾಪುರ್ ಅಗೇನ್ ಇಸ್ ಎ ಒನ್ ಸೈಡೆಡ್ ಎಲೆಕ್ಷನ್ ಆಗ್ಬಿಟ್ಟಿದೆ. ಅದು ರಕ್ಷಾರಾಮಯ್ಯ ಬೇರೆ ಕಡೆ. ಬ್ಯಾಂಗ್ಳೂರ್ದು ಅವಾಗ್ಲೇ ನಾನು ಹೇಳಿದ್ದೀನಿ, ನನ್ನ ಪ್ರಕಾರ, ನನ್ನ ಅಂದಾಜ್ ಪ್ರಕಾರ ಬ್ಯಾಂಗ್ಳೂರ್ 3ರಲ್ಲಿ ಸೌತ್, ಸೆಂಟ್ರಲ್ ಮತ್ತೆ ನಾರ್ತ್ ಅಲ್ಲಿ ಐ ಥಿಂಕ್ ಕಾಂಗ್ರೆಸ್ ಹ್ಯಾಸ್ ಅನ್ ಔಟ್ಸೈಡ್ ಚಾನ್ಸ್ ಟು ವಿನ್ 1 ಕಾನ್ಸ್ಟಿಟ್ಯೂನ್ಸಿ ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳ ಇದು ಒಂಥರ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಇರೋ ಒಂದು ಏರಿಯಾ. ಅದಕ್ಕಾಗಿ ಒಂದು ಗೆಲ್ಬಹುದು ಅಂತ ಅನ್ಸುತ್ತೆ. ಇಫ್ ವಿ ಆರ್ ಲಕ್ಕಿ ವಿ ಮೈಟ್ ವಿನ್ 2 ಅಂತ ಅನ್ಸುತ್ತೆ. ಅಂದ್ರೆ ಬ್ಯಾರಿಂಗ್ ರೂರಲ್ ನಾನು ಹೇಳೋದು 3ರಲ್ಲಿ ಒಂದು ಗೆಲ್ಬಹುದು ಅಂತ ಅನ್ಸುತ್ತೆ. ಎಲ್ಲನ್ನ ಒಂದ್ ಕಡೆ ನಾವು ಇಫ್ ವಿ ಆರ್ ಲಕ್ಕಿ ಸೆಂಟ್ರಲ್ ಏನಾನ ನಾವು ಸ್ಕ್ರೇಪ್ ಥ್ರೂ ಆಗ್ಬೋದೇನೋ ಅಂತ ನನ್ಗೆ ಅನಿಸ್ತಾ ಇದೆ. ಬಟ್ ಐ ಹ್ಯಾವ್ ಮೈ ಓನ್ ಡೌಟ್ಸ್. ಸೊ ಇದು ಬ್ಯಾಂಗ್ಳೂರ್ದು. ಮತ್ತೆ ನೀವು ಹಂಗೆ ಕೆಳಗಡೆ ಬಂದ್ರೆ ತುಮಕೂರಲ್ಲಿ ನಿಮಗ್ ಗೊತ್ತು ಏನಾಗಿದೆ ಅಂತ. ಇಟ್ ವಾಸ್ ಎ ಟಫ್ ವೆಲ್ ಫಾಟ್ ಎಲೆಕ್ಷನ್, ಬಟ್ ಸಮ್ವೇರ್ ಎಲ್ಲರಿಗೂ ಅನಿಸ್ತದೆ ಮುದ್ದಹನುಮೇಗೌಡ ಆಸ್ ಕ್ಯಾಸ್ಟ್ ಕಾಂಬಿನೇಷನ್ ಯಾವಾಗ ಬರುತ್ತೋ ಅದು ಅವ್ರ ಪರವಾಗಿದೆ ಅಂತ ಅನಿಸ್ತಾ ಇದೆ. ಸೊ ಹಿ ಮೈಟ್ ಸೇಲ್ ಥ್ರೂ ಅಂತ ಅನಿಸ್ತಾ ಇದೆ. ಹಂಗೆ ಕೆಳಗಡೆ ಬಂದ್ರೆ ನಿಮ್ಗೆ ಚಿತ್ರದುರ್ಗ ಇಸ್ ಆಲ್ ಗುಡ್ ಫಾರ್ ಕಾಂಗ್ರೆಸ್ ಆಸ್ ಫಾರ್ ಎಸ್ ಮೈ ನಾಲೆಡ್ಜ್ ಗೋಸ್. ಅಲ್ಲಿ ಚೆನ್ನಾಗಿ ನಡೆದಿದೆ. ಆಮೇಲೆ ಕೋಸ್ಟಲ್ಗೆ ನಾವು ಬಂದ್ರೆ ಉಡುಪಿ ಮತ್ತೆ ಚಿಕ್ಕಮಂಗ್ಳೂರು ನಡೆದಿದೆ. ಅಲ್ಲಿ ಪದ್ಮರಾಜ್ ಅವರು ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ, ಅಲ್ಲಿ 2 ಫ್ಯಾಕ್ಟರ್ಸ್ ನಾವು ನೋಡ್ಬೇಕಾಗುತ್ತೆ. ಅದು ಯಾವ ಕಡೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಮೊದಲನೇದು ಬಂದ್ಬಿಟ್ಟು ಈ ಸೌಜನ್ಯ ಕೇಸಲ್ಲಿ ಯಾರು ಅವರು ಆರಾಡಿನ ಅವ್ರು ಯಾರು ಅವ್ರ ಹೆಸರೇನು ಇದೆ, ನಮ್ಗೆ ಅವ್ರ ಹೆಸರು ಬರ್ತಾ ಇಲ್ಲ. ಅವರು ಪಕ್ಕ ಅವರು ಹಿಂದುತ್ವವಾದಿ ಅವರು. ಆದ್ರೆ ಅವರು ಸೌಜನ್ಯ ಕೇಸಲ್ಲಿ ಏನ್ ನಡೆದಿದೆ ಅದ್ರ ಬಗ್ಗೆ ಅವ್ರು ಹೋರಾಟ ಮಾಡ್ಬಿಟ್ಟು ಒಂದು ನೋಟಾ ಕ್ಯಾಂಪೇನ್ ಅವರು ಬಿಗ್ ಕ್ಯಾಂಪೇನ್ ದೇವ್ ಡನ್ ಫಾರ್ ನೋಟಾ. ಇವ್ರು ಯಾರು ನಮ್ಗೆ ಅನ್ಯಾಯ ಮಾಡಿ, ಎಲ್ಲರೂ ಅನ್ಯಾಯ ಮಾಡಿದ್ದಾರೆ, ಎಲ್ಲರೂ ಈ ಧರ್ಮಸ್ಥಳದ ಒಂದು ಇದ್ರ ಅಡಿಯಲ್ಲಿ ಸೌಜನ್ಯಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಓಟ್ ಹಾಕೋದ್ ಬೇಡ, ನಾವು ನೋಟಾಗ್ ಹಾಕ್ತೀವಿ ಅಂತ ದೊಡ್ಡ ಮಟ್ಟದ ಕ್ಯಾಂಪೇನ್ ಆಗಿದೆ. ನನ್ಗ್ ಬಂದಿರೋ ಮಾಹಿತಿ ಪ್ರಕಾರ ಅದಕ್ಕೆ 40,000ವರೆಗೂ 40-50,000ವರೆಗೂ ನೋಟಾ ಬೀಳ್ಬೋದು ಅಂತ ಹೇಳ್ತಾ ಇದ್ರೆ. 20ರಿಂದ ನನ್ನ ಪ್ರಕಾರ 20 ಬೀಳ್ಬೋದು ಅನ್ಸ್ತಾ ಬಟ್ ಬೇರೆಯವರೆಲ್ಲ 40-50 ಬೀಳ್ಬೋದು ಅನ್ಸ್ತಾ ಇದೆ. ನನ್ ಪ್ರಕಾರ ಏನನ್ನ 40,000 50,000 ಏನನ್ನ ನೋಟಾ ಬಿದ್ರೆ ಬಿಜೆಪಿ ಸೋಲೋದು ಕಟ್ಟಿಟ್ಟ ಬುತ್ತಿ ಅಂತ ಅನ್ಸ್ತದೆ. ಯಾಕಂದ್ರೆ ಮೋಸ್ಟ್ ಆಫ್ ದೋಸ್ ವೋಟ್ಸ್ ಆರ್ ಬಿಜೆಪಿ ವೋಟರ್ಸ್, ಹಿಂದುತ್ವ ವೋಟರ್ಸ್, ಪ್ಲಸ್ ಅದ್ರ ಬಂಟ್ ವೋಟರ್ಸ್ ಜಾಸ್ತಿ ಇದ್ದಾರೆ. ಬಂಟ್ರು ಸ್ವಲ್ಪ ಕ್ಯಾಂಡಿಡೇಟ್ ಆಫ್ ಬಿಜೆಪಿ ಬಂಟ್ ಅನ್ನೋದಕ್ಕೆ ಅವ್ರಿಗೆ ಲಾಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಅದೊಂದು ದಟ್ಸ್ ಒನ್ ಸೈಡ್. ಸೆಕೆಂಡ್ ಸೈಡ್, ನಮ್ಮ ಪದ್ಮರಾಜ್ ಅವರು ಬಿಲ್ಲವ ಸಮುದಾಯಕ್ಕೆ ಸೇರಿದ್ರಿಂದ ಬಿಲ್ಲವ ಸಮುದಾಯ ಲಾರ್ಜ್ ನಂಬರ್ಸ್ ಇನ್ 2019 ವೋಟೆಡ್ ಫಾರ್ ಬಿಜೆಪಿ. ಬಟ್ ಈ ಸತಿ ಅವರು ಆ ಕುದ್ರೋಲಿ ದೇವಸ್ಥಾನದ ಒಂದು ಟ್ರಸ್ಟಿ ಆಗಿ, ಹೆಡ್ ಆಗಿ ಅವ್ರು ಮಾಡಿರೋ ಕಾರ್ಯಕ್ರಮಗಳು, ಅವರು ಬಹಳ ಒಂದು ವೆರಿ ಕಾಮನ್ ಮ್ಯಾನ್, ಬಟ್ ಹಿ ಹಸ್ ಡನ್ ಲಾಟ್ ಆಫ್ ಸರ್ವಿಸ್. ಹಿ ಇಸ್ ನೋನ್ ಮ್ಯಾನ್ ಅಮಾಂಗ್ ದ ಸರ್ಕಲ್ಸ್ ವಿತಿನ್ ಹಿಸ್ ಕಮ್ಯುನಿಟಿ ಅಂಡ್ ಬೇರೆ ಕಡೆ ಅಂದಿದ್ದಕ್ಕೆ ಎಲ್ಲೋ ಒಂದ್ ಕಡೆ ಅವರಿಗೆ ಬಿಲ್ಲವಾದ ಒಂದು 40%, 30ರಿಂದ 40% ಬರುವ ಸಾಧ್ಯತೆ ಇದೆ ಅಂತ ಜನಗಳು ಹೇಳ್ತಾ ಇದ್ರೆ. ಅದೇನ ಆಯ್ತು ಅಂದ್ರೆ 30 to 40% ಬಿಲ್ಲವರು ಹೂ ಕಾನ್ಸ್ಟಿಟ್ಯೂಟ್ ನಿಯರ್ಲಿ 4 lakh ವೋಟರ್ಸ್ ಇನ್ ದಕ್ಷಿಣ ಕನ್ನಡ ಕಾನ್ಸ್ಟಿಟ್ಯೂನ್ಸಿ, 4.5 lakhs. ಅದೇನ ಆಯ್ತು ಅಂದ್ರೆ ಹಿ ಹ್ಯಾಸ್ ಅನ್ ಔಟ್ಸೈಡ್ ಚಾನ್ಸ್ ಟು ವಿನ್ ಅಂತ ಜನ ಹೇಳ್ತಾರೆ. ಉಡುಪಿ ಚಿಕ್ಕಮಂಗ್ಳೂರ್ ಇಸ್ ಎ ವೆರಿ ವೆರಿ ಟಫ್ ಬ್ಯಾಟಲ್ ಬಿಟ್ವೀನ್ ನಮ್ಮ ಜಯಪ್ರಕಾಶ್ ಮತ್ತೆ ನಮ್ಮ ಇವ್ರು ಯಾರು ಪೂಜಾರಿ ಅವರು ನಿಮಗ್ ಗೊತ್ತಿದ್ದಂಗೆ ಇಸ್ ಎ ವೆರಿ ಡೌನ್ ಟು ಅರ್ತ್ ಪರ್ಸನ್. ಅಂಡ್ ಅವರು ಬಿಲ್ಲವರ್ ಆಗಿರೋದಕ್ಕೆ ಅಲ್ಲಿ ಬಿಲ್ಲವ ಕನ್ಸಲ್ಟೇಷನ್ ಕಾಂಗ್ರೆಸ್ಗೆ ಆಗುತ್ತಾ ಅನ್ನೋದು ನನಗೆ ಒಂದು ಡೌಟ್ ಇದೆ. ಬಟ್ ಜಯಪ್ರಕಾಶ್ ಹೆಗಡೆ ಅವರು ಇಸ್ ಎ ನೋನ್ ಫೇಸ್. ಅವ್ರಿಗೆ ಬ್ರಹ್ಮಾವರ ಆ ಕಡೆ ಒಂದ್ 2-3 ಕ್ಷೇತ್ರಗಳೇ ಅಂದ್ರೆ ಘಟ್ಟದ ಕೆಳಗಡೆ ಅಂತ ಏನಂತೀವಿ, ಕೋಸ್ಟಲ್ ಅಂದ್ರೆ ಉಡುಪಿ 4 ಕ್ಷೇತ್ರಗಳು, ಚಿಕ್ಕಮಗಳೂರಲ್ಲಿ 4 ಕ್ಷೇತ್ರಗಳು, ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತ. ಸೊ ನಾರ್ಮಲಿ ಘಟ್ಟದ ಮೇಲೆ ಸ್ವಲ್ಪ 4 ಜನನು ಕಾಂಗ್ರೆಸ್ ಕಾರ್ಪೊರೇಟರ್ MLAs ಇದ್ದಾರೆ. ಆದ್ರೆ ಅಲ್ಲಿ ಉಡುಪಿಯಲ್ಲಿ 4 ಜನ ಅವ್ರ ಕಡೆಯವರು, ನಮ್ಮವ್ರು ಯಾರು ಗೆದ್ದಿಲ್ಲ. ಸೊ ಅವ್ರ ಅಲ್ಲಿ ಲೀಡ್ ಕಡಿಮೆ ಮಾಡಿದ್ರೆ ಓಕೆ
ಈ ಚಿಕ್ಕಮಗಳೂರಲ್ಲಿ ನಾವೇನನ್ನ ಸ್ವಲ್ಪ ಒಳ್ಳೆ ಲೀಡ್ ತಗೊಂಡ್ಬಂದ್ರೆ ಔಟ್ಸೈಡ್ ಚಾನ್ಸ್ ಇಸ್ ದೇರ್ ಫಾರ್ ಜಯಪ್ರಕಾಶ್ ಹೆಗಡೆ ಟು ವಿನ್. ಬಟ್ ನನ್ನ ಅಂದಾಜ್ ಪ್ರಕಾರ ಆ ಎರಡರಲ್ಲಿ ಒಂದು ಗೆಲ್ಲುವ ಸಾಧ್ಯತೆ ಇದೆ ಅಂತ, ಅಂದ್ರೆ ಒಂದು ಪರ್ಮಿಟೇಷನ್ ಕಾಂಪಿಟೇಷನ್ ಲೆಕ್ಕದಲ್ಲಿ ನೋಡಿದ್ರೆ ಎರಡರಲ್ಲಿ ಒಂದನ್ನ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಅಂತ ನನ್ಗೆ ಅನ್ಸಿದೆ. ಸೊ ಇವೆಲ್ಲ ನೋಡಿದ್ರೆ ಕಾಂಗ್ರೆಸ್ ಒಂದು 5ರಲ್ಲಿ ನೀಟಾಗಿ ಅವ್ರ ಮುಂದೆ ಇರೋ ತರ ಕಾಣುತ್ತೆ, ಒಂದು 3ರಲ್ಲಿ ಬಿಜೆಪಿ ಮುಂದೆ ಇರೋ ತರ ಕಾಣುತ್ತೆ, 8 ಆಯ್ತಲ್ವಾ. ಇನ್ನೊಂದು 5ರಲ್ಲಿ 50-50 ಇದೆ, ಯಾರು ಗೆಲ್ತಾರೆ ಯಾರಿಗೂ ಹೇಳಕ್ಕಾಗಲ್ಲ. ಸೊ 13 ಆಯ್ತು. ಒಂದು ಸಾರಿ ಒಂದ್ 5ರಲ್ಲಿ ಬಹಳ ಕ್ಲೋಸ್ ಎಲೆಕ್ಷನ್ ಇದೆ, 50-50 ಇದೆ, ವೆರಿ ಕ್ಲೋಸ್. ವಿ ಡೋಂಟ್ ನೋ ಹೂ ವಿಲ್ ವಿನ್, ಯಾರನ್ನ ಗೆಲ್ಬೋದು. ಇನ್ನೊಂದು ಸೀಟ್ ಬಂದ್ಬಿಟ್ಟು ಅದು 50-50 ಚಾನ್ಸ್ ಫಾರ್ ಕಾಂಗ್ರೆಸ್ ಅಂತ ಹೇಳ್ತಾ ಇದೆ. ಸೊ ಅದು ಸೆಂಟ್ರಲ್, ಯಾಕಂದ್ರೆ ಸೆಂಟ್ರಲ್ ಏನಾಗಿದೆ, ಸೆಂಟ್ರಲ್ ಅಲ್ಲಿ ಇದು ಕಡಿಮೆ ಆಗಿದೆ, ಏನು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ, 1-2% ಏನೋ ಕಡಿಮೆ ಆಗಿದೆ. ಸೊ ನೌ ಇಟ್ ಆಲ್ ಡಿಪೆಂಡ್ಸ್ ಯಾರು ವೋಟರ್ ಆವತ್ತಿನ ದಿನ ಬೂತ್ಗೆ ಬಂದ್ರು, ಯಾರು ವೋಟರ್ ಬಂದಿಲ್ಲ ಅಂತ. ಕಾಂಗ್ರೆಸ್ ವೋಟರ್ ಬೂತ್ ಬಂದ್ರೆ ವಿ ವಿಲ್ ಸೇಲ್ ಥ್ರೂ ಬ್ಯಾಂಗ್ಳೂರ್ ಸೆಂಟ್ರಲ್. ಕಾಂಗ್ರೆಸ್ ವೋಟರ್ ಹಿಂದೆ ಇದ್ಬಿಟ್ಟು ಬಿಜೆಪಿ ವೋಟರ್ ಬೂತ್ಗೆ ಬಂದಿದ್ರೆ ಬಿಜೆಪಿ ಅವ್ರಿಗೆ ಗೆಲ್ತಾರೆ. ಸೊ ಇಷ್ಟು ಕ್ಲೋಸ್ ಇದೆ ಸೆಂಟ್ರಲ್ ಎಲೆಕ್ಷನ್. ಸೊ ಇದು ಫೇಸ್ 1 ಅಲ್ಲಿ ನಡೆದಿರೋದು, ನಿಮ್ ಮುಂದೆ ಒಂದು ಅನಾಲಿಸಿಸ್ ಅಷ್ಟೇ. ಸೊ ಕಮಿಂಗ್ ಬ್ಯಾಕ್ ಟು ಫೇಸ್ 2. ಫೇಸ್ 2 ಅಲ್ಲಿ ಕರ್ನಾಟಕದ ಜನ, ನಾರ್ತ್ ಕರ್ನಾಟಕದ ಜನ, ಕಿತ್ತೂರು ಕರ್ನಾಟಕದ ಜನ ಹಾಗೂ ಹೈದರಾಬಾದ್ ಕರ್ನಾಟಕದ ಜನ ಯಾಕೆ ಈ ನಮ್ಮ ಜಾತಿವಾದಿ JDS ಹಾಗೂ ಕೋಮುವಾದಿ ಬಿಜೆಪಿಯ ಕಂಬೈನ್ ಅಂತ ಏನಂತೀವಿ, ಇವ್ರನ್ನ ಸೋಲಿಸ್ಬೇಕು ಅಂತ. ಆಕ್ಚುಲಿ ನೀವು ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಬಂದ ತಕ್ಷಣ JDS ಪ್ರಾಬಲ್ಯ ಕಡಿಮೆ ಆಗ್ಬಿಡುತ್ತೆ. JDS ನ ಪ್ರಾಬಲ್ಯ ಬಹಳ ಕಡಿಮೆ ಆಗ್ಬಿಟ್ಟು ಇಟ್ ವಿಲ್ ಬಿ ಇನ್ ಫ್ಯೂ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲೋ ಒಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಳ್ಳಾರಿ ಅಲ್ಲಿ ಇದು ಗೆದ್ದಿದ್ದೀವಿ, ಯಾವ್ದು ಅವ್ರ ಹೆಸರು ನೇಮಿರಾಜ್ ನಾಯಕ್ ಗೆದ್ದಿದ್ದಾರೆ. ಬಟ್ ಅವ್ರು ಆಕ್ಚುಲಿ JDS ಅವರಲ್ಲ, ಅವ್ರು ಬಿಜೆಪಿ ನನಗೆ ಗೊತ್ತಲ್ಲ. ಸೊ ದೊಡ್ಡ ಇಫೆಕ್ಟ್ ಏನು ಆಗಲ್ಲ, JDS ಏನ್ ದೊಡ್ಡ ಇಫೆಕ್ಟ್ ಏನ್ ಆಗಲ್ಲ. ಅದೇ ರೀತಿ ನೀವು ಸ್ವಲ್ಪ ಅವ್ರಿಗೆ ಸ್ವಲ್ಪ ಈ ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಸ್ವಲ್ಪ ಇದೆ, ಯಾಕಂದ್ರೆ ಅವ್ರು MLA ಇದ್ದಾರೆ. ಓಕೆ, ಕನಕನೂರ ಅವ್ರು ಯಾರು ಇದ್ದಾರೆ. ಈ ರಾಯಚೂರಲ್ಲಿ ಕರಮ್ಮ ಇದ್ದಾರೆ, ಅದೊಂದಿದೆ, ಅಲ್ಲಿ ಸ್ವಲ್ಪ ಇದೆ. ಬಟ್ ಕರಮ್ಮ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರಾ? ಐ ಡೋಂಟ್ ನೋ. ಆಮೇಲೆ ಇವಾಗೆಲ್ಲ ನಡೆದಿರೋ ಸಿಡಿಗಳು, ಈ ರೇಪ್ ಪ್ರಕರಣಗಳು, ಕಿಡ್ನಾಪ್ ಪ್ರಕರಣಗಳು ಏನು ಗೌಡ್ರ ಫ್ಯಾಮಿಲಿ ಮೇಲೆ ನಡೆದಿದೆ, ನನ್ ಪ್ರಕಾರ ಆ MLAಗಳು ಎಷ್ಟು ಜನ ಇವ್ರ ಪರವಾಗಿದ್ದಾರೆ ನನ್ಗೆ ಗೊತ್ತಿಲ್ಲ. ನನಗ್ ಬಂದಿರೋ ಮಾಹಿತಿ ಪ್ರಕಾರ ಬಹಳಷ್ಟು ಈ ಚುನಾವಣೆ ಆದ್ಮೇಲೆ ಅವ್ರ MLAಗಳು ಅವ್ರ ಜೊತೆ ನಿಲ್ತಾರೆ ಅನ್ನೋ ಒಂದು ಗ್ಯಾರಂಟಿನೂ ನನಗಿಲ್ಲ. ಬಹುತೇಕ ಒಂದ್ 10ರಿಂದ 12 ಜನ ಅವರು ಲಾಸ್ಟ್ ಟೈಮ್ ಅನ್ಕೊಂತ ಇದ್ರಲ್ವ, ಅದು ಈ ಸತಿ ಮೋಸ್ಟ್ಲಿ ಅವರು ದೇ ವಿಲ್ ಟೇಕ್ ಎ ಡಿಸಿಷನ್. ಅಂಡ್ ಆಮೇಲೆ ಬಹಳಷ್ಟು ಜನ MLAಗಳಿಗೆ ಅವ್ರಿಗೆ ಬಿಜೆಪಿ ಜೊತೆ ಸೇರಿರೋದು ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅವ್ರಿಗೆ. ಯಾಕಂದ್ರೆ ಇಟ್ ಇಸ್ ಆ ಅಲಿಯನ್ಸ್ ಸೆಟ್ಟೇ ಆಗಲ್ಲ ನಿಮ್ಗೆ. ಓಕೆ, ಯಾಕಂದ್ರೆ ಈ ಸೆಕ್ಯುಲರ್ ಪಾರ್ಟಿನ ನೀವು ತಗೊಂಡೋಗ್ಬಿಟ್ಟು ಸಂಘಿಗಳ ಜೊತೆ ನೀವು ಕೆಲಸ ಮಾಡಿ ಅಂದ್ರೆ ಸಾಧ್ಯ ಇಲ್ಲ. ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಂತ ಇದ್ರು, ಇವರಿಬ್ರು ಬಹಳ ಈಸಿಯಾಗಿ ಕಾಂಗ್ರೆಸ್ JDS ಬಿಜೆಪಿ ಅವ್ರು ಸಖತ್ತಾಗಿ ಮಿರ್ಚಾಕ್ತಾರೆ. ಎಲ್ಲೂ ಕಾಣಿಲ್ಲ ನನಗೆ, ಮಂಡ್ಯದಲ್ಲೂ ಕಾಣಿಲ್ಲ, ಹಾಸನಲ್ಲೂ ಕಂಡಿಲ್ಲ, ಎಲ್ಲೂ ಕಂಡಿಲ್ಲ ನನಗೆ, ಬೆಂಗಳೂರಲ್ಲೂ ಕಂಡಿಲ್ಲ, ಮೈಸೂರಲ್ಲಿ ಸ್ವಲ್ಪ ಇರ್ಬೋದೇನೋ ನನಗ್ ಗೊತ್ತಿಲ್ಲ. ಬಟ್ ಬಹಳಷ್ಟು ಕಡೆ ಅದು ಫ್ಲಾಪ್ ಆಗಿದೆ. ತುಮಕೂರಲ್ಲಿ ಕಂಡಿಲ್ಲ, ಚಿಕ್ಕಬಳ್ಳಾಪುರಲ್ಲಿ ಅವರು ಬಚ್ಚೇಗೌಡ ಬಂದ್ಬಿಟ್ಟು ಒಬ್ರು ಅವ್ರ MLA ಕ್ಯಾಂಡಿಡೇಟ್ 30-40 ಸಾವಿರ ಓಟ್ ತಗೊಂತ ಇದ್ರು, ಅವ್ರು ಬಂದ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು. ಸೊ ಇವೆಲ್ಲ ನೋಡ್ತಾ ಇದ್ರೆ ನಾರ್ತ್ ಕರ್ನಾಟಕದಲ್ಲಿ JDS ಪ್ರೆಸೆನ್ಸ್ ಏನ್ ಜಾಸ್ತಿ ಏನಿಲ್ಲ, ಅದ್ರದ್ದು ಎಫೆಕ್ಟ್ ಕಮ್ಮಿ ಆಗುತ್ತೆ. ನಾವು ಇನ್ ನಾರ್ತ್ ಕರ್ನಾಟಕ ಇಟ್ ಈಸ್ ಎ ಡೈರೆಕ್ಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಡೈರೆಕ್ಟ್ ಫೈಟ್. ಅಲ್ಲಿ ಎಲ್ಲೂ JDS ಏನು ಬರಲ್ಲ. ಸೊ ಇಂಥ ಟೈಮಲ್ಲಿ ಇಲ್ಲಿ ಕರ್ನಾಟಕದ ಜನ, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದ ಜನ ಏನ್ ಮಾಡ್ಬೇಕು? ಮೊದಲನೇದಾಗಿ ಐ ವಿಲ್ ಕಮ್ ಟು ದ ಡಿಪ್ರೈವ್ಡ್ ಕ್ಲಾಸಸ್, ಅಂದ್ರೆ ದಲಿತರು, ಮೈನಾರಿಟೀಸ್, OBCಗಳು ಏನ್ ಮಾಡ್ಬೇಕು? ಯಾಕೆ ನಾವು ಯಾವ ಕಡೆ ಹೋಗ್ಬೇಕು? ನಾವು ಯಾಕೆ ಇದು ನಮ್ಗೆ ಬಹಳ ಮುಖ್ಯವಾದ ಚುನಾವಣೆ? ಯಾತಕ್ಕಾಗಿ ವೋಟ್ ಹಾಕ್ಬೇಕು? ಯಾರಿಗೆ ವೋಟ್ ಹಾಕ್ಬೇಕು? ಮೈನಾರಿಟೀಸು, ದಲಿತರು, OBCಗಳಿಗೆ ಕಾನ್ಸ್ಟಿಟ್ಯೂಷನಲ್ ಸಹಾಯ ಅಂತೀವಲ್ಲ, ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇಲ್ಲದೆ ಇದ್ರೆ ನಮ್ಮ ಸ್ಥಿತಿಗತಿ ನಿಮ್ಗೆಲ್ಲ ಗೊತ್ತು. ಹೆಂಗಿತ್ತು ನಮ್ಮ ಸ್ಥಿತಿಗತಿ ಅಂತಾನು ನಿಮ್ಗೆಲ್ಲರಿಗೂ ಗೊತ್ತು. ಯಾರ್ಯಾರು ಸೊಂಟಕ್ಕೆ ಹೊರಕೆ ಕಟ್ಟಿದ್ರು,
ಯಾರ್ಯಾರು ಚಿಪ್ ಇಂದ ಕೊಡ್ತೀವಿ ನಾವೆಲ್ಲರೂ OBCಗಳು ಏನು ಇದನ್ಕೋಬೇಡಿ, ನಮ್ಮನ್ನು ಹಂಗೆ ನೋಡ್ತಾ ಇದ್ರು. ಏನಂದ್ರೆ ಬರ್ತಾ 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 ಸ್ವಲ್ಪ ಡೆವಲಪ್ ಆದಿವಿ ಹೊರತು ನಾವೂನು ಅದೇ ಅದಕ್ಕೆ ನಮ್ಗೇನಾಗಿಲ್ಲ ಅನ್ಕೋಬೇಡಿ, ನಿಮ್ಮನ್ನು ಅದೇ ತರ ನೋಡಿದ್ರು, ಅವ್ರಕಿನ್ನ ಸ್ವಲ್ಪ ಮೇಲಿಟ್ರು ಅಷ್ಟೇ. ಸೊ ಇವೆಲ್ಲ ಏನ್ ನಡೀತಾ ಇದೆ, ನಮ್ಗೆ ಬಹಳಷ್ಟು ಬುದ್ಧ, ಬಸವಣ್ಣ, ಪೆರಿಯಾರ್, ಅಂಬೇಡ್ಕರ್, ಫೂಲೆ ಅಲ್ವಾ, ದೇವರಾಜ ಇವರೆಲ್ಲ ಬಂದಿದ್ದಕ್ಕೆ ನಮ್ಗೆ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ನಮ್ಗೆ ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಭದ್ರತೆ ಇದೆ, ಸುಭದ್ರತೆ ನಮ್ಮನ್ನ ಭದ್ರವಾಗಿ ಇಟ್ಟಿದ್ರು. ದೇ ಗೇವ್ ಅಸ್ ಪ್ರೊಟೆಕ್ಷನ್. ಇವತ್ತು ಆ ಕಾನ್ಸ್ಟಿಟ್ಯೂಷನ್ ಇರುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ. ಈ ಸತಿ ಏನಾನ 400 ಪಾರೋ 300 ಪಾರೋ ಮೋದಿಗಾದ್ರೆ ಮರ್ತು ಬಿಡಿ, ಬಾಬಾ ಸಾಹೇಬ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ ಹಂಗೆ ಇರುತ್ತೆ ಅನ್ನೋದು ಮರ್ತು ಬಿಡಿ. ಇವೆಲ್ಲ ಗೇಮ್ ಆಡ್ತಾವ್ರೆ, ನಾವು ರಿಸರ್ವೇಶನ್ ಮುಟ್ಟಲ್ಲ, ಅವು ಮುಟ್ಟಲ್ಲ, ಯಾಕಂದ್ರೆ ಸುಮ್ನೆ ಗೇಮ್ ಇದು. ಅದಾದ್ಮೇಲೆ ಮುಟ್ಟೋ ಟೈಮಲ್ಲಿ ಮುಟ್ಬಿಟ್ಟು ನಿಮ್ಗೆ ಹೆಂಗ್ ಮುಟ್ಬೇಕು ಅಂತ ಗೊತ್ತು ಅವ್ರಿಗೆ. 10% ರಿಸರ್ವೇಶನ್ EWS ಹೆಂಗ್ ಕೊಟ್ರು? ಯಾರನ್ನ ಹೋರಾಟ ಮಾಡಿದ್ರ, ಒಂದೇನ ಸಾವು ನೋವು ಆಯ್ತಾ? ಆದ್ರೆ ಮಂಡಲ್ ಕಮಿಷನ್, OBC ರಿಸರ್ವೇಶನ್ ಬೇಕಂದ್ರೆ ಎಷ್ಟ್ ಜನ ಸತ್ರು, ಏನೇನಾಯ್ತು, ಎಷ್ಟ್ ಜನ ಬೀದಿಗೆ ಹೋರಾಟ ಮಾಡ್ಬೇಕಾಯ್ತು, ಎಷ್ಟು ವರ್ಷದ ಹೋರಾಟಗಳು ಮಾಡ್ಬೇಕಾಯ್ತು. ಅಂದ್ರೆ ಈ BJP ಯಾರು ಮನುವಾದಿಗಳಿದ್ದಾರೆ ಅವ್ರಿಗೆ ಕ್ಲೀನ್ ಆಗಿ ಗೊತ್ತು ಹೇಗೆ ತಗೋಬೇಕು, ಅವ್ರಿಗೆ ಬೇಕಾಗಿರೋದನ್ನ ಹೇಗೆ ತಗೋಬೇಕು ಅನ್ನೋದು ಗೊತ್ತು. ಅವ್ರಿಗೆ ಬೇಕಾಗಿರೋದನ್ನ ನಿಮಗೆ ಮರೆಮಾಚಿ ನಿಮ್ಮನ್ನ ಸ್ಲಂಬರ್ ಅಲ್ಲಿ ಹಾಕಿ, ನಿದ್ರಾ ಸ್ಥಿತಿಯಲ್ಲಿ ಹಾಕಿ, ನಿಮ್ಗೆ ಯಾವಾಗ ಬೇಕೋ ಅವಾಗ OPM, ರಿಲಿಜಿಯನ್, ಅದು ಹಿಂದೂ ಮುಸ್ಲಿಂ, ಅದು ಇದು ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಮೆತ್ತಗೆ ನಿಮ್ಮನ್ನ ಮರಿಮಾಚ್ಬಿಟ್ಟು ನಿಮ್ಮನ್ನ ನಿದ್ರೆ ಸ್ಥಿತಿಯಲ್ಲಿ ಕಳಿಸ್ಬಿಟ್ಟು ಅವ್ರಿಗೆ ಏನ್ ಬೇಕೋ ಮಾಡ್ಕೊಳ್ಳೋದು ಗೊತ್ತು. ಅದು EWS ಅಲ್ಲಿ 10% ರಿಸರ್ವೇಶನ್ ಅಂತ ಅವ್ರು ನೋಡಿದಿರ. ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಹೇಗೆ ಮಾಡ್ಬೇಕು, ಹೆಂಗೆ ಈ ಕಾನ್ಸ್ಟಿಟ್ಯೂಷನ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಹೆಂಗೆ ಮನುಸ್ಮೃತಿಯ ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಈ ಬಸ್ ಅಲ್ಲಿ ಕುತ್ಕೊಂಡ್ರೆ ಪಿಕ್ ಪಾಕೆಟ್ ಹೊಡೆದ್ರೆ ಹೆಂಗ್ ನಿಮಗ್ ಗೊತ್ತೇ ಆಗಲ್ಲ, ಎಲ್ಲ ಕೆಳಗಿಳಿದ್ಮೇಲೆ ಗೊತ್ತಾಗುತ್ತೋ ಅದೇ ರೀತಿ ಎಲ್ಲ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ನೀವು ನಿದ್ರಾ ಸ್ಥಿತಿಯಲ್ಲಿ ಹೋಗ್ಬೇಡಿ, ಹಿಸ್ಟಾರಿಕಲ್ ಬ್ಲಂಡರ್ ಮಾಡ್ಬೇಡಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಈ ಎಲೆಕ್ಷನ್ ನನಗಾಗಿ ಕಾಂಗ್ರೆಸ್ಗಾಗೋ ಯಾರಿಗಾಗೋ ಅಲ್ಲ, ನಿಜ ಹೇಳ, ಈ ಎಲೆಕ್ಷನ್ ಏನನ್ನ 400 ಪಾರ್ ಅಂತ ಹೇಳುವ ಮೋದಿ ಇವತ್ತು ತನಕಲಾಡಿ ಹಿಂದೂ ಮುಸ್ಲಿಂ ತಂದ್ಬಿಟ್ಟು ಆಯ್ತಾ, ಈ ಮೊನ್ನೆ ಸ್ಪೀಚ್ ಕೊಟ್ಟಿರೋದು ಏನ್ರಿ, ಜಬ್ ತಕ್ ಮೈ ಜಿಂದಾ ಹೂ ये राहुल गांधी कांग्रेस लोगों को मैं मुसलमानों के लिए रिजर्वेशन दे, ಯಾರು ನಿಮ್ಮಪ್ಪನ ಮನೆ ಆಸ್ತಿಯನ್ನ ಪಾಡು, ಯಾರು ಏನ್ ಹೇಳಿದ್ರು? ವಾಟ್ ಈಸ್ ರಿಸರ್ವೇಶನ್ ಮಿಸ್ಟರ್ ಮೋದಿ? ವಾಟ್ ಈಸ್ ರಿಸರ್ವೇಶನ್? ರಿಸರ್ವೇಶನ್ ಅಂದ್ರೆ ಬರೀ ಜಾತಿಗಳಂತ, ಜಾತಿಗಳನ್ನು ಕೊಟ್ಟಿದ್ವಿ, ಯಾಕಂದ್ರೆ ಜಾತಿಗಳು ಶೋಷಣೆ ನಡೀತು. ಜಾತಿ ಇಟ್ಕೊಂಡು ಶೋಷಣೆ ಮಾಡಿದ್ದಕ್ಕೆ ದೇವರ್ ಡಿಪ್ರೈವ್ಡ್ ಪೀಪಲ್ ಅಂತ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿರೋದು ನಿಜ. ಆದ್ರೆ ರಿಸರ್ವೇಶನ್ ಈಸ್ ಅನ್ ಎಗಲಿಟೇರಿಯನ್ ಟೂಲ್. ಅಂದ್ರೆ ಈ ಸಮತೋಲನ ಇರಲ್ಲಲ್ವಾ, ಒಬ್ಬ ಮೇಲೆ ಒಬ್ಬನ ಕೀಳೆ ಇರುತ್ತಲ್ವಾ, ಈ ಅನಾಮಲಿ ಏನಿರುತ್ತೆ ಇದನ್ನ ಒಂದು ಲೆವೆಲ್ ತರೋ ಎಗಲಿಟೇರಿಯನ್ ಟೂಲ್. ಇಟ್ ಈಸ್ ಎ ಟೂಲ್ ಟು ಬ್ರಿಂಗ್ ಈಕ್ವಿಟಿ ಅಲ್ವಾ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಎಲ್ಲರೂ ಒಂದೇ ರೀತಿಯಲ್ಲಿ ಇಟ್ಕೊಂಡು ರೇಸ್ ಬಿಡ್ಬೇಕು. ಇವತ್ತು ಒಬ್ಬನ ಇಲ್ಲಿದ್ದಾನೆ, ಮುಸಲ್ಮಾನ ಇಲ್ಲಿದ್ದಾನೆ, ಸೊ ಮುಸಲ್ಮಾನ ಇಲ್ಲಿದ್ದಾನೆ ಸ್ಟಾರ್ಟ್ ಮಾಡ್ಬೇಕಾ? ಮುಸಲ್ಮಾನ ಮುಂದೆ ತರಬಾರ್ದ? ಏನ್ ಹೇಳುತ್ತೆ ರಿಸರ್ವೇಶನ್? ವಾಟ್ ಈಸ್ ರಿಸರ್ವೇಶನ್? ರಿಸರ್ವೇಶನ್ ಈಸ್ ನಾಟ್ ಜಸ್ಟ್ ಅ ಪವರ್ಟಿ ಎಲಿವೇಶನ್ ಟೂಲ್. ಒಬ್ಬ ದಲಿತ ನಾಳೆ ಬೆಳಗ್ಗೆ ಕರೋಡ್ಪತಿ ಆದ್ರೆ ಅವನ ದಲಿತ ತೆಗ್ಬಿಟ್ಟು ಅವನ ಬ್ರಾಹ್ಮಣನ್ ಮಾಡ್ತೀರಾ? ಅದೇ ಒಬ್ಬ ಬ್ರಾಹ್ಮಣ ನಾಳೆ ಬೆಳಿಗ್ಗೆ ಏನು ಗತಿ ಇಲ್ಲದೆ ಕಡಿಮೆ ಆದ್ರೆ ಅವನ ದಲಿತ ಅಂತ ಕರೀತೀರಾ? ಕರೆಯಲ್ಲ ತಾನೆ. ಸೊ ಇಟ್ ಇಸ್ ನಾಟ್ ಎ ಪವರ್ಟಿ ಎಲಿವೇಶನ್ ಟೂಲ್. ರಿಸರ್ವೇಶನ್ ಅಂದ್ರೆ ಏನಂದ್ರೆ ಅಂಬೇಡ್ಕರ್ ಹೇಳ್ತಾರೆ, ರಿಸರ್ವೇಶನ್ ಈಸ್ ಫಾರ್ ಸೋಷಿಯಲ್ ಬ್ಯಾಕ್ವರ್ಡ್ ಪೀಪಲ್. ಯಾರ್ಯಾರು ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅದೊಂದು ಕಡೆ. ಅಂದ್ರೆ ಸೋಷಿಯಲಿ ಬ್ಯಾಕ್ವರ್ಡ್ ಅಂದ್ರೆ ಯಾರ್ಯಾರು? ಕ್ಯಾಸ್ಟ್ ಬರ್ತವೆ, OBCಗಳು, ದಲಿತರು, ಅವರೆಲ್ಲ ಬರ್ತಾರೆ. ಅಂಡ್ educationally backward also, socially and educationally backward. Representation
ಇಲ್ದೇ ಇರೋರು ಸಾಮಾಜಿಕ ರೆಪ್ರೆಸೆಂಟೇಷನ್, ಎಕನಾಮಿಕ್ ರೆಪ್ರೆಸೆಂಟೇಷನ್, ಜಾಬ್ಸ್ ಅಲ್ಲಿ ರೆಪ್ರೆಸೆಂಟೇಷನ್, ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಇವೆಲ್ಲದರಲ್ಲಿ ರೆಪ್ರೆಸೆಂಟೇಷನ್ ಇದೆಯಾ? ನೀವು ಒಂದ್ ಕೆಲಸ ಮಾಡಿದ್ರಿ, ಒಂದ್ ಯಾವ್ದಾನ ಒಂದು IIM ಹೋಗಿ ಅದರಲ್ಲಿ ಮುಸ್ಲಿಂ ಪ್ರೊಫೆಸರ್ಸ್ ಎಷ್ಟಿರ್ತಾರೆ ಚೆಕ್ ಮಾಡಿ. ಅವ್ರ ಪಾಪ್ಯುಲೇಷನ್ 11%, 12%. ಸೊ 100 ಜನ ಪ್ರೊಫೆಸರ್ ಇದ್ರೆ 12 ಜನ ಮುಸಲ್ಮಾನರು ಇದಾರ ಅಲ್ಲಿ. ಸೊ ದಲಿತರು ಇಲ್ಲ, OBCನೂ ಇಲ್ಲ ಅಲ್ವಾ? ಈ ಓಪನ್ ಈ ಇವ್ರದ್ದು ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ ಇದ್ದಾವೆ, ನಾವೆಲ್ಲ ಸ್ಟಡಿ ಮಾಡಿದ್ವಿ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ 1000 ಚಿಲ್ಡ್ರೆ, 4000 ಚಿಲ್ಡ್ರೆ ಪ್ರೊಫೆಸರ್ಸ್, ಅಸೋಸಿಯೇಟ್ ಪ್ರೊಫೆಸರ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇದ್ದಾರೆ. ಅದರಲ್ಲಿ 1000 ಚಿಲ್ಡ್ರೆ ಪ್ರೊಫೆಸರ್ಸ್ ಇದ್ದಾರೆ. 1000 ಚಿಲ್ಡ್ರೆ ಪ್ರೊಫೆಸರ್ಸ್ ಅಲ್ಲಿ 3% ಇದ್ದಾರೆ OBCಗಳು. ಆದ್ರೆ OBCಗಳ ಪಾಪ್ಯುಲೇಷನ್ ಎಷ್ಟು? 45%. SC ST ಗಳು ಎಷ್ಟಿದ್ದಾರೆ? 2-3% ಇರ್ತಾರೆ. ಇಲ್ಲಾಂದ್ರೆ OBCಗಳಿಗಿಂತ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕಾನ್ಸ್ಟಿಟ್ಯೂಷನಲ್ ಕೋಟಾಸ್ ಇದಾವೆ. ಮುಸಲ್ಮಾನರು ಎಷ್ಟಿದ್ದಾರೆ ಗೊತ್ತಾ? ಯು ವಿಲ್ ಫೈಂಡ್ 0 or 1 or 2. ಸೊ ರಿಸರ್ವೇಶನ್ ಅಂದ್ರೆ ಏನು ಮೋದಿ ಅವರೇ? ರಿಸರ್ವೇಶನ್ ಅಂದ್ರೆ ಗಿವಿಂಗ್ ರೆಪ್ರೆಸೆಂಟೇಷನ್ ಫಾರ್ ಅನ್ರೆಪ್ರೆಸೆಂಟೆಡ್ ಕ್ಲಾಸಸ್. ಕ್ಯಾಸ್ಟ್ ಬರೆಯಲ್ಲ. ಯಾಕೆ ಶೆಡ್ಯೂಲ್ ಕ್ಯಾಸ್ಟ್ ಅಂತಾರೆ, ಶೆಡ್ಯೂಲ್ ಟ್ರೈಬ್ಸ್ ಅಂತಾರೆ? ಯಾಕೆ ಅಲ್ಲಿ ಕ್ಯಾಸ್ಟ್ ಅಂತ ಯಾಕನ್ನಲ್ಲ ಅಂದ್ರೆ ಇಟ್ ಈಸ್ ಎ ಕ್ಲಾಸ್ ಅಂತ. ಶೆಡ್ಯೂಲ್ ಕ್ಲಾಸ್ ಇಸ್ ಎ ಕ್ಲಾಸ್, ಶೆಡ್ಯೂಲ್ ಟ್ರೈಬ್ಸ್ ಇಸ್ ಎ ಕ್ಲಾಸ್. OBC ಅಂದ್ರೆ ಎಲ್ಲರೂ ಏನ್ ಅನ್ಕೊಂತೀರಾ ನೀವು? ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅನ್ಕೊಂತೀರಾ. OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಸೊ ಇಟ್ ಈಸ್ ಎ ಕ್ಲಾಸ್, ವರ್ಗ, ಕ್ಯಾಸ್ಟ್ ಅಲ್ಲ. ಅದೇ ರೀತಿ ಒಂದು ವರ್ಗ, ಮೈನಾರಿಟಿ ವರ್ಗ ಏನಿದೆ, ಅವ್ರಿಗೆ ಸರಿಯಾಗಿ ರೆಪ್ರೆಸೆಂಟೇಷನ್ ಇಲ್ಲದೆ ಇರೋದಕ್ಕೆ, ಮತ್ತೆ ಅವೆಲ್ಲ ಅವ್ರದ್ದು ಏನು ಅವ್ರದೆಲ್ಲ ಇದಿತ್ತಲ್ವಾ, ಒಂದು ಕಮಿಷನ್ ಇತ್ತು ಅವ್ರದ್ದು. ಆ ಕಮಿಷನ್ ಪ್ರಕಾರ ಇವ್ರದ್ದು ಸ್ಥಿತಿಗತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಚಿನ್ನಪ್ಪ ರೆಡ್ಡಿ ವರದಿಯಲ್ಲಿ, ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ವರದಿಯಲ್ಲಿ ವರದಿಯಾಗಿದೆ. ಏನಂತ? ಮುಸಲ್ಮಾನರ ಸ್ಥಿತಿಗತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ದಕ್ಕೆ ಕರ್ನಾಟಕದ ಸರ್ಕಾರ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿದೆ. ಸೊ ನೀವ್ ಇವತ್ತು ನಾನು ಬದುಕಿರೋವರೆಗೂ ನಾನು ರಿಸರ್ವೇಶನ್ ಕೊಡಲ್ಲ ಅಂದ್ರೆ ನೀವ್ಯಾರ್ರಿ? ನಿಮ್ಮನ್ನ ಹೊರಗ್ ಕಳಿಸ್ತಾರೆ. ಇದು ಪ್ರಜಾಪ್ರಭುತ್ವ ರೀ ಮೋದಿ ಅವ್ರೆ. ನಿಮ್ಮನ್ನ ಹೊರಗೆ ಹಾಕ್ತಾರೆ, ಇನ್ನೊಂದ್ ಸರ್ಕಾರ ಬರುತ್ತೆ, ಅವ್ರಿಗೇನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರಿಗೆ ಏನೇನ್ ಕೊಡ್ಬೇಕು ಅದು ಕೊಡ್ತೀವಿ ಅಲ್ವಾ? ಸೊ ಅದಕ್ಕೆ ನಾನ್ ಬದುಕಿರೋವರೆಗೂ ಕೊಡಲ್ಲ ಅಂದ್ರೆ ನೀವೇನು ದೇವ್ರ? ಏನ್ 500 ವರ್ಷ ಬದುಕ್ತೀರಾ? 1000 ವರ್ಷ ಬದುಕ್ತೀರಾ? ನಾವೆಲ್ಲ ಎಟರ್ನಲ್. ಎಟರ್ನಲ್. ನಾವು ಇವತ್ತು ಇರ್ತೀವಿ, ನಾಳೆ ಇರಲ್ಲ ಅಷ್ಟೇ. ಈ ಜಗತ್ತು, ಭಾರತ ದೇಶ 100 ಜನ ನೋಡ್ಕೊಂಡ್ ಬಂದಿದ್ರು. ನಾವು ಬರ್ತೀವಿ, ನೀವು ಬಂದಿದ್ದೀರಾ, ನಾವು ಹೋಗ್ಬೇಕು, ನೀವು ಹೋಗ್ಬೇಕು. ಸೊ ಈ ದ್ವೇಷನ ಬಿಟ್ಬಿಡಿ, ಜೋಡ್ಸೋ ಕೆಲಸ ಮಾಡ್ರಿ. ಒಬ್ಬ ಪ್ರಧಾನಿಯಾಗಿ 140 ಕೋಟಿ ಜನನ್ನು ಜೋಡಿಸ್ಬೇಕು. ಯು ಹ್ಯಾವ್ ಟು ಸ್ಟ್ರೈವ್ ಟು ಬ್ರಿಂಗ್ ಆಲ್ ಕ್ಲಾಸಸ್, ಮುಸಲಿಮ್ಸ್, ಹಿಂದೂಸ್, ಸಿಖ್ಸ್, ಕ್ರಿಸ್ಟಿಯನ್ಸ್, ಬುದ್ಧಿಸ್ಟ್, ಎಲ್ಲರನ್ನು ಒಂದ್ ಮಾಡ್ರಿ. ಅದು ನಿಮ್ ಕೆಲಸ. ಬಿ ಎ ಇನ್ಕ್ಲೂಸಿವ್ ಪ್ರೈಮ್ ಮಿನಿಸ್ಟರ್. ಈ ತರ ಬೆಂಕಿ ಹಚ್ಚುವ ಕೆಲಸ ಬಿಡಿ. ಸಮಾಜನ ಬೆಂಕಿ ಹಚ್ತಾ ಇದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ನಮ್ಮ ಮನೆ, ನಿಮ್ಮ ಮನೆ, ಎಲ್ಲರ ಮನೆಗಳು ಸುಟ್ಟೋಗ್ತವೆ. ಮೋದಿಜಿ, ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ಬೇಡಿ. ಅವ್ರವ್ರಿಗೆ ಅವ್ರವ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರವ್ರಿಗೆ ಏನೇನಿದೆಯೋ ಅವ್ರಿಗೆ ಕೊಡ್ಬೇಕು. EWS ಕೊಟ್ಟಿಲ್ವಾ ನೀವು 10%? ಸೊ ಈ EWS ಭಾರತೀಯರು, ಮುಸಲ್ಮಾನರು ಭಾರತೀಯರಲ್ವಾ? ಹೇಳಿ. EWS ಭಾರತೀಯರು, ಅವ್ರಿಗೆ ಕೊಟ್ಟದಾಗ ಇವ್ರಿಗೆ ಕೊಡ್ಬಾರ್ದು ಅಲ್ವಾ? ಸೊ ಸ್ನೇಹಿತರೆ, ನಾವು OBCಗಳು, ದಲಿತರು, ಮುಸಲ್ಮಾನರು ಈ ನಾರ್ತ್ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕ ಹಾಗೂ ಯಾವುದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಾವೆಲ್ಲ ಒಂದಾಗಿ, ದಯವಿಟ್ಟು ನೋಡ್ಬೇಡಿ ಅವ್ರು ಯಾರು ಟಿಕೆಟ್ ಕೊಟ್ಟಿದ್ದಾರೆ ನಮ್ಮವನ, ಅವೆಲ್ಲ ನೋಡ್ಬೇಡಿ. ನಮ್ಗೆ ಲಾರ್ಜರ್ ಗೋಲ್ ಇಂಪಾರ್ಟೆಂಟ್, ಲಾರ್ಜರ್ ಪಿಕ್ಚರ್ ಇಂಪಾರ್ಟೆಂಟ್. ಬಾಬಾ ಸಾಹೇಬ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ ಸೇವ್ ಮಾಡೋದು. ಯಾರ್ಗನ ಟಿಕೆಟ್ ಕೊಟ್ಬಿಡಿ, ಯಾರನ್ನ ಇರ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ರಕ್ಷಣೆ ಯಾವ ಪಕ್ಷ ಮಾಡುತ್ತೋ ಆ ಪಕ್ಷಕ್ಕೆ ಅವನು MP ಯಾವನನ್ನ ಇರ್ಲಿ, ಯಾವ ಜಾತಿ ಅವನನ್ನ ಇರ್ಲಿ. ನಮ್ಗೆಲ್ಲ ಜಾತಿ ಇಲ್ಲ ರೀ, ನಾವೆಲ್ಲ ಕ್ಲಾಸಸ್, ಅಹಿಂದ ವರ್ಗ ನಮ್ದೆಲ್ಲ. ಸೊ ನೀವು ಫಸ್ಟ್ ನಮ್ಮವನ್ ಯಾರೋ ಒಬ್ನು ಇಂಡಿಪೆಂಡೆಂಟ್ ನಿಂತವನೇ, ಇಂಡಿಪೆಂಡೆಂಟ್ ನಿಂತ್ರೆ ಈಗ ನಾನು ಸಾರಿ ಐ ಕಮ್ ಟು ದಟ್ ಆಲ್ಸೋ. ಈಗ
ದಾವಣಗೆರೆಯಲ್ಲಿ ಒಬ್ಬ ಯುವಕ ನಿಂತವ್ರು. ನಾನು ಅವ್ರು ನಿಲ್ಬಾರ್ದು ಅಂತಲ್ಲ, ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರೋ ಹಕ್ಕನ್ನ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಅದು ಅವರ ಹಕ್ಕು. ಆದ್ರೆ ನಮ್ಮ ಹಕ್ಕು ಒಂದಿದೆ ಅಲ್ವಾ? ನಮ್ಮ ಹಕ್ಕು ಏನಂದ್ರೆ ನಾವು ಥಿಂಕ್ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ವೋಟ್ ಮಾಡ್ಬೇಕು. ನಾವು ಕುರಿಗಳ ತರ ವೋಟ್ ಮಾಡ್ಬೇಕು. ಈಗ ಆ ದಾವಣಗೆರೆಯಲ್ಲಿ ದೊಡ್ಡ ಕಳಗ ನಡೀತಾ ಇದೆ. ಒಂದು ಕಡೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬೇಕಂತ ಹೇಳಿರುವ ಬಿಜೆಪಿಗರು, ಒಂದು ಕಡೆ ಕಾಂಗ್ರೆಸ್ ಇಂದ ಕಾನ್ಸ್ಟಿಟ್ಯೂಷನ್ ಸೇವ್ ಮಾಡ್ಬೇಕು ಅನ್ನೋ ಒಂದು ಪಾರ್ಟಿ. ಒಂದ್ ಕಡೆ ಸಮಾಜದಲ್ಲಿ ಬೆಂಕಿ ಹಚ್ಚುವ ಪಾರ್ಟಿ, ಸಮಾಜದಲ್ಲಿ ಆ ಜಾತಿ ಈ ಜಾತಿ ಮಧ್ಯದಲ್ಲಿ ಬೆಂಕಿ ಹಚ್ಚೋದು, ಆ ಧರ್ಮ ಈ ಧರ್ಮದಲ್ಲಿ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಒಂದ್ ಕಡೆ ಪಾರ್ಟಿ, ಇನ್ನೊಂದ್ ಕಡೆ ಎಲ್ಲರಿಗೂ ಬೆಂಕಿ ನಂದಿಸುವ ಪಾರ್ಟಿ. ಬಿಟ್ಟಾಕಿ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಶಾಮನೂರ್ ಶಿವಶಂಕರಪ್ಪ ಅವ್ರ ಸೊಸೇನ, ಅದೆಲ್ಲ ಬಿಟ್ಟಾಕಿ. ನಮ್ಗೆ ನಮ್ಮ ಐಡಿಯಾಲಜಿ ಮುಖ್ಯ, ನಮ್ಗೆ ನಮ್ಮ ಪಕ್ಷ ಮುಖ್ಯ, ನಮ್ಗೆ ಸಂವಿಧಾನ ಮುಖ್ಯ. ಅವ್ರು ಯಾರನ್ನ ಬರ್ಲಿ, ಎಲ್ಲಿವರೆಗೂ ಅವ್ರು ಸೆಕ್ಯುಲರ್ ಆಗಿರ್ತಾರ, ಎಲ್ಲಿವರೆಗೂ ನಮ್ ಸಂವಿಧಾನ ಚೇಂಜ್ ಮಾಡೋ ಕೆಲಸ ಮಾಡಲು ಅಂತವ್ರಿಗೆ ನಾವು ವೋಟ್ ಹಾಕ್ಬೇಕು. ಈಗ ನಾನು ಆ ವಿನಯ್ ಅವರ ಅಗೇನ್ಸ್ಟ್ ಅಲ್ಲ. ಪಾಪ ಆ ವಿನಯ್ ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳಿದ್ರು, ಅವ್ರಿಗೆ ಸಿಕ್ಕಿಲ್ಲ, ಬೇರೆಯವ್ರಿಗೆ ಕೊಟ್ಟಿದ್ರು. ಆತರ ನಂದು ಸಿಕ್ಕಿಲ್ಲ. ಎಷ್ಟೊಂದ್ ಜನಕ್ಕೆ ಸಿಕ್ಕಿಲ್ಲ, ನನ್ನ ಸ್ನೇಹಿತರಿಗೆ ಎಷ್ಟೊಂದ್ ಜನಕ್ಕೆ ಸಿಕ್ಕಿಲ್ಲ. ಸೊ ಹಂಗನ್ಬಿಟ್ಟು ನಾವು ಬಿಟ್ಬಿಟ್ಟಿದೀವ, ಪಕ್ಷ ಬಿಟ್ಬಿಟ್ಟು ನಾವು ನಾಳೆಯಿಂದ ನಾನು ಬಿಜೆಪಿ ಪರವಾಗಿ ಇಂಡಿಪೆಂಡೆಂಟ್ ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಾ? ಆಗಿಲ್ಲವಾ? ನಮ್ ಟೈಮ್ ಬರುತ್ತೆ. ಅಟ್ಲೀಸ್ಟ್ ನಮ್ಗಂತೂ 50+ ಆಗಿದ್ದೀವಿ. ಆ ಯುವಕ 30 ವರ್ಷ ಯುವಕ, 32 ವರ್ಷನ ಏನೋ ಯುವಕ, ಇನ್ನ ಸಮಯ ಇದೆ. ಯಾವಾಗ್ಲೂ ನೋಡಿ, ಪಾಲಿಟಿಕ್ಸ್ ಅನ್ನೋದು ಲಾಂಗ್ ಟರ್ಮ್ ಗೇಮ್ ಇದ್ದು, ಟೆಸ್ಟ್ ಮ್ಯಾಚ್ ಇದ್ದಂಗೆ. ಸ್ವಲ್ಪ ಜನ 2020 ಆಡ್ಕೊಂಡು ಹೋಗ್ತಾರೆ, ಎಷ್ಟೊಂದ್ ಜನ ಬರ್ತಾರೆ ಹೋಗ್ಬಿಡ್ತಾರೆ. 2020 ಫಾಸ್ಟ್ ಗೇಮ್ ಆಡ್ತಾರೆ, ದುಡ್ಡು ತರ್ತಾರೆ, ಯಾವ್ದೋ ರಿಯಲ್ ಎಸ್ಟೇಟ್ ದುಡ್ಡು ತರ್ತಾರೆ ಆಗ್ತಾರೆ, ಮಿನಿಸ್ಟರ್ಗಳು MLA ಆಗ್ತಾರೆ, ಹೋಗ್ತಾರೆ ಅಷ್ಟೇ. ಬಟ್ ನಮ್ಮಂತ ಅವ್ರಿಗೆ, ಐಡಿಯಾಲಜಿ ಬೇಸ್ಡ್ ಇರೋರಿಗೆ, ನಮ್ಗೆ ಇದು ಒಂಥರ ಒಂದು ಟೆಸ್ಟ್ ಮ್ಯಾಚ್ ಇದ್ದಾಗ ನಿಧಾನಕ್ಕೆ ಆಡ್ಕೊಂತ ಹೋಗ್ಬೇಕು. ನಮ್ ಸಮಯ ಬರುತ್ತೆ. ಸತ್ಯಪ್ರಕಾಶ್ ತನ್ನ ಕಾಯಕ, ತನ್ನ ಕೆಲಸ, ಸೆಕ್ಯುಲರಿಸಂಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಆಮೇಲೆ ಈ ಐಡಿಯಾಲಜಿಗೆ ನಿಷ್ಠೆಯಾಗಿ ತನ್ನ ಕೆಲಸ ಮಾಡಿದ್ರೆ ಇವತ್ತಿಲ್ಲಂದ್ರೆ ನಾಳೆ ಸಿಕ್ಕೇ ಸಿಗುತ್ತೆ ಫಲ, ಎಲ್ಲೂ ಹೋಗಲ್ಲ. ಸಿಕ್ಕದೇ ಇದ್ರೇನು ಪರವಾಗಿಲ್ಲ, ಸಿಕ್ಕದೇ ಇದ್ರೇನು ಏನಾಗುತ್ತೆ, ಸಿಕ್ಕದೇ ಇದ್ರೇನು ಇನ್ನೊಬ್ಬ ಸತ್ಯಪ್ರಕಾಶ್ ಸಿಗುತ್ತೆ, ಇನ್ನೊಬ್ಬನಿಗೆ ಸಿಗುತ್ತೆ. ದಟ್ಸ್ ಓಕೆ, ಆಸ್ ಲಾಂಗ್ ಆಸ್ ಈಸ್ ನನ್ನ ಐಡಿಯಾಲಜಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಿಲಾಸಫಿಗೆ ಹತ್ರ ಇರೋನಾದ್ರೆ ನನ್ಗೆ ಏನ್ ತೊಂದ್ರೆ. ಸೊ ನಾನೇನ್ ಹೇಳ್ತೀನಿ, ಈಗ ಅಲ್ಲಿರೋ ಕುರುಬರು, OBCಗಳು, ಮೈನಾರಿಟೀಸ್ ಏನ್ ಮಾಡ್ಬೇಕು? ಈಗ ಅವ್ರ ದ್ವಂದ್ವ. ಈಗ ಈ ಹುಡುಗನು ಒಳ್ಳೆಯವನು, ಆದ್ರೆ ನಾನ್ ನಿಮ್ಗೆ ಕೇಳ್ತೀನಿ, ನೀವು ಆ ಹುಡುಗನಿಗೆ ವೋಟ್ ಹಾಕಿದ್ರೆ, ಆ ಹುಡುಗ ವೋಟ್ ತಗೊಂಡ್ರೆ ಯಾರಿಗ್ ಲಾಭ? ಸಮಾಜದಲ್ಲಿ ಬೆಂಕಿ ಹಚ್ಚೋರ್ಗ್ ಲಾಭನ? ಇಲ್ಲಾಂದ್ರೆ ಆ ಹುಡುಗ ಗೆಲ್ತಾನೆ ಅಂತ ಹೇಳಿ ಹಾಕಿ, ಗೆಲ್ಸಿ ನೋಡ. ಗೆಲ್ತಾರ? 6 ಲಕ್ಷ 7 ಲಕ್ಷ ಓಟು, 5 ಲಕ್ಷ 6 ಲಕ್ಷ 4 ಲಕ್ಷ ಎಷ್ಟು ಬೇಕೋ ಅಷ್ಟು ತಗೊಂತಾರ? ತಗೊಳ್ಳೋದ್ ಸಾಧ್ಯ ಇಲ್ಲ ರೀ. ಸುಮಲತಾ ಅಲ್ಲಿ ಗೆಲ್ಬೇಕು ಅಂದ್ರೆ ಹೆಂಗ್ ಗೆದ್ರು ಎಲ್ಲರಿಗೂ ಗೊತ್ತಲ್ವಾ? ಅದು ಒಂದು ಪಕ್ಷದ ಸಪೋರ್ಟ್ ಇಲ್ಲದೆ ಯಾರು ಇಂಡಿಪೆಂಡೆಂಟ್ ಅಲ್ಲಿ MP ಎಲೆಕ್ಷನ್ ಗೆಲ್ಲೋದು ಕಷ್ಟ ಇದೆ. ಏನು MLC MLA ಎಲೆಕ್ಷನ್ ಗೆಲ್ಬೋದು. ಸೊ ಆ ಹುಡುಗ ಒಳ್ಳೆ ಹುಡುಗ, ನಾನೇನು ಇಲ್ಲ, ಈಸ್ ಎ ಗುಡ್ ಗಾಯ್, ಓಕೆ. ಬಟ್ ಎಲ್ಲ ಒಂದ್ ಕಡೆ ಅವ್ರಿಗೆ ರಾಂಗ್ ಅಡ್ವೈಸರ್ಸ್ ಇಂದ ಪಾಪ. ಬಟ್ ಈಸ್ ಡೂಯಿಂಗ್ ಇಸ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಅವ್ರೇನ್ ತಪ್ಪು ಮಾಡ್ತಾ ಇಲ್ಲ, ಐ ವಿಲ್ ನಾಟ್ ಟೆಲ್ ತಪ್ಪು ಮಾಡ್ತಾ ಇಲ್ಲ. ಇಟ್ ಈಸ್ ಹಿಸ್ ಇದು ಒಂದು ಎಲೆಕ್ಷನ್ ಪ್ರಾಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅವರ ಹಕ್ಕು. ನಾನು ಹಕ್ಕನ್ನ ಕಿತ್ಕೊಳ್ಳಲ್ಲ. ನಾ ವಿನಯ್ಗೆ ನಿಂತ್ಕೋಬೇಡ ಅಂದ್ರೆ ಕಿತ್ಕೊಳ್ಳಲ್ಲ, ಹಕ್ಕನ್ನ ಕಿತ್ಕೊಳ್ಳಲ್ಲ. ಆದ್ರೆ ನಾನು ವೋಟರ್ಸ್ ಹೇಳ್ತೀನಿ, ನಾವು ಇವತ್ತು ಮೇಕ್ ಆರ್ ಬ್ರೇಕ್ ಎಲೆಕ್ಷನ್ ಇದೆ. ಈ ಮೇಕ್ ಆರ್ ಬ್ರೇಕ್ ಎಲೆಕ್ಷನ್ ಅಲ್ಲಿ ನಾವೇನಾರ ಸ್ವಲ್ಪ ತಪ್ಪು ಮಾಡಿದ್ರೇನು ಅಲ್ಲಿ ಇನ್ನೊಂದು ಸೀಟು ಮೋದಿಗೆ ಶಕ್ತಿ ಸಿಗುತ್ತೆ. ಸೊ ದಾವಣಗೆರೆಯಲ್ಲಿ ಇರುವ ಅಹಿಂದ ಮತದಾರರು ನಿಮಗೆ ಮೋದಿ ಬಲ ಕೊಡೋ ಕಡೆ ವೋಟ್ ಹಾಕ್ಬೇಕಾ, ಮೋದಿಗೆ ಕೆಳಗಿಳಿಸೋ ಕಡೆ ವೋಟ್ ಹಾಕ್ಬೇಕಾ ಅನ್ನೋದು ನಿಮ್ಮ ಚಾಯ್ಸ್. ಬೆಂಕಿ ಹಚ್ಚೋರ್ಗೆ ಸಪೋರ್ಟ್ ಮಾಡ್ತೀರಾ, ಬೆಂಕಿ ನಂದಿಸೋರ್ಗೆ ಸಪೋರ್ಟ್ ಮಾಡ್ತೀರಾ, ನಿಮ್ ಚಾಯ್ಸ್. ಫ್ಯಾಸಿಸ್ಟ್ ಕಮ್ಯುನಲ್ ಹೋಮವಾದಿಗಳಿಗೆ ವೋಟ್ ಹಾಕ್ತೀರಾ, ಇಲ್ಲಾಂದ್ರೆ ಸೆಕ್ಯುಲರ್ ಪ್ರೋಗ್ರೆಸಿವ್ ಪ್ರಜ್ಞಾವಂತಿಕ ಪಕ್ಷ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋದು. ನಾನೇನು ಅದ್ರ ಮೇಲೆ ನಾನೇನ್ ಹೇಳೋದಿಲ್ಲ. ದಯವಿಟ್ಟು
ನಾನು ಹೇಳೋದು ಪ್ರಬುದ್ಧವಾಗಿ ಓಟ್ ಹಾಕಿ, ಪ್ರಜ್ಞಾವಂತರಿಯಿಂದ ಓಟ್ ಹಾಕಿ, ಟ್ಯಾಕ್ಟಿಕಲ್ ಆಗಿ ಓಟ್ ಹಾಕಿ. ಈಗ ಬಿಜೆಪಿ ನೋಡಿ, ಅವರಲ್ಲಿ ಎಷ್ಟನ್ನ ಜಗಳ ಇರಲಿ ಅವರು ಸಿಂಬಲ್ಗೆ ಹಾಕ್ತಾರೆ. ನೀವುನು ಅಷ್ಟೇ ಅವ್ರ ತರ ಕಲೀರಿ. ನಾವುನು ಯಾವ್ದಾದ್ರು ಒಳ್ಳೇದಿದ್ರೆ ಅದ್ರಲ್ಲಿ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ವಿ ಹ್ಯಾವ್ ಟು ಬಿಕಮ್, ನಾವುನು ಪ್ರಜ್ಞಾವಂತಿಕೆಯಿಂದ ಬುದ್ಧಿವಂತಿಕ ಮತದಾರರಾಗ್ಬೇಕು. ನಾವು ಸುಮ್ನೆ ಕುರಿಗಳ ತರ ಇರಬಾರ್ದು. ಸುಮ್ನೆ ಯಾರೋ ಒಬ್ನ ಹೇಳ್ದ ನೀವೇ ನಾನ್ ಹೇಳ್ದೆ ಅಂತ ಓಟ್ ಹಾಕ್ಬೇಡಿ. ಎಲ್ಲ ಪ್ರಜ್ಞಾವಂತಿಕ ಅಹಿಂದ ಮತದಾರರೇ ನಾನ್ ಹೇಳ್ದೆ ಅಂತ ಓಟ್ ಹಾಕ್ಬೇಡಿ. ನೀವೇ ಥಿಂಕ್ ಮಾಡಿ, ತಗೊಳ್ಳಿ ಒಂದು ಪೆನ್ನು ಪುಸ್ತಕ ತಗೊಳ್ಳಿ, ಯಾರ್ಯಾರು ಬಲ ನೋಡಿ, ನಾನ್ ಇಲ್ಲಿ ಓಟ್ ಹಾಕಿದ್ರೆ ಏನಾಗುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಅಲ್ಲಿ ಓಟ್ ಹಾಕಿ ಕಾಂಗ್ರೆಸ್ಗೆ ಬಲ ಸಿಕ್ಕಿ ಕಾಂಗ್ರೆಸ್ ಅನ್ನ ಗೆಲ್ಲುತ್ತೆ, ಆತನ್ನ ಗೆಲ್ಲುತ್ತೆ ಅಂದ್ರೆ ನಿಮ್ ಇಷ್ಟ ಬಂದವ್ರಿಗೆ ಓಟ್ ಹಾಕಿ, ನಾನೇನ್ ಬೇಡ ಅನ್ನಲ್ಲ. ಆದ್ರೆ ಆ ಸ್ಥಿತಿ ಇಲ್ಲ ಅಂದ್ರೆ ಒಂದು ಪ್ರಜ್ಞಾವಂತಿಕ ಬುದ್ಧಿವಂತಿಕ ವೋಟರ್ ಆಗಿ ನಾವ್ ಯಾರು ಓಟ್ ಹಾಕ್ಬೇಕು ಅನ್ನೋದು ನೀವು ಚಿಂತೆ. ಐ ಫೀಲ್ ಸಾರಿ. ಒಳ್ಳೆ ಒಬ್ಬ ಇಂಟೆಲಿಜೆಂಟ್ ಬಾಯ್ ಫ್ರಮ್ ಬ್ಯಾಕ್ವರ್ಡ್ ಕುರುಬ ಕಮ್ಯುನಿಟಿ, ನಾನು ಈ ಮಾತು ಹೇಳ್ತಾ ಇದೀನಲ್ಲ ಅಂತ ನನಗೆ ಮನಸ್ಸಲ್ಲಿ ನೋವು ಆಗ್ತಾ ಇದೆ. ಬಟ್ ನನಗೆ ಸಿದ್ಧಾಂತ ಇಂಪಾರ್ಟೆಂಟ್, ನನಗೆ ನನ್ನ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್, ನನಗೆ ಈ ಮೋದಿನ ನನ್ನ ಪ್ರಯಾರಿಟಿ ಈ ಸತಿ ಮೋದಿನ ಮನೆಗೆ ಕಳಿಸ್ಬೇಕು ಅಂತ. ಯಾಕಂದ್ರೆ ಐ ಆಮ್ ರೆಪ್ರೆಸೆಂಟಿಂಗ್ ದ ಕ್ರೋರ್ಸ್ ಆಫ್ ಪೀಪಲ್ ಹೂ ಕಾಂಟ್ ಸ್ಪೀಕ್. ಇವತ್ತು ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಬಂದು ಮಾತಾಡ್ತಾ ಇದಾರೆ ಹೇಳಿ? ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಮಾತಾಡ್ತಾರೆ? ಈ ಗಳಿಗೆಗೆ ಎಷ್ಟು ಜನ ಮಾತಾಡ್ತಾ ಇದ್ದಾರೆ? 5 ಜನ 10 ಜನ ಅಷ್ಟೇ ತಾನೆ? ದಟ್ ಮೀನ್ಸ್ ನಮ್ಮಂತವ್ರು ಮಾತಾಡೋರು ಎಷ್ಟೊಂದು ಜನ ವಾಯ್ಸ್ ಆಫ್ ದ ಸೈಲೆಂಟ್ ಮೆಜಾರಿಟಿ. ನಾವೆಲ್ಲ ನಾಯ್ಸಿ ಮೈನಾರಿಟಿ ಇಸ್ ಮೇಕಿಂಗ್ ಲಾಟ್ ಆಫ್ ನಾಯ್ಸ್. ಆದ್ರೆ ಧ್ವನಿ ಇಲ್ಲದ ಬಹುಸಂಖ್ಯಾತರ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇರೋದು. ನನಗೋಸ್ಕರ ಅಲ್ಲ, ನಾನು ಮತ್ತೆ ಆ ಹುಡುಗನ ಅಗೇನ್ಸ್ಟ್ ಅಲ್ಲ. ನೋ, ಡೆಮೋಕ್ರಸಿಯಲ್ಲಿ ಆ ಹುಡುಗನಿಗೆ ಕಾಂಗ್ರೆಸ್ಗೆ ಎಷ್ಟು ಹಕ್ಕಿದೆಯೋ ಆ ಹುಡುಗನಿಗೂ ಅಷ್ಟೇ ಹಕ್ಕಿದೆ ಪಾರ್ಟಿಸಿಪೇಟ್ ಮಾಡಕ್ಕೆ. ಬಟ್ ಏನ್ ಮಾಡೋದು, ಇವತ್ತು ಪ್ರಯಾರಿಟಿ ಆ ತರ ಇದೆ. ಪ್ರಯಾರಿಟಿ ಏನಿದೆ, ಈ ಮಾನ್ಸ್ಟರ್ ಏನಿದೆ ನಮ್ ಮುಂದೆ, ಇನ್ನೊಂದ್ 5 ವರ್ಷ ನಮ್ದು ಕಿತ್ಕೊಂಡು ಹೋಗುತ್ತಲ್ಲಪ್ಪ, ಇನ್ನೊಂದ್ 5 ವರ್ಷ ನಾವು ಬಾಧೆ ಬೀಳ್ಬೇಕಲ್ಲಪ್ಪ, ಇನ್ನೊಂದ್ 5 ವರ್ಷ ಈ ದೇಶದ ದಲಿತರು, ಈ ದೇಶದ ಹಿಂದುಳಿದ ವರ್ಗದವರು, ಈ ದೇಶದ ಶ್ರಮಿಕರು, ಈ ದೇಶದ ರೈತರು, ಈ ದೇಶದ ಮುಸಲ್ಮಾನರು, ಈ ದೇಶದ ಕ್ರೈಸ್ತರು, ಈ ದೇಶದ ಧ್ವನಿ ಇಲ್ಲದ ಬಹುಸಂಖ್ಯಾತರು ಇನ್ನ 5 ವರ್ಷ ಕಷ್ಟ ಬೀಳ್ಬೇಕಲ್ಲ ಅಂತ ನನ್ನ ಕನಿಕರ ಅಷ್ಟೆ. ಅಲ್ಲಿ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸ್ತಾ ಇದೆ, ನಮ್ಮ ಹುಡುಗನಿಗೆ ನಾನು ಅಯ್ಯೋ ಈಗ ಹೇಳ್ಬಾರ್ದಲ್ಲ ಅಂತ. ಬಟ್ ನನ್ ಕೈ ಕಟ್ಟಾಗ್ತಿದ್ದಾರೆ, ನಾನು ಏನು ಮಾಡಲ್ಲ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ನಾನು ಹೇಳ್ತಾ ಇದ್ದೀನಿ ಅಂತ ಡೆಸಿಷನ್ ತಗೋಬೇಡಿ. ಆದ್ರೆ ಥಿಂಕ್, ಮೋದಿಗೆ ಒಂದು ನಿಮ್ಮ ಓಟು ಬೇರೆ ಕಡೆ ಹಾಕಿದ್ರೆ ಮೋದಿಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ನೋ, ಪರ್ಫೆಕ್ಟ್ ನೋ. ಎಸ್ಪೆಷಲಿ ದಲಿತರು, OBCಗಳು, ಮೈನಾರಿಟೀಸ್, ಮತ್ತೆ ಪ್ರಜ್ಞಾವಂತ ಲಿಂಗಾಯತರು, ಎಲ್ಲರೂ ನೀವೆಲ್ಲ ನಮ್ಮವರೇ. ನಾನು ಇವ್ರಿಗೆ ಸ್ವಲ್ಪ ಜಾಸ್ತಿ ಯಾಕೆ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಮತ್ತೆ ತಪ್ಪರ್ಥ ಮಾಡ್ಕೋಬೇಡಿ. ನೀವೆಲ್ಲ ಈ ಕಮ್ಯುನಿಟೀಸ್ಗೆ ಸ್ವಲ್ಪ ಪೊಲಿಟಿಕಲ್ ತಿಳುವಳಿಕೆ ಇದೆ, ಇವ್ರಿಗಿನ್ನ ಜಾಸ್ತಿ ಇದೆ, ನನ್ಗೆ ಗೊತ್ತು. ಸೊ ನಿಮ್ಗೆ ನಾನು ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತು ಹೌ ಯು ಹ್ಯಾವ್ ಟು ವೋಟ್, ನಿಮ್ಗೆಲ್ಲರಿಗೂ ಗೊತ್ತು. ಅದರಲ್ಲಿರುವ ಸೆಕ್ಯುಲರ್ ಲಿಂಗಾಯತರಿಗೆ ನಾನೇನ್ ಹೇಳ್ಕೊಡ್ಬೇಕಾ? ಬಸವಣ್ಣನ ಅನ್ಯಾಯಿಗಳು ಅವರು, ಅವ್ರಿಗೆ ಗೊತ್ತು ಯಾರು ವೋಟ್ ಹಾಕ್ಬೇಕಂತ. ನಾನ್ ಅವ್ರಿಗೆ ಜಾಸ್ತಿ ಹೇಳಕ್ ಆಗಲ್ಲ. ಅಂಡ್ ಅವ್ರ ಕೆಲಸ ಮಾಡೇ ಮಾಡ್ತಾರೆ. ಸೊ ಇವ್ರ ಬಗ್ಗೆ ನಾನು ಹೇಳುವಾಗ ನಿಮ್ ಬಗ್ಗೆ ಹೇಳ್ತಾ ಇಲ್ಲಲ್ಲ ಅಂತ ದಯವಿಟ್ಟು ನನ್ನ ತಪ್ಪರ್ಥ ಮಾಡ್ಕೋಬೇಡಿ. ಇವ್ರಿಗೆ ಸ್ವಲ್ಪ ಜಾಸ್ತಿ, ಯಾಕೆಂದ್ರೆ ನಮ್ಮ ಅವ್ರಿಗೆ ಸ್ವಲ್ಪ ಪೊಲಿಟಿಕಲ್ ಅಕ್ಯೂಮೆಂಟ್ ಸ್ವಲ್ಪ ಡೆವಲಪ್ ಆಗ್ತಾ ಇದೆ, ಮುಂಚೆಕಿನ್ನ ಇವತ್ತಿಗೆ ಡೆವಲಪ್ ಆಗ್ತಾ ಇದೆ. ಓಕೆ, ನಮ್ಮ ಹುಡುಗರು ಮುಂದೆ ಬರ್ತಾವ್ರೆ, ಟಿಕೆಟ್ಗಳು ಕೇಳ್ತಾವ್ರೆ, ಸಂತೋಷ ಆಗುತ್ತೆ. ನಾವೆಲ್ಲ ಅವ್ರ ವಯಸ್ಸಲ್ಲಿದ್ದಾಗ ನಾವು ಈ ವಯಸ್ಸಲ್ಲೂ ನಮ್ಗೆ ಟಿಕೆಟ್ ಕೇಳೋಕೆ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಸಂಪನ್ಮೂಲದ ಶಕ್ತಿಗಳು ಕೊರತೆ. ಓಕೆ, ಸೊ ವಿ ನೋ ನಮ್ಮ ಲಿಮಿಟೇಷನ್ಸ್ ಏನಂತ. ಓಕೆ, ಅದಕ್ಕೋಸ್ಕರ ನಾವು, ಬಟ್ ನನಗೆ ಈ ನಮ್ಮ ಹುಡುಗರು ನಮ್ಮ ಕುರುಬ ಕಮ್ಯುನಿಟಿಯಿಂದ, OBC ಕಮ್ಯುನಿಟಿಯಿಂದ ಟಿಕೆಟ್ಗಳು ಕೇಳ್ತಾ ಇದ್ರೆ ನನಗೆ ಸಂತೋಷ ಆಗುತ್ತೆ. ಎಲ್ಲೋ ಒಂದ್ ಕಡೆ ತಪ್ಪು ಹೆಜ್ಜೆ ಇಟ್ಬಿಟ್ಟು ಹಾಳಾಗ್ತಾರಲ್ಲ ಅನ್ನೋ ಒಂದು ಕಾಳಜಿ ನಮ್ಮ ಹುಡುಗರ ಮೇಲೆ. ಅವ್ರು ಸ್ವಲ್ಪ ಶಾಂತವಾಗಿದ್ರೆ ಇವತ್ತಿಲ್ಲ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಅಸೆಂಬ್ಲಿ ಬರುತ್ತೆ, ನೆಕ್ಸ್ಟ್ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಯಾವ್ದಕ್ಕನ್ನ ಟೈಮ್, ಲಾಟ್ ಆಫ್ ಟೈಮ್ ಇಸ್ ದೇರ್. ಓಕೆ, ಆಮೇಲೆ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ರೆ ಯಾವ್ದೋ ಒಂದು ಸಿಗುತ್ತೆ.
ನಮ್ಮಂತವ್ರಿಗೆ ಟೈಮ್ ಇಲ್ಲ, ನಿಮ್ಮಂತವ್ರಿಗೆ ಟೈಮ್ ಬೇಕಾದಷ್ಟಿದೆ. ಯು ಆರ್ ವೆಲ್ ಎಜುಕೇಟೆಡ್. ಓಕೆ, ನಾವ್ ಎಜುಕೇಟೆಡ್ ಇದ್ರೇನು ವಿ ಹ್ಯಾಡ್ ಟು ವರ್ಕ್ ಫಾರ್ 22 years ಅಂಡ್ ದೆನ್ ಕಮ್ ಟು ಪಾಲಿಟಿಕ್ಸ್. ನಿಮ್ಗೆ ಅದಿಲ್ಲ. 25-30 ವರ್ಷಕ್ಕೆಲ್ಲ ನೀವು ಟಕ್ಕಂತ ಪಾಲಿಟಿಕ್ಸ್ ಬಂದ್ಬಿಟ್ಟಿದ್ರೆ, ಯಾಕಂದ್ರೆ ನಿಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಆರ್ಥಿಕ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೆಲ್ಲ ಬೇರೆ ಪ್ರಾಬ್ಲಮ್ ಇತ್ತು. ವಿ ಹ್ಯಾವ್ ಟು ರೈಸ್ ದ ಫ್ಯಾಮಿಲಿ. ಮಿಡಿಲ್ ಕ್ಲಾಸ್ ಇಂದ ಬಂದಿರೋದ್ರಿಂದ ನಾವು ನಮ್ಮನ್ನ ಒಂದು ಫ್ಯಾಮಿಲಿನ ಸದೃಢ ಮಾಡ್ಬೇಕಾಗಿರೋ ಒಂದು ನಮ್ಮ ಭುಜಗಳ ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್. ಸೊ ನಾನ್ ಹೇಳ್ತೀನಿ, ದಾವಣಗೆರೆಯಲ್ಲಿ ದಯವಿಟ್ಟು ನಾಟ್ ಟು ಆ ಹುಡುಗನ ಐ ಸಿಂಪತೈಸ್ ಎಂಪತೈಸ್ ವಿತ್ ಹಿಮ್. ಆ ಹುಡುಗನಿಗೆ ಉಜ್ವಲ ಭವಿಷ್ಯ ಇದೆ, ನಾನು ಹೇಳ್ತೀನಿ ನೋಡಿ. ಓಕೆ, ಉಜ್ವಲ ಭವಿಷ್ಯ ಇದೆ. ಈಸ್ ಎ ನೈಸ್ ಗೈ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅಲ್ಲಿ ಹಾಕಿದ್ರೆ ಬಿಜೆಪಿಗೆ ಹಾಕ್ತೇನೆ. ಅದು ನಾನು ನಿಮಗ್ ಬಿಟ್ಟು ನನಗೆ ಆ ಇಶ್ಯೂನ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದ್ರೆ ಇದು ಬಹಳ ಕ್ರಿಟಿಕಲ್. ನಾನು ಯಾರನ್ನು ದ್ವೇಷ ಪಡ್ತೀನೋ ಇಲ್ಲ, ಐ ಲವ್ ದಟ್ ಬಾಯ್. ಓಕೆ, ಬಟ್ ನೀಡ್ ಆಫ್ ದ ಅವರ್ ಮೋದಿ ಸೋಲ್ಬೇಕು ಅಷ್ಟೇ. ದಾವಣಗೆರೆ ಜನ ನೀವು ನಿರ್ಧಾರ ಮಾಡಿ. ದಾವಣಗೆರೆಯಿಂದ ನಾನು ಮುಂದೆ ಹೋಗ್ತೀನಿ. ಹಾವೇರಿಯಲ್ಲಿ ಚೆನ್ನಾಗಿದೆ. ಹಾವೇರಿಯಲ್ಲೂ ದಯವಿಟ್ಟು ಎಲ್ಲರೂ ಇದು ಮಾಡಿ. ಬಳ್ಳಾರಿಯಲ್ಲೂ ಚೆನ್ನಾಗಿದೆ. ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ತುಕಾರಾಮ್ ಅವರು ಇದ್ದಾರೆ. ಅವರು ಅಲ್ಲೂ ನಮ್ಗೆ 8ರಲ್ಲಿ ಸರಿಸುಮಾರು 7ರಲ್ಲಿ ನಮ್ದೇ MLA-ಗಳಿದ್ದಾರೆ. 6ರಲ್ಲಿ ಸಾರಿ 7ರಲ್ಲೂ ನಮ್ಮವರೇ ಇದ್ದಾರೆ. ಸೊ ಅಲ್ಲೂ ಚೆನ್ನಾಗಿದೆ, ಪರಿಸ್ಥಿತಿ ಚೆನ್ನಾಗಿದೆ. ಬಟ್ ಅಲ್ಲಿ ಸ್ವಲ್ಪ ಎಲ್ಲರೂ ಜೊತೆಯಲ್ಲಿ ಅಹಿಂದ ವರ್ಗ ಏನಿದೆ ಅಲ್ಲಿ, ಮುಸಲ್ಮಾನರು, ನಮ್ಮ ಬ್ಯಾಕ್ವರ್ಡ್ ದಲಿತರು ಎಲ್ಲರೂ ಒಂದಾಗಬೇಕು. ಹೋಗಿ ಅಲ್ಲಿ ಜಬರ್ದಸ್ತ್ ಆಗಿ ವೋಟ್ ಹಾಕಿದ್ರೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ. ಸೊ ಇದು ನಾನು ನಮ್ಮ ಅಹಿಂದ ವರ್ಗಕ್ಕೆ ಹೇಳಿರೋ ಒಂದು ಇದು. ಸೊ ಎಲ್ಲ ಕಡೆ ಏನ್ ಮಾಡಿ, ನಮ್ಮ ಕ್ಯಾಂಡಿಡೇಟ್ ಅದು ಇದು ಅಂತ ನೋಡ್ಬೇಡಿ. ಎಲ್ಲರೂ ನಾವ್ ಏನ್ ಮಾಡ್ಬೇಕಂದ್ರೆ ಟ್ಯಾಕ್ಟಿಕಲ್ ವೋಟಿಂಗ್ ಬಹಳ ಮುಖ್ಯ. ಟ್ಯಾಕ್ಟಿಕಲ್ ವೋಟಿಂಗ್ ಅಂದ್ರೆ ಏನಂದ್ರೆ, ಒಂದು ಇನ್ನೊಂದು ಕಮ್ಯುನಿಟಿಗೆ ಹೆಲ್ಪ್ ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ಮುಸ್ಲಿಂ ನಿಂತ್ರೆ ನಾವೆಲ್ಲರೂ ಸೇರಿ ಮುಸ್ಲಿಂ ವೋಟ್ ಹಾಕ್ಬೇಕು. ಎಲ್ಲೋ ಒಂದ್ ಕಡೆ ಲಿಂಗಾಯತ್ ನಿಂತ್ರೆ ನಾವೆಲ್ಲ ಸೇರಿ ಲಿಂಗಾಯತ್ ವೋಟ್ ಹಾಕ್ಬೇಕು. ಎಲ್ಲೋ ಒಂದ್ ಕಡೆ ಬ್ಯಾಕ್ವರ್ಡ್ ನಿಂತ್ರೆ ಎಲ್ಲ ಲಿಂಗಾಯತರು, ಪ್ರಜ್ಞಾವಂತ ಲಿಂಗಾಯತರು ಮತ್ತೆ ಅಪ್ಪರ್ ಕ್ಯಾಸ್ಟ್ ಎಲ್ಲರೂ ಸೇರಿ ಅವ್ರಿಗೆ ವೋಟ್ ಹಾಕ್ಬೇಕು. ಸೊ ದಿಸ್ ಇಸ್ ಕಾಲ್ಡ್ ಟ್ಯಾಕ್ಟಿಕಲ್ ವೋಟ್. ನಾವು ನಮ್ಮ ಫಿಲಾಸಫಿ ಏನಿರ್ಬೇಕು ಗೊತ್ತಾ? ನಮ್ಮ ಫಿಲಾಸಫಿ ಪ್ರಜ್ಞಾವಂತಿಕೆ ಇರ್ಬೇಕು, ಪ್ರಬುದ್ಧವಾಗಿರ್ಬೇಕು, ನಮ್ಮದು ಸೆಕ್ಯುಲರ್ ಆಗಿರ್ಬೇಕು, ಬೆಂಕಿ ನಂದಿಸುವ ಫಿಲಾಸಫಿ ಇರ್ಬೇಕು ಅಷ್ಟೇ. ಸೊ ಈ ಫಿಲಾಸಫಿ ಮೇಲೆ ಯಾರ್ಯಾರು ನಂಬಿಕೆ ಇದೆ ಅವರೆಲ್ಲ ನಮ್ಮವ್ರೆ. ಅದು ದಲಿತ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಕ್ರೈಸ್ತ ಆಗ್ಬೋದು, OBC ಆಗ್ಬೋದು, ಯಾವುದೇ ಕಮ್ಯುನಿಟಿ ಆಗಿರ್ಬೋದು, ಬ್ರಾಹ್ಮಣರು ಆಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಯಾರನ್ನ ಆಗಿರ್ಬೋದು, ಮರಾಠಿಯರಾಗಿರ್ಬೋದು, ಯಾರನ್ನಾಗಿರ್ಬೋದು, ಅವರೆಲ್ಲ ನಮ್ಮವ್ರೆ. ಸೊ ನಾನು ಏನ್ ಹೇಳ್ತೀನಿ, ಈಗ ನಾರ್ತ್ ಕರ್ನಾಟಕಕ್ಕೆ ಬಂದಾಗ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಸ್ಥಿತಿಗತಿ ಚೆನ್ನಾಗಿದೆ. ವಿ ಹ್ಯಾವ್ ಗಿವನ್ ವೆರಿ ಗುಡ್ ಕ್ಯಾಂಡಿಡೇಟ್ಸ್. ಫಾರ್ ಎಕ್ಸಾಂಪಲ್, ನೀವು ರಾಯಚೂರಲ್ಲಿ ನೋಡಿ, ಅವ್ರ IAS ಆಫೀಸರ್, ಸೀನಿಯರ್ IAS ಆಫೀಸರ್ ಅಂಡ್ ವೆರಿ ವೆರಿ ನಾನ್ ಕರಪ್ಟ್ IAS ಆಫೀಸರ್. ಅವರು ದೊಡ್ಡ ಹೆಸರಿದೆ ಅವ್ರಿಗೆ ಪಾಪ. ಅಂತವ್ರಿಗೆ ನಾವು ವೋಟ್ ಹಾಕ್ಬೇಕಲ್ವ? ನಾವು ಯಾವಾಗ್ಲೂ ಹೇಳ್ತೀವಿ ಕ್ಯಾಂಡಿಡೇಟ್ಗಳು ಸರಿಯಾಗಿ ಕೊಡಲ್ಲ, ಯಾರ್ಯಾರೋ ಬರ್ತಾರೆ, ಕಳ್ಳರು ಬರ್ತಾರೆ, ಸುಳ್ಳು. ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಾಗ ಅವ್ರನ್ನ ಗೆಲ್ಸ್ಬೇಕಲ್ವಾ? ಅವ್ರನ್ನ ಗೆಲ್ಸೋ ಜವಾಬ್ದಾರಿ ಯಾರ್ದು? ಸರ್ ನಮ್ದು. ಈಗ ಸೆಂತಿಲ್ ಹೋಗಿ ಅಲ್ಲಿ ನಿಂತವ್ರೆ, ತಿರುವಲ್ಲೂರು ಅಲ್ಲಿ ಗೆಲ್ತಾ ಇದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ದೊಡ್ಡ ಮೆಜಾರಿಟಿಯಿಂದ ಗೆಲ್ತಾರೆ. ಅದೇ ರೀತಿ ನಾವು ಇಲ್ಲಿ ನಾಯಕ್ ಅವ್ರನ್ನು ಗೆಲ್ಸ್ಬೇಕು. ರಾಯಚೂರು ಬಹಳ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್. ಒಂದು ಒಳ್ಳೆ MP ಅಲ್ಲಿ ಸಿಕ್ಕಿದ್ರೆ ಆ MP ಅಲ್ಲಿ ಹೋಗ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಸ್ವಲ್ಪ ಸ್ಕೀಮ್ಸ್ ತಂದು ಆ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ನ ಮೇಲ್ ತರ್ತಾರೆ. ಅದೇ ರೀತಿ ಬಳ್ಳಾರಿಯಲ್ಲೂ ಅಲ್ವಾ? ಆಮೇಲೆ ನಿಮ್ಗೆ ಗೊತ್ತು, ಗುಲ್ಬರ್ಗದಲ್ಲಿ ಚೆನ್ನಾಗಿದೆ. ನಮ್ಮ ರಾಧಾಕೃಷ್ಣ ಅವರು ವೆರಿ ಗುಡ್ ಸೆಲೆಕ್ಷನ್. ಯಾಕಂದ್ರೆ ಖರ್ಗೆ ಸಾಹೇಬ್ರು ಇಡೀ ದೇಶ ಸುತ್ತವ್ರು. ಖರ್ಗೆ ಸಾಹೇಬ್ರು ಒಂದೊಂದ್ ದಿವಸ 2-3 ಪಾಪ ಈ ವಯಸ್ಸಲ್ಲಿ, 81 ವಯಸ್ಸಲ್ಲಿ ಪಾಪ ಅವರು ಈ ಕಷ್ಟ ಬೀಳ್ತಾ ಇರೋದ್ ನೋಡ್ರೆ ನಮ್ಮಂತ ಯುವಕರು ನಾಚಿಕೆ ಆಗ್ಬೋದು. ತಮಾಷೆ ಅಲ್ಲಲ್ವಾ? ಈ ವಯಸ್ಸಲ್ಲಿ ಆ ಪ್ಲೇನ್ಗಳು, ಕಾರ್ಗಳಲ್ಲಿ ಕುತ್ಕೊಂಡು ಹೋಗೋದು ಬರೋದು ಅಷ್ಟು ಈಸಿ ಅಲ್ಲ. ಆದ್ರೆ ಅವರು ಒಂದೊಂದ್ ದಿವ್ಸಕ್ಕೆ 2-3 ಮಾಡ್ತಾರೆ. ಅವರು ಭಾವುಕರಾಗಿ ಆ ಒಂದು ಏನು ಗುಲ್ಬರ್ಗದಲ್ಲಿ ಹೇಳಿದ್ರಲ್ವಾ, ನಂಗೆ ಬಹಳ ಬೇಜಾರಾಯ್ತು. ಬಹಳಷ್ಟು ಜನ ನನಗೆ ಕಳಿಸ್ರು. ಆ ವಿಡಿಯೋ ನೋಡಿದ್ಮೇಲೆ ನನಗೆ ಬಹಳ ಬೇಜಾರಾಯ್ತು. ನನ್ಗೆ ಕ್ಲಬ್ ಹೌಸ್ ಅಲ್ಲೂ ಬಹಳ ಜನ ಕೇಳಿದ್ರು, ಏನ್ ನಿಮ್ಮ ಅಧ್ಯಕ್ಷರ ಈ ತರ ಮಾತಾಡಿದ್ರೆ, ಇಲ್ಲಪ್ಪ ಅವರು ಭಾವುಕರು, ಅವ್ರಿಗೆ ಅವನಾಭಾವ ಸಂಬಂಧ ಗುಲ್ಬರ್ಗದ ಜನರ ಜೊತೆ 10-12 ಎಲೆಕ್ಷನ್ಸ್ ಅಲ್ಲಿ ಗೆದ್ದವರು. ಅವ್ರಿಗೆ ಮನಸ್ಸಿಗೆ ಬಹಳ ನೋವಾಯ್ತು.
ಯಾಕೆ ನೋವಾಯ್ತು ಅಂದ್ರೆ ಸೋತಿದ್ದಕ್ಕೆ ನೋವಾಗಿಲ್ಲ ಅವ್ರಿಗೆ. ಮಾಡ್ಕೊಳ್ಳಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸೋತಿರೋದಕ್ಕೆ ನೋವಾಗಿಲ್ಲ, ಜಾತಿ ಇಟ್ಕೊಂಡು ಬಂದ್ಬಿಟ್ಟು ಜಾತಿ ಮಾಡ್ಬಿಟ್ಟು ಸೋಲ್ಸ್ತಾರಲ್ವಾ, ಅದು ಅವ್ರಿಗೆ. ನಾನ್ ಎಲ್ಲಾ ಮಾಡ್ದೆ, ಸ್ವಲ್ಪ ಜಾತಿಗಳಿಗೆ ಸ್ವಲ್ಪ ಕಮ್ಯುನಿಟೀಸ್ಗೆ ನಾನು ಯಾರನ್ನೂ ಭೇದ ಭಾವ ಮಾಡಿಲ್ಲ. ನಾನ್ ನಿಜ ಹೇಳ್ತೀನಿ, ನಾನ್ ಖರ್ಗೆ ಸಾಹೇಬ್ರನ್ನ ಜಾಸ್ತಿ ಹತ್ರದಿಂದ ನೋಡದೆ ಇದ್ರೂ ಈ ಸ್ವಲ್ಪ ದಿನದಿಂದ ಅವ್ರನ್ನ ಅವಾಗ ನಾನು ಮೀಟ್ ಮಾಡೋದೆಲ್ಲ ನೋಡಿದ್ರೆ ಅವ್ರಿಗೆ ಯಾವತ್ತು ಇಲ್ಲಿವರೆಗೂ ನಾನ್ ಯಾವ ಜಾತಿ ಅನ್ನೋದು ಕೇಳೇ ಇಲ್ಲ. ಅವ್ರು ಯಾರನ್ನೂ ಕೇಳೋದೇ ಇಲ್ಲ, ಜಾತಿನೇ ಕೇಳಲ್ಲ ಅವ್ರು. ಸೊ ಅವ್ರಿಗೆ ಏನ್ ಅನ್ಸ್ತು, ನನ್ಗೆ ಸೋತ್ ಮಾಡಿದ್ರಲ್ಲ, ನಾನು ಏನೇನ್ ಮಾಡಿದೆ, ಜಾತಿ ಇಟ್ಕೊಂಡು ಸೋಲ್ಸಿದ್ರಲ್ಲ, ಅದು ಅವ್ರಿಗೆ ಸ್ವಲ್ಪ ಹರ್ಟ್ ಆಗಿದೆ ಅಷ್ಟೇ ಹೊರತು ಅವ್ರಿಗೆ ಇನ್ನೇನು ಇಲ್ಲ. ಆಮೇಲೆ ಅವರು ಇಲ್ಲಿಗೆ ಬರ್ದೇ ಇರೋ ಕಾರಣ ಬೇರೆ ಏನು ಇಲ್ಲ. ಟು ಎಲ್ಲ ಕಡೆ ಇಲ್ಲಿಗೆ ಬಂದ್ರೆ ಮತ್ತೆ ಏನಾಗುತ್ತೆ, ಇವರು ಬಹಳ ಕಟುಕರು ಇವರು. ಮತ್ತೆ ಅವ್ರನ್ನ ಸೋಲ್ಸಾಗೆ ಮತ್ತೆ ಎಲ್ಲ ದುಡ್ಡು ಗಿಡ್ಡು ಅವು ಎಲ್ಲ ಇಲ್ಲಿ ಬೀಳ್ತವೆ. ನನ್ನಿಂದ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಯಾಕೆ ಇದೆ ಗುಲ್ಬರ್ಗದ ಜನಕ್ಕೆ ಅಂತ ನಾನು ಈ ಸತಿ ನಿಲ್ಲಲ್ಲ. ನಾನು ರಾಜ್ಯಸಭಾ ಮೆಂಬರ್ ಇದ್ದೀನಿ, ಆದ್ರೆ ನಾನು ಭಾರತದಲ್ಲಿ ಇಡೀ ಭಾರತ ಸುತ್ತಿ ನೋಡಿ, ಅಸ್ಸಾಂಗೆ ಹೋಗ್ತಾರೆ, ರಾಜಸ್ಥಾನ್ಗೆ ಹೋಗ್ತಾರೆ, ಕೇರಳಾಗ ಹೋಗಿದ್ದಾರೆ. ಅಸ್ಸಾಂ ಅಲ್ಲಿ ನನ್ನ ಪ್ರಕಾರ 2-3 ಸಭೆಗಳು ಮಾಡಿದ್ದಾರೆ. ಎಲ್ಲಿ ಅಸ್ಸಾಂ? ನಾರ್ತ್ ಈಸ್ಟ್ ಹೋಗ್ತವ್ರೆ, ವೆಸ್ಟ್ ಬೆಂಗಾಲ್ಗೆ ಹೋಗ್ತವ್ರೆ, ಯುಪಿಗೆ ಹೋಗ್ತವ್ರೆ. ಯುಪಿಗೆ ಇನ್ನ ಸ್ಟಾರ್ಟ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಹೋಗ್ಬೇಕು, ಯುಪಿಗೆ ಜಾಸ್ತಿ ಹೋಗ್ಬೇಕು ಈ ಸತಿ. ಯುಪಿಯಲ್ಲಿ ಖರ್ಗೆ ಸಾಹೇಬ್ರು ಹೋಗ್ಬಿಟ್ಟು ಅಲ್ಲಿ ದಲಿತ ವರ್ಗ ಏನಿದೆ ಅದನ್ನ ಸ್ವಲ್ಪ ಸೆಳಿಬೇಕು ನಮ್ ಕಡೆ. ಅಲ್ಲಿ ಯುಪಿಯಲ್ಲಿ ನಾನು ರಾಷ್ಟ್ರೀಯ ಇದಕ್ ಬಂದಾಗ ನಾನು ಹೇಳ್ತೀನಿ, ಅಲ್ಲಿ ಸ್ವಲ್ಪ ದಲಿತ ಓಟ್ ನಮ್ ಕಡೆ ಶಿಫ್ಟ್ ಆದ್ರೆ ಅಲ್ಲಿ ಎಷ್ಟು ಅಲ್ಲಿ ಪಲ್ಲಟ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ದಲಿತರು ಸ್ವಲ್ಪ ಈ ಕಡೆ ಬಂದ್ರೆ ಅಲ್ಲಿ ಉಲ್ಟಾ ಆಗ್ಬಿಡುತ್ತೆ. ಓಕೆ, ಸೊ ದಯವಿಟ್ಟು ಅಲ್ಲೂ ಚೆನ್ನಾಗಿದೆ. ರಾಧಾಕೃಷ್ಣ ಸಾಹೇಬ್ರು ಒಳ್ಳೆ ಇಸ್ ಎ ವೆರಿ ಗುಡ್ ಕ್ಯಾಂಡಿಡೇಟ್. ನನ್ಗೆ ಒಳ್ಳೆ ಒಡನಾಟ ಇದೆ ಅವ್ರ ಹತ್ರ. ಬಹಳ ವೆರಿ ಸೈಲೆಂಟ್ ಪರ್ಸನ್ ಅಂಡ್ ಗೋ ಗೆಟರ್. ಹಿಂದ್ಗಡೆಯಿಂದ ಕೆಲಸಗಳು ಹಂಗ್ ಮಾಡ್ತಾರೆ, ಯಾರು ನೀವು ಯೋಚನೆನೇ ಮಾಡಕ್ಕಾಗಲ್ಲ. ಬಹಳಷ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸಿರೋರು. ಮತ್ತೆ ಖರ್ಗೆ ಅವರ ಅನುಪಸ್ಥಿತಿ, ಅವ್ರ MP ಆದಾಗ್ಲೂ ಇವರು ಬಹಳಷ್ಟು ಹಿಂದೆಯಿಂದ ಅವ್ರಿಗೆಲ್ಲ ಹೆಲ್ಪ್ ಮಾಡಿದವರು. ಸೊ ಅವರು ಗೆಲ್ತಾರೆ. ಬೀದರ್ ಅಲ್ಲಿ ತಮಗ್ ಗೊತ್ತು, ಒಳ್ಳೆ ಫೈಟ್ ನಡೀತಾ ಇದೆ. ಕೂಬಾ ಮತ್ತೆ ನಮ್ಮ ಯಂಗ್ಸ್ಟರ್, ನಮ್ಮ ಇವ್ರ ಮಗ, ಅವ್ರ ನಮ್ಮ ಇಂಡಿಯನ್ ಮಿನಿಸ್ಟರ್ ಅವ್ರ ಮಗ, ಅವರು ಇಬ್ಬರ ಮಧ್ಯದಲ್ಲಿ ಒಳ್ಳೆ ಫೈಟ್ ನಡೀತಾ ಇದೆ. ಅಲ್ಲೂ ಲೆಟ್ ಅಸ್ ಹೋಪ್ ನೋ ದಟ್ ಕಾಂಗ್ರೆಸ್ ವಿನ್ಸ್. ನಾನು ಮೊನ್ನೆ ಕೇಳ್ತಾ ಇದ್ದೆ, ವೆರಿ ಗುಡ್ ಫೈಟ್ ನಡೀತಾ ಇದೆ. ನಮ್ಮ ಈಶ್ವರ್ ಖಂಡ್ರೆ ಅವ್ರ ಮಗನಿಗೆ ಮತ್ತೆ ಅವ್ರಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಇಟ್ಸ್ ಎ ಟಚ್ ಅಂಡ್ ಗೋ ಸಿಚುವೇಶನ್, ವಿ ಮೈಟ್ ವಿನ್ ಅಂತ ಹೇಳ್ತಾರೆ. ಸೊ ಅವೆಲ್ಲ 50-50 ಸಾರ್ಟ್ ಆಫ್ ಎ ಕಾನ್ಸ್ಟಿಟ್ಯೂನ್ಸೀಸ್. ಈಗ ನೆಕ್ಸ್ಟ್ ಬಾಗಲಕೋಟೆಗೆ ಬರೋಣ. ಕೊಪ್ಪಳ ನಿಮ್ಗೆ ಗೊತ್ತು, ಕೊಪ್ಪಳ ಸ್ವಲ್ಪ 50-50 ಇತ್ತು. ಆದ್ರೆ ಸಂಗಣ್ಣ ಕರಡಿ ಏನು ಬಿಜೆಪಿ MP, ex-MP, ಆದ್ರೆ ಲಾಸ್ಟ್ ಟೈಮ್ MP ಅವರು ಬಂದಾಗಿಂದ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ಗೆ ಸ್ವಲ್ಪ ಸುಲಭವಾಗ್ತಾ ಇದೆ. ಅವ್ರಿಗೊಂದು ದೊಡ್ಡ ಮಟ್ಟದ ಅವ್ರಿಗೊಂದು 50-60-70 ಸಾವಿರ ವೋಟ್ ಇದೆ. ಅವ್ರ ಕ್ಷೇತ್ರದಲ್ಲಿ ಅಷ್ಟೊಂದಿದೆ, ಮತ್ತೆ ಬೇರೆ ಕ್ಷೇತ್ರಗಳಲ್ಲೂ ಅವ್ರಿಗೆ ಒಳ್ಳೆ ಇರೋದ್ರಿಂದ, ಸಂಗಣ್ಣ ಕರಡಿ ಬಂದಿರೋದ್ರಿಂದ ಕೊಪ್ಪಳಲ್ಲೂ ಸ್ವಲ್ಪ ಸ್ಥಿತಿಗತಿ ಚೆನ್ನಾಗಿದೆ. ಬಾಗಲಕೋಟೆ ತಮಗ್ ತಿಳಿದಂಗೆ ಅಲ್ಲಿ ವೀಣಾ ಕಾಶಂಪುರು ಮತ್ತೆ ಅವರೆಲ್ಲ ಸ್ವಲ್ಪ ಸಾಲ್ವ್ ಆಗಿದೆ. ಅಲ್ಲೂ ನಮ್ದು ಒಂದು ಒಳ್ಳೆ ಕ್ಯಾಂಪೇನ್ ನಡೀತಾ ಇದೆ. ಬಿಜಾಪುರ ಅಲ್ಲಿ ರಾಜು ಅಳಗೂರ್ ಅವ್ರದ್ದು ಒಂದು ಒಳ್ಳೆ ಕ್ಯಾಂಪೇನ್. ದೇರ್ ಆಲ್ಸೋ ದಟ್ ಈಸ್ ಒನ್ ಆಫ್ ಅವರ್ ಕಾನ್ಸ್ಟಿಟ್ಯೂನ್ಸಿ ವೇರ್ ವಿ ಆರ್ ಕಾನ್ಫಿಡೆಂಟ್ ದಟ್ ಬಿಜಾಪುರ್ ವಿ ಆರ್ ಗೋಯಿಂಗ್ ಟು ವಿನ್ ದಿಸ್ ಟೈಮ್. ಸೊ ಇದು ಹೈದರಾಬಾದ್ ಕರ್ನಾಟಕ, ಬಳ್ಳಾರಿ ಹೋಗಿತ್ತು. ಸೊ ಇದು ಹೈದರಾಬಾದ್ ಕರ್ನಾಟಕ ಮತ್ತೆ ಸ್ವಲ್ಪ ಕಿತ್ತೂರು ಕರ್ನಾಟಕ ಕಡೆ ಬರ್ತಾ ಇದೆ. ನಿಮ್ಗೆ ಗೊತ್ತಿದ್ದಂಗೆ ಹಾವೇರಿನೂ ಚೆನ್ನಾಗಿದೆ ಪರಿಸ್ಥಿತಿ. ಅಲ್ಲೇನು ಬೊಮ್ಮಾಯಿ ವೆರಿ ಫಾರ್ಮಿಡಬಲ್ ಕ್ಯಾಂಡಿಡೇಟ್ CM, ಬಟ್ ನನಗ್ ಬರ್ತಾ ಇರೋ ಮಾಹಿತಿ ಕಾಂಗ್ರೆಸ್ ಇಸ್ ವೆಲ್ ಪ್ಲೇಸ್ ಟು ಅಪ್ಸೆಟ್ ಬೊಮ್ಮಾಯಿ ಅಂತಾನೆ ಬರ್ತಾ ಇದೆ. ಈಗ ಹುಬ್ಳಿ ಧಾರವಾಡ ತಮಗ್ ತಿಳಿದಿದೆ, ಅಲ್ಲಿ 5-time MP ಮಂತ್ರಿಗಳು, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಲ್ಲಿದ್ದಾರೆ. ಸೊ ಅವ್ರ ವಿರುದ್ಧ ಒಂದು ದೊಡ್ಡ ಮಟ್ಟದ ಒಂದು ಒಳ್ಳೆ ಕ್ಯಾಂಪೇನ್ ನಡೆಸಿದ್ದಾರೆ ಸಂತೋಷ್ ಲಾಡ್ ಅವರು ಮತ್ತೆ ವಿನೋದ್ ಅಸೋಟಿ ಅವರು. ಸಂತೋಷ್ ಲಾಡ್ ಇಸ್ ಎ ಮ್ಯಾನ್ ಹೂ ಇಸ್ ವರ್ಕಿಂಗ್ ವೆರಿ ವೆಲ್ ದೇರ್. ನನಗೆ ಅಲ್ಲಿ ಮಾಹಿತಿಗಳು ಬರ್ತಾ ಇದಾವೆ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿ. ಬಹಳ ಒಳ್ಳೆ ಈ ಸ್ಟ್ಯಾಂಡಿಂಗ್ ಲೈಕ್ ಏನು ರಾಕ್ ಬಿಹೈಂಡ್ ವಿನೋದ್ ಅಸೋಟಿ. ಅಂಡ್ ವಿನೋದ್ ಅಸೋಟಿ ಬಿಲಾಂಗ್ಸ್ ಟು OBC. ಫಸ್ಟ್ ಟೈಮ್ ಆಫ್ಟರ್ ಸೋ ಮೆನಿ ಇಯರ್ಸ್ ಒಂದು OBC ಹಾಕಿದೀವಿ ಅಲ್ಲಿ. ನಾರ್ಮಲಿ ಆ ರಿಸ್ಕ್ ತಗೊಂತಾ ಇರ್ಲಿಲ್ಲ, ಬಟ್ ಈ ಸತಿ ಒಂದು ರಿಸ್ಕ್ ತಗೊಂಡಿದ್ದಾರೆ. ದಟ್ಸ್ ಓಕೆ, ವಿ ಆರ್ ಎಕ್ಸ್ಪೆರಿಮೆಂಟಿಂಗ್, ಅದ್ರಲ್ಲಿ ಏನು ತಪ್ಪೇನಿಲ್ಲ. ಬಟ್ ತಮಗ್ ಗೊತ್ತಿದ್ದಂಗೆ ಒಂದು ಆಘಾತಕರ ಘಟನೆ ನಡೆದಿದೆ. ನೇಹಾ ಅವರ ಘಟನೆ ನಡಿಬಾರ್ದಾಗಿತ್ತು. ಅದರಿಂದ ಬೇಳೆ ಬೇಯಿಸ್ಕೊಳ್ಳೋರು ಮತ್ತೆ ಬೋಗಣೆ ತಂದ್ರು ಅಲ್ವಾ. ಬೆಂಕಿ ಇವ್ರು ಹೆಂಗೆ ಅಂದ್ರೆ, ಎಲ್ಲೆಲ್ಲಿ ಬೆಂಕಿ ಇಲ್ವೋ ಅಲ್ಲಿ ಬೆಂಕಿ ಹಚ್ತಾರೆ, ಎಲ್ಲೆಲ್ಲಿ ಬೆಂಕಿ ಯಾವಾಗ್ಲೇ ಇದೆಯೋ ಬೋಗಣೆ ತರ್ತಾರೆ. ಬೋಗಣೆ ತಂದ್ಬಿಟ್ಟು ಪುಳಿಯೋಗರೆ, ಪಾಯಸ, ಬಿಸಿಬೇಳೆ ಬಾತ್ ಎಲ್ಲ
ಮಾಡಕ್ ತಯಾರು ಮಾಡವ್ರೆ, ಟ್ರೈ ಮಾಡಿದ್ರು. ಏನು ಎಲ್ಲರೂ ಹೋಗಿದ್ದೆ ಅವ್ರ ಮನೆಗೆ. ಪಾಪ ಆತ ಕಾಂಗ್ರೆಸ್ ಕಾರ್ಪೊರೇಟರ್. ಅಮಿತ್ ಶಾ ಇರೋ ಕಡೆಗೆ ಅವ್ರನ್ನ ಕರ್ಕೊಂಡು ಹೋಗೋದು. ಏನಿದು ನನ್ ಪ್ರಕಾರ ಅವ್ರು ಇರೋ ಕಡೆ ಕರ್ಕೊಂಡು ಹೋದಂಗೆ ಇದೆ. ಯಾಕಂದ್ರೆ ಅವ್ರ ಮನೆ ತರ ಕಾಣಿಸಿಲ್ಲ ನನ್ಗೆ. ಇವ್ರು ನಡ್ಡಾ ಹೋಗೋದೇನು, ಎಲ್ಲಾರು ಹೋಗೋದೇನು, ನೀವೆಲ್ಲರೂ ಯಾವ್ಯಾವ ಲೀಡರ್ ಬಂದ್ರೆ ಎಲ್ಲರೂ. ಆದ್ರೆ ಈ ಹಾಸನ್ ಫೈಲ್ಸ್ ಸಂತ್ರಸ್ತರು 100 ಜನ ಇದಾರಲ್ವಾ, ಅವ್ರು ಕಾಣಿಸಿಲ್ಲ ನಿಮ್ಗೆ? ಅವ್ರ ಮನೆಗಳಿಗೆ ಹೋಗಿದ್ದೀರಾ? ಅವ್ರ ಹೆಣ್ಣು ಮಕ್ಕಳಲ್ವಾ? ಅದೇ ರೀತಿ ಬೇರೆ ಕೊಲೆಗಳಾಗಲ್ವಾ, ಅವ್ರ ಮನೆಗಳಿಗೆ ಹೋಗಲ್ವಾ? ಅವ್ರ ಮುಸಲ್ಮಾನರು ಅಂತ. ಹಿಂದೂ ಕೊಲೆ ಆಯ್ತಲ್ವಾ JP ನಗರಲ್ಲಿ, ಅಲ್ಲಿ ಹೋಗಲ್ವಾ? ಅಂದ್ರೆ ಆ ಹಿಂದೂ ಮನೆಗೆ ಹೋದ್ರೆ ನಿಮ್ಗೆ ಏನು ಸಿಗಲ್ಲ, ಬೆಳೆ ಬೇಯಲ್ಲ, ಬಿಸಿಬೇಳೆ ಬಾತ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಸೊ ಎಲ್ಲೆಲ್ಲಿ ಬೆಂಕಿ ಇಲ್ವೋ ಅಲ್ಲಿ ಬೆಂಕಿ ಹಚ್ಬೇಕು, ಎಲ್ಲೆಲ್ಲಿ ಬೆಂಕಿ ರೆಡಿ ಇದೆ ಬೋಗಣೆ ತಗೊಂಡ್ ಬಂದ್ಬಿಟ್ಟು ಪುಳಿಯೋಗ್ರೆ, ಬಿಸಿಬೇಳೆ ಬಾತು, ತವ್ವೆ ಎಲ್ಲ ಮಾಡ್ಕೊಂಡು ತಿನ್ನೋದು. ಎಷ್ಟು ದಿವಸ ಅಂತ ತಿಂತೀರಾ ಇದು? ಎಷ್ಟು ದಿವಸ ಅಂತ ತಿಂತೀರಾ? ಆ ತಿಂದಿದ್ದು ಜೀರ್ಣ ಆಗಲ್ಲ ಕಣಗ. ಕೋಮವಾದದ ಊಟ ಜೀರ್ಣ ಆಗಲ್ಲ. ಅದು ಒಳಗಡೆ ನಿಮ್ಗೆ ಹೊಟ್ಟೆ ಉರಿಸ್ತತೆ. ಯು ವಿಲ್ ಗೆಟ್ ಗ್ಯಾಸ್, ಅದು ಇದು. ಸೊ ದಯವಿಟ್ಟು ಒಳ್ಳೆ ಊಟ ಮಾಡಿ. ಮನೆಯಲ್ಲಿ ಗ್ಯಾಸ್ ಹಚ್ಕೊಂಡು, ನೀವೇ ಹೇಳ್ತೀರಾ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟವ್ರೆ ಅಂತ. ಆ ಗ್ಯಾಸ್ ಹಚ್ಕೊಂಡು ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಒಳ್ಳೆ ಊಟ ತಿನ್ಕೊಳ್ಳಿ. ಈ ಕೋಮವಾದದ ಊಟ ಯಾಕೆ ತಿಂತೀರಾ? ಯಾರ್ದೋ ಬೆಂಕಿ, ಆ ಬೆಂಕಿ ಅಲ್ಲಿ ಅಳ್ತಾ ಇರ್ತಾರೆ. ಅಲ್ಲಿ ನೇಹ, ಅಮ್ಮ, ಅಪ್ಪ ಅವರೆಲ್ಲ ಅಳ್ತಾ ಇರ್ತಾರೆ. ಆ ಅಳ್ಳೋ ಇದ್ರಲ್ಲಿ ಹೋಗ್ಬಿಟ್ಟು ಪುಳಿಯೋಗ್ರೆ ಇದು ಮಾಡ್ಕೊಂಡು ತಿಂತೀರಂದ್ರೆ ನಿಮ್ಮಷ್ಟು ನೀಚರು, ನಿಕೃಷ್ಟರು ಇನ್ ಯಾರು ಇಲ್ಲ ನನ್ನ ಪ್ರಕಾರ, ಯಾರು ಇಲ್ಲ. ನಾವು ಹಾಸನ್ ಫೈಲ್ಸ್ ಬಗ್ಗೆ ವಿ ಆರ್ ವರಿಡ್ ಅಬೌಟ್ ದಮ್. ಆ ಸಂತ್ರಸ್ತರು ಇದು ಹೊರಗ್ ಬರಬಾರ್ದು ಅಂತ ನೋಡ್ಕೊಂತ ಇದೀವಿ. ಸಂತ್ರಸ್ತರು 10-12 ಜನ SIT ಮುಂದೆ ಏನ್ ಹೇಳ್ತಾರಂತ ಗೊತ್ತಾ ನಿಮ್ಗೆ? ನಿಮ್ ಕೈ ಮುಗಿತೀವಿ, ವಿ ಆರ್ ರೆಡಿ ಟು ಡಿಪೋಸ್ ಬಿಫೋರ್ ಯು. ಆದ್ರೆ ನಮ್ಮ ಐಡೆಂಟಿಟಿ ಏನಾದ್ರು ಹೊರಗೆ ಬಂದ್ರೆ ನಾವು ನೇಣ್ ಹಾಕೋಬೇಕಾಗುತ್ತೆ ಅಂತ ಏನ್ ಮಾಡ್ತಾರೆ? ವೆನ್ ಎ ಲಾ ಮೇಕರ್ ಬಿಕಮ್ಸ್ ಎ ಪರ್ವರ್ಟ್, ವೆನ್ ಎ ಲಾ ಮೇಕರ್ ಯೂಸಸ್ ಹಿಸ್ ಪೊಸಿಷನ್ ಆಫ್ ಪವರ್ ಟು ಲೂರ್ ವುಮೆನ್ ಇನ್ ಟು ಹಿಸ್ ಬೆಡ್ರೂಮ್, ಚಿತ್ರೀಕರಣ ಮಾಡಿ ಆಮೇಲೆ ಮತ್ತೆ ಅವ್ರಿಗೆ ಗನ್ ಇದೆ, ನಾನು ಸಾಯಿಸ್ತೀನಿ ಅಂತ ಹೇಳ್ತಾರೆ. ಒಂದು ಸಂತ್ರಸ್ತೆ ಹೇಳ್ತಾರೆ, ನಾನು ಯಾರು ಗೊತ್ತಾ ಸಂತ್ರಸ್ತೆ? ಶೀಸ್ ಎ ಲಾ, ಏನು ಕಾರ್ಪೊರೇಟರ್, ಕೌನ್ಸಿಲರ್ ಏನೋ ಅವಳು. ಶೀಸ್ ಎ ಇದು ಏನು ಪೀಪಲ್ಸ್ ರೆಪ್ರೆಸೆಂಟೇಟಿವ್. ಏನೋ ಕೆಲ್ಸಕ್ಕೆ ಹೋದ್ರೆ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ನನ್ಗೆ ಇಟ್ಕೊಂಡ್ರು ಸರ್, ನಾನು ಬೇಡ ಅಂದೆ, ಗನ್ ತೋರ್ಸಿದ್ರು, ನಿನ್ ಗಂಡನ್ನ ಸಾಯಿಸ್ಬಿಡ್ತೀನಿ ಅಂತ. ಆಮೇಲೆ ನಂದು ವಿಡಿಯೋ ಚಿತ್ರೀಕರಣ ಮಾಡ್ಬಿಟ್ಟು he used to use those clips to repeatedly call that woman and rape. What else you require? Can we afford to have ಈ ತರ MP ಇರಕ್ ಸಾಧ್ಯನಾ? ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಇನ್ನ ಆ ಪಾರ್ಟಿಯವರು ಅಂತವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇವ್ರಿಗೆ ಏನನ್ನ ಸ್ವಲ್ಪನ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಪಾಯಿಂಟ್ ಏನ್ ಗೊತ್ತಾ? ಯು ಹ್ಯಾವ್ ಟು ಫಸ್ಟ್ ರೂಲ್ ಏನ್ ಗೊತ್ತಾ? ಹ್ಯುಮ್ಯಾನಿಟಿಯ ರೂಲ್ ಏನ್ ಗೊತ್ತಾ? ಯಾವ್ದನ್ನ ಒಂದು ಈ ತರ ಘಟನೆ ಈಗ ನಾವು ಕಾರ್ ತಗೊಂಡು ಹೋಗ್ತಾ ಇರ್ತೀವಿ, ಯಾರೋ ಒಬ್ಬನ್ ಹೊಡಿತಾ ಇರ್ತಾರೆ. ನಾವು ನಮ್ಮ ಹೃದಯ ಯಾಕೋಸ್ಕರ ಮಿಡಿಬೇಕು ಗೊತ್ತಾ? ಏಟ್ ತಿನ್ನೋನ್ಕೋಸ್ಕರ. ಅವನೇ ತಪ್ಪು ಮಾಡಿರ್ಬೋದು, ಅದ್ ಆಮೇಲೆ ನೋಡೋಣ. ಆದ್ರೆ ಫಸ್ಟ್ ನಾವು ಹೋಗ್ಬಿಟ್ಟು ಅವನ್ನ ಬಚಾವ್ ಮಾಡ್ಬೇಕು. ಆಮೇಲೆ ಇವ್ನು ಹೇಳ್ತಾನೆ ಅವ್ನು ಏನೇನೋ ಮಾಡವನೆ ಅಂತ, ಅದಾದ್ಮೇಲೆ ಫಸ್ಟ್ ವಿ ಹ್ಯಾವ್ ಟು ಸ್ಟ್ಯಾಂಡ್. ಇಲ್ಲೂ ಅಷ್ಟೇ, ಈ MP ಮಾಡಲ್ವೋ, ಇವನು ಕಳ್ಳನೋ, ರೇಪಿಸ್ಟೋ, ಇವೆಲ್ಲ ಆಮೇಲೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾರ ಪರವಾಗಿ ನಿಲ್ಬೇಕು ಅಂದ್ರೆ ಆ ಅಮಾಯಕ ಕನ್ನಡದ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಬೇಕು ನಾವು. ಇಟ್ಸ್ ಅ ಮಸ್ಟ್. ಆ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಬೇಕು. ಈ ರೇಪಿಸ್ಟ್ ಪರವಾಗಿ ನಿಲ್ಲೋರು ನೀವು ರೇಪಿಸ್ಟ್ಗಳೇ. ಈ ರೇಪಿಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅಕ್ಯೂಸ್ಡ್ ರೇಪಿಸ್ಟ್ ಜನ ಹೇಳ್ತಾವ್ರ, ಅದಕ್ಕೆ ಹೇಳ್ತಾ ಇದ್ದೀನಿ, ನಾನ್ ಹೇಳ್ತಾ ಇಲ್ಲ. ಅಲ್ಲಿ ಹೇಳಿದಾರಲ್ಲ, ಸಂತ್ರಸ್ತೆ ಹೇಳಿದಾಳಲ್ಲ, ಇನ್ ಫ್ರಂಟ್ ಆಫ್ ಮೆಜಿಸ್ಟ್ರೇಟ್ ಹೇಳಿದಾರಲ್ರಿ. ಅದಕ್ಕೆ ಇವ್ರು ಏನ್ ಹೇಳ್ತಾರೆ ಎಲ್ಲರೂ, ನಂಗೆ ನೀನ್ ಹೆಂಗ್ ಕರಿತೀಯ, ನಾನ್ ಹೆಂಗ್ ಕರಿತೀನಿ ಅಂದ್ರೆ, ಐ ವಿಲ್ ಸ್ಟ್ಯಾಂಡ್ ಟಿಲ್ ದ ಕೇಸ್ ಇಸ್ ಪ್ರೂವ್ಡ್, ಐ ವಿಲ್ ಸ್ಟ್ಯಾಂಡ್ ವಿತ್ ದ ವಿಕ್ಟಿಮ್. ವೆರಿ ಕ್ಲಿಯರ್. ನಾಳೆ ಬೆಳಿಗ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನೀನೇ ಗೆದ್ರೆ ಅವಾಗ ನಿನ್ ನಾಳೆ ಬರೋ. ಅಲ್ಲಿವರೆಗೂ ನಾನು ಪರವಾಗಿ ನಿಲ್ಲೋದು. ಅರ್ಥ ಆಯ್ತಾ? ನಾನು ಯಾವತ್ತು
ಹಲೋ, ಸಾರಿ, ಸ್ವಲ್ಪ ಏನೋ ಕಾಲ್ ಬಂತು. ಯಾರು ಕಾಲ್ ಮಾಡ್ಬಿಡಿ ದಯವಿಟ್ಟು. ಏನೇನಿದ್ರೆ ಮೆಸೇಜ್ ಹಾಕಿ, ಡೋಂಟ್ ಕಾಲ್ ಮಿ, ಇಟ್ ವಿಲ್ ಇಂಟರಪ್ಟ್. ಓಕೆ. ಸೊ ನಾನು ಎಲ್ಲಿವರೆಗೂ ಈ ಕೇಸ್ ಒಂದು ಟರ್ಮಿನಲ್ ಎಂಡ್ ತಗೊಂಡ್ ಹೋಗ್ತೈತಲ್ವಾ, ಅಲ್ಲಿವರೆಗೂ ನಾನು ಸಂತ್ರಸ್ತೆ ಬರೇನೆ. ಪೆರಿಯಾರ್ ಎಲ್ಲೋ ಒಂದ್ ಕಡೆ ಬರೀತಾರೆ, ಎರಡು ಕೋಮಿನ ಮಧ್ಯದಲ್ಲಿ ಏನನ್ನ ಒಂದು ಗಲಾಟೆ ಆದ್ರೆ ನಾನು ಯಾವ ಮೆಜಾರಿಟಿ ಕೋಮು ಮೈನಾರಿಟಿ ಮೇಲೆ ದಬ್ಬಾಳಿಕೆ ಮಾಡುತ್ತಲ್ವಾ, ನಾನು ಅವನ್ ಪರ. ನಾಳೆ ಬೆಳಗ್ಗೆ ಮೈನಾರಿಟಿಲಿ ಇರುವ ಒಬ್ಬ ಮನುಷ್ಯ ಮನೆಗೆ ಹೋಗ್ಬಿಟ್ಟು ತನ್ನ ಹೆಂಡತಿ ಮೇಲೆ ಅವನೇನನ್ನ ದಬ್ಬಾಳಿಕೆ ಮಾಡಿದ್ರೆ ನಾನು ಅವ್ನು ಮೈನಾರಿಟಿ ಅಂತ ನೋಡಲ್ಲ. ಅಲ್ಲಿ ಆ ಮೈನಾರಿಟಿ ಗಂಡ್ಸು ಹೆಂಗ್ಸ್ ಮೇಲೆ ಮಾಡಿರೋ ಅವಮಾನಕ್ಕೆ, ಅತ್ಯಾಚಾರಕ್ಕೆ ನಾನು ಆ ಹೆಂಗ್ಸಿನ ಪರ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ನಾನು ಯಾವತ್ತೂ ಶೋಷಣೆಗೆ ಒಳಪಟ್ಟವರ ಪರ, ಶೋಷಿತರ ಪರ, ನಾನು ಶೋಷಣೆ ಮಾಡವನ ಪರ ನಿಲ್ಲಲ್ಲ ಅಂತಾರೆ ಪೆರಿಯಾರ್. ಸೊ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಇವತ್ತು ಯಾರ್ಯಾರು ನಾಚಿಕೆ ಮಾನ ಮರದೆ ಇಲ್ಲದೆ ಶೋಷಣೆ ಮಾಡವನ ಪರವಾಗಿ ನಿಲ್ಲೋರು ನೀವು ಮನುಷ್ಯರ? ಯಾವತ್ತು ಶೋಷಣೆಗೆ ಒಳಪಟ್ಟವ್ರ ಪರ ನಿಲ್ಬೇಕು. ಪೆರಿಯಾರ್ ಹೇಳಿರೋದದೇ, ಅಂಬೇಡ್ಕರ್ ಹೇಳಿರೋದದೇ, ಬುದ್ಧ ಹೇಳಿರೋದದೇ, ಬಸವಣ್ಣ ಹೇಳಿರೋದದೇ, ಕೂಲೆ ಹೇಳಿರೋದಲ್ಲೇ. ನಮ್ಮಂತ ಪ್ರಜ್ಞಾವಂತರು, ನಮ್ಮಂತ ಸೆಕ್ಯುಲರ್ಸ್ ನಮ್ಮ ಜೀವನ ಇರೋವರೆಗೂ ನಾವು ಶೋಷಣೆ ಮಾಡೋವ್ರ ಪರ ನಿಲ್ಲಕ್ ಸಾಧ್ಯನೇ ಇಲ್ಲ. ಶೋಷಿತರ ಪರನೇ ನಿಲ್ಲೋದು, ಯಾರು ಶೋಷಣೆಗೆ ಒಳಗಾಗೋರು ಅವ್ರ ಪರನೇ ನಿಲ್ಲೋದು. ಸೊ ಇವತ್ತು ಏನ್ 14 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಚುನಾವಣೆ ನಡೀತಾ ಇದೆ, ನೀವೆಲ್ಲ ಮತದಾರರು ಯಾರ ಪರ ನಿಲ್ಬೇಕು? ಯಾರ ಪರ ನಿಲ್ತೀರಾ? ಶೋಷಣೆ ಮಾಡಿದ ಬಿಜೆಪಿ ಜೆಡಿಎಸ್ ಅಲಿಯನ್ಸ್ ಪರವಾಗಿ ನಿಲ್ತೀರಾ, ಇಲ್ಲಂದ್ರೆ ಶೋಷಿತರ ಪರ ನಿಲ್ಲುವ ಕಾಂಗ್ರೆಸ್ ಪರ ನಿಲ್ತೀರಾ ಅನ್ನೋದು. ಇವತ್ತು ಯಾರು ಪ್ರಜ್ವಲ್ ರೇವಣ್ಣ, ಯಾರು ಪ್ರಜ್ವಲ್ ರೇವಣ್ಣ? ಒಂದು ಸತಿ ಮುಖ್ಯಮಂತ್ರಿ, ಒಂದ್ ಸತಿ ಪ್ರಧಾನಮಂತ್ರಿ ಆಗಿರೋ ಮೊಮ್ಮಗ. ಯಾರು ಪ್ರಜ್ವಲ್ ರೇವಣ್ಣ? ಮಂತ್ರಿ, ಪವರ್ಫುಲ್ ಮಂತ್ರಿ, 6-7 ಸತಿ MLA, 5-6 ಸತಿ ಮಂತ್ರಿ, PWD, ಇರಿಗೇಷನ್, ಪವರ್ ಮಂತ್ರಿಯ ಮಗ. 2ನೇ ಸತಿ MP ಟ್ರೈ. ಅವರ ಚಿಕ್ಕಪ್ಪ 2 ಸತಿ ಮುಖ್ಯಮಂತ್ರಿ, ಈ ರಾಜ್ಯದ 2 ಸತಿ ಮುಖ್ಯಮಂತ್ರಿ. ಅಂತವ್ರು ಇಂಥ ಪರ್ವರ್ಟೆಡ್ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಜನ ಯಾರ ಪರ ನಿಲ್ತೀರಾ? ಅಂತ ಪಕ್ಷಗಳ ಪರವಾಗಿ ನಿಲ್ತೀರಾ? ಮೋದಿ ಏನ್ ಹೇಳಿದ್ರು ಮೈಸೂರಲ್ಲಿ? ಪ್ರಜ್ವಲ್ ಹಾಸನ್ ಸೆ ಕಡಾ ಹೈ, ಓ ಮೇರಾ ಲಡ್ಕಾ ಹೈ ಅಲ್ವಾ? ಆ ಪ್ರಜ್ವಲ್ ಕು वोट दिया तो मोदी को वोट दिया जैसा अंदर। ಅಂದ್ರೆ मोदी जी आप रेपिस्ट को वोट मांगा है, कर्नाटका को आके आपने एक हत्याचारी को वोट मांगा है। नॉर्थ कर्नाटका के लोग, कित्तूर कर्नाटका के लोग, हैदराबाद कर्नाटका के लोग रेपिस्ट का साथ में कभी भी वोट नहीं देंगे और उसका साथ में कभी नहीं करेंगे। हमारा जब तक हमारा सांस है तो हम जो विक्टिम है उसका साथ करेंगे, हम परपेट्रेटर का साथ में कभी भी नहीं करेंगे। आप कर सकते हैं, आप अदानी का साथ में, अंबानी का साथ में, रेपिस्ट का साथ में, किलर का साथ में, ब्रिजभूषण का शर्मा का साथ में, ब्रिजभूषण सिंह कोई है ना, वो यूपी वाला जो एथलीट्स के ऊपर रेप अटेम्प्ट किया, आप कर सकते हैं। हम कांग्रेस वाले नहीं करेंगे, हम वोटर लोग भी नहीं करेंगे। मैं भी हैदराबाद कर्नाटका वाला हूं, मैं भी बल्लारी वाला हूं। हम जैसा वोटर आप जैसे रेपिस्ट अलियंस को वोट नहीं देंगे, नहीं देंगे, नहीं देंगे। ಈಗ ನಿಮ್ಗೆ ಹೇಳ್ತೀನಿ, ಯಾಕೆ ಈ ಬಿಜೆಪಿಗರಿಗೆ ಜೆಡಿಎಸ್ ಗೆ ನೀವು ವೋಟ್ ಹಾಕ್ಬಾರ್ದು? ಇವರು ರೇಪಿಸ್ಟ್ಗಳು ಪರವಾಗಿ ನಿಂತಿರೋರು, ಇವರು ಶೋಷಣೆ ಮಾಡೋರ ಪರವಾಗಿ, ಸಾಮಾಜಿಕವಾಗಿ ಶೋಷಣೆ ಮಾಡೋರ ಪರವಾಗಿ ನಿಂತಿರೋರು, ಇವರು ಶೈಕ್ಷಣಿಕವಾಗಿ ಶೋಷಣೆ ಮಾಡೋರ ಪರವಾಗಿ ನಿಂತಿರೋರು, ಇವರು ಆರ್ಥಿಕ ಶೋಷಣೆ ಮಾಡುವ ಅದಾನಿ, ಅಂಬಾನಿ ಮತ್ತೆ ಯಾರು ಇವರು ಬಂಡವಾಳ ಶಾಹಿಗಳ ಪರವಾಗಿ ನಿಂತಿರೋರು ಅವರು. ಇವ್ರು ಎಂತವ್ರು ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲರಿಗೂ ಒಂದೇ ಟ್ಯಾಕ್ಸ್ ಹಾಕಿರೋರು, ಮಹಾನುಭಾವರು ಜಾಸ್ತಿ ಮಾಡಿರೋರು. ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲರಿಗೂ ಒಂದೇ, ಆದ್ರೆ ನಾವು ₹3.70
ಪೈಸಾ ಡೀಸೆಲ್ ಇಟ್ಟಿದ್ರೆ ಇವರು 32 ರೂಪಾಯಿ ತಗೊಂಡಿದ್ರು. ಅಂದ್ರೆ ಅದಾನಿಗೆ ಕಾರ್ಗ್ ಹಾಕಿದ್ರೇನು 32 ರೂಪಾಯಿ ಟ್ಯಾಕ್ಸ್. ಯಾದಗಿರಿನ ಭೀಮಪ್ಪ, ನಮ್ಮ ಇದು ಯಾರು ಬೆಳಗಾಮಿನ ಹನುಮಪ್ಪ, ಬಳ್ಳಾರಿಯ ರಶೀದು, ಬೀಡಿ ಕಟ್ಟುವ ರಶೀದುನು ಹಾಕಿದ್ರೇನು 32 ರೂಪಾಯಿ. ಸೊ ಯಾರ ಪರ ಈ ಸರ್ಕಾರ ಈಗಿರೋ ಸರ್ಕಾರ, ಕೇಂದ್ರ ಸರ್ಕಾರ ಉಳ್ಳವರ ಪರ, ಇಲ್ಲದವರ ಜೋಬಿಂದ ಲೂಟಿ ಹೊಡೆದ್ಬಿಟ್ಟು ಉಳ್ಳವರ ಜೋಬು ತುಂಬಿಸುವ ಸರ್ಕಾರ. ಇವ್ರು ಇವತ್ ನಮ್ಗೆ ಹೇಳ್ತಾರೆ 1 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕೊಡ್ತಾರೆ ಕಾಂಗ್ರೆಸ್ಗರು ಮಹಿಳೆಯರಿಗೆ ಅಂತ ಹೇಳ್ತಾರೆ. 15 ಲಕ್ಷ ಕೊಡ್ತೀನಿ ಅಂತಲ್ಲಪ್ಪ, ಅದ್ ಎಲ್ಲಿಂದ ತಂದು ಕೊಡ್ತೀಯ ಅಂತ ಕೇಳಿದ್ವಾ? ಅದು ಕೇಳಿಲ್ಲಲ್ವಾ ನೀವು? ಸೊ ಕೊಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಒಂದು ಫ್ಯಾಮಿಲಿಗೆ ಸರಿಸುಮಾರು ನಾನು ಮೊನ್ನೆ ಲೆಕ್ಕ ಹಾಕಿದಾಗ 58,000 ರೂಪಾಯಿ ಹೋಗ್ತಾ ಇದೆ. ಅರ್ಥ ಮಾಡಿ. ಸೊ ಕರ್ನಾಟಕ ಅಂತ ರಾಜ್ಯಕ್ಕೆ ಬರೀ 42,000 ರೂಪಾಯಿ ಕೊಟ್ರೆ 1 ಲಕ್ಷ ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? ಸರ್ ನಾವೆಲ್ಲ ನಿಮ್ಗೆ ಯಾಕೆ ಹೇಳ್ಕೊಡ್ಬೇಕು ಕಾಪಿ ಹೊಡೆಯಾಗ? ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಕರ್ನಾಟಕಕ್ಕೆ ಬರೋದು ಇವರು ಭಾಗ್ಯಗಳು ಕೊಡ್ತಾವ್ರೆ ಅಂತ ಹೇಳೋದು, ಹೋಗ್ಬಿಟ್ಟು ರಾಜಸ್ಥಾನಲ್ಲಿ ಅದೇ ಭಾಗ್ಯಗಳು ಕೊಡೋ ನಾಲಾಯಕರು. ಮಧ್ಯಪ್ರದೇಶ್ ಹೋಗೋದು ನಾವು ಕೊಡೋದೇ ಕೊಡೋದು, ಆಂಧ್ರದಲ್ಲಿ ಹೋಗೋದು ನಾವು ಕೊಡೋದೇ ಕೊಡೋದು, ಮತ್ತೆ ಇಲ್ಲಿಗೆ ಬರೋದು ಭಾಗ್ಯಗಳು ಕೊಡ್ತಾವ್ರೆ ಅಂತ ಸಿದ್ದರಾಮಯ್ಯ ಅವ್ರ ಮೇಲೆ ಇದು ಅವ್ರ ಮೇಲೆ ಮಂಗನ್ ಕೂರ್ಸು. ನೀವು ಬರೀ ಚೊಂಬಲ ನಮ್ಗೆ ಕೊಟ್ಟಿರೋದು, ಆ ಚೊಂಬ್ ಮೇಲೆ ಮಕ್ಮಲ್ ಟೋಪಿನೂ ಹಾಕಿದಿರ. ಕರೆಕ್ಟ್ ಆಗಿದೆ ನಮ್ದು ಮೊನ್ನೆ ಅಡ್ವರ್ಟೈಸ್ಮೆಂಟ್. ನೀವು ಚೊಂಬುನು ಬಿಡಿದ್ರೆ ಚೊಂಬಕ್ ಮಕ್ಮಲ್ ಟೋಪಿನೂ ಹಾಕಿದ್ರು ಅಲ್ವಾ? ಸೊ ಸ್ನೇಹಿತರೆ, ಇಂಥ ರೇಪಿಸ್ಟ್ ಅಲಿಯನ್ಸ್ಗೆ ನೀವ್ ಯಾರು ಓಟ್ ಹಾಕ್ಬಾರ್ದು. ಒಬ್ಬ ಮಹಿಳೆನೂ ಹಾಕ್ಬಾರ್ದು. ಮಹಿಳೆಯರ್ರಿ, ನೀವೆಲ್ಲ ಮಹಿಳೆಯರ ತಾಯಿ ಅಂದ್ರೆ ನಿಮ್ಗೊಂದು ನಮಸ್ಕಾರ ಆಗ್ತೀನಿ. ನಾಳೆ ಬೆಳಿಗ್ಗೆ ಆ ಹಾಸನಲ್ಲಿ ನಡೆದಿರೋ, ನಿಮ್ಗೆ ಹೇಳ್ತೀನಿ ಹಾಸನಲ್ಲಿ ನಡೆದಿರೋ ಕತೆ. AWEನೂ ಬಿಟ್ಟಿಲ್ಲ. ಅಂದ್ರೆ ಒಂದು ಇಂಜಿನಿಯರ್, AWEನೋ ಇನೋ ಅದೇನು AEನೋ ಗೊತ್ತಿಲ್ಲ, ಬಟ್ AWE ಅಂತವ್ರೆ. ಒಂದು ಇಂಜಿನಿಯರ್ ಆ ಲೆವೆಲ್ ಆಫೀಸರ್ನು ಬಿಟ್ಟಿಲ್ಲ. ಪೊಲೀಸ್ ಅಧಿಕಾರಿ, ಇನ್ಸ್ಪೆಕ್ಟರ್ ಬಿಟ್ಟಿಲ್ಲ. ಮಿಲ್ಕ್ ಡೈರಿಯ ಆಫೀಸರ್ಸು, ಕ್ಲರ್ಕ್ಸು ಬಿಟ್ಟಿಲ್ಲ. ಮನೆ ಕೆಲಸದವ್ರನ್ನ ಬಿಟ್ಟಿಲ್ಲ. ಅವ್ರ ಮನೆಯಲ್ಲಿ ಒಬ್ಬ ಹೆಂಗಸು 68 ವರ್ಷದ ತಾಯಿ, ಆ ತಾಯಿನ ಅಪಹರಣ ಮಾಡಿದ್ದಾರೆ ಅಂತ ಹೇಳ್ತಾವ್ರ. ಈಗ KR ನಗರದಲ್ಲಿ ಕೇಸ್ ಆಗಿದೆ, ನಿನ್ನೆ ಅಪಹರಣದ ಕೇಸ್ ಆಗಿದೆ. ತನ್ನ ಆ ತಾಯಿಯ ಮಗ ಹೇಳ್ತಾವನೆ ನಾಪತ್ತೆ ಆಗಿದ್ದಾಳೆ ನನ್ನ ತಾಯಿ ಅಂತ. ಯಾಕೆ ನಾಪತ್ತೆ ಆಗಿದ್ದಾಳೆ ಅಂದ್ರೆ ಗೊತ್ತಾ ನಿಮ್ಗೆ? ಅಕಾರ್ಡಿಂಗ್ ಟು ರಿಪೋರ್ಟ್ಸ್, ನಾನ್ ಹೇಳೋದೆಲ್ಲ ನನಗ್ ಗೊತ್ತು ಅಂತಲ್ಲ, ಅಕಾರ್ಡಿಂಗ್ ಟು ಮೀಡಿಯಾ ರಿಪೋರ್ಟ್ಸ್ ಅಂಡ್ ವಾಟ್ ಎವರ್ ಇಸ್ ದೇರ್ ಇನ್ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೀನಿ. ಅವ್ರೇನ್ ಹೇಳ್ತಾವ್ರೆ, ಆ ತಾಯಿನೇ ಅಂತೆ, ಯಪ್ಪ ನಾನು ನಿಮ್ಮ ತಾತಗೂ ಅನ್ನ ಬಡಿಸಿದೀನಿ, ನಿಮ್ಮ ತಂದೆಗೂ ಅನ್ನ ಬಡಿಸಿದೀನಿ, ನೀನು ಚಿಕ್ಕವನಿರುವಾಗ ನಿನಗೆ ತುತ್ತು ಹಾಕಿದೀನಪ್ಪ, ನೀನ್ ಚಿಕ್ಕ ಹುಡುಗ ಇರುವಾಗ ನಿನಗೆ ತುತ್ತು ತಿನ್ಸಿದೀನಿ, ದಯವಿಟ್ಟು ನನ್ ಮೇಲೆ ಅತ್ಯಾಚಾರ ಮಾಡ್ಬೇಡ ಅಂದ್ರೆ ಈ ಪರ್ವರ್ಟ್ ಸಂಸದ ಏನಿದಾನೆ, he didn't listen, he did the act. ಅರ್ಥ ಮಾಡ್ಕೊಳ್ಳಿ. ಒಂದು ಮಹಿಳೆನೂ ಓಟ್ ಹಾಕ್ಬಾರ್ದು. ಒಬ್ಬ ಮಹಿಳೆನೂ ಓಟ್ ಹಾಕಬಾರದು. ಇಂಥ ಪಕ್ಷಗಳಿಗೆ ಯಾರು ರೇಪಿಸ್ಟ್ಗಳ ಪರವಾಗಿ ನಿಲ್ತಾರೆ, ಅತ್ಯಾಚಾರಿಗಳ ಪರವಾಗಿ ನಿಲ್ತಾರೆ, ಶೋಷಣೆ ಮಾಡೋರ ಪರವಾಗಿ ನಿಲ್ತಾರೆ, ಸಮಾಜದಲ್ಲಿ ಬೆಂಕಿ ಹಚ್ಚೋರ ಪರವಾಗಿ ನಿಲ್ತಾರೆ, ಅಂತವ್ರ ಪರವಾಗಿ ನಾವ್ ಹೆಂಗ್ ನಿಲ್ಲೋಕ್ ಸಾಧ್ಯ? ನಾವು ನಿಲ್ಲೋಕೆ ಸಾಧ್ಯನೇ ಇಲ್ಲ. ನಾವು ನಿಲ್ಲೇಬಾರ್ದಿಂತವ್ರು. ಎಲ್ಲ ತಾಯಂದರಿಗೆ, ನನ್ನ ತಾಯಂದರಿಗೆ, ನನ್ನ ಹೈದರಾಬಾದ್ ಕರ್ನಾಟಕ ತಾಯಂದರಿಗೆ, ಬಳ್ಳಾರಿ, ಯಾದಗಿರಿ, ಗುಲ್ಬರ್ಗ, ಬೀದರ್, ರಾಯಚೂರ್, ನಾರ್ತ್ ಕೆನರಾ, ಕಾರವಾರ ಅಲ್ವಾ, ಎಲ್ಲರಿಗೂ, ಬೆಳಗಾಂ, ದಾವಣಗೆರೆ, ಎಲ್ಲರೂ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಬಹಳಷ್ಟು ನಾವು ವುಮೆನ್ ಕ್ಯಾಂಡಿಡೇಟ್ಸ್ ಕೊಟ್ಟಿದೀವಿ. ನಾವು ನೋಡಿ ವುಮೆನ್ಗೆ ಎಂಪವರ್ ಮಾಡೋ ಕಡೆ ಇದೀವಿ. ಈ ದರಿದ್ರರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋದ್ರಲ್ಲಿ ಎಸಗಿದ್ದಾರೆ. ಇಂಥವ್ರಿಗೆ ನೀವು ಓಟ್ ಹಾಕ್ತೀರಾ? ಓಟ್ ಹಾಕಕ್ ಮನಸ್ಸನ್ನ ಬರುತ್ತಾ ನಿಮ್ಗೆ? ಇಂಥವ್ರಿಗೆ ಒಂದು ಓಟು ಹಾಕ್ಬಾರ್ದು. ಅದಕ್ಕೆ ಹೇಳೋದು, ಯಾವುದನ್ನ ಒಂದು ಪಕ್ಷಕ್ಕೆ ಪಾಸಿಟಿವ್ ಓಟ್ ಈ ಎಲೆಕ್ಷನ್ ಅಲ್ಲಿ ಬೀಳುತ್ತೆ ಅಂದ್ರೆ ಅದು ಕಾಂಗ್ರೆಸ್ಗೆ ಮಾತ್ರ. ಅದು ಬಿಜೆಪಿಗೂ ಬೀಳಲ್ಲ, ಈ JDSಗೂ ಬೀಳಲ್ಲ. ಯಾಕಂದ್ರೆ ಇವ್ರ ಹತ್ರ ಇರೋ ಸಂಸದ ಟಿಕೆಟ್ ಕೊಟ್ಟಿರೋರು ರೇಪ್ ಅಕ್ಯೂಸ್ಡ್, ದೇಶ ಬಿಟ್ಟು ಓಡೋಗಿದಾರ್ರಿ. ಫ್ರಾನ್ಸ್ ಕೊಡೋಗಿದ್ದಾರೆ, ಲುಕ್ಔಟ್ ನೋಟಿಸ್ ಹೋಗಿದೆ.
2976 ತುಣುಕುಗಳಿದಾವೆ, ಕ್ಲಿಪ್ಸ್ ಇದಾವೆ, ಅದು ಫೋಟೋಸ್ ವಿಡಿಯೋಸ್ ತುಣುಕುಗಳಿದಾವೆ, ಎಲ್ಲ ನೀಲಿ ತುಣುಕು. ಇಂಥ ಸಂಸದ ನಮಗ್ ಬೇಕಾ? ಇಂಥ ಸಂಸದ ರೆಪ್ರೆಸೆಂಟ್ ಮಾಡೋ ಪಕ್ಷಗಳು ನಮಗ್ ಬೇಕಾ? ಇಂಥ ಬಿಜೆಪಿ ನಮಗ್ ಬೇಕಾ? ಇಂಥ ಪ್ರಧಾನಿ ಆ ರೇಪಿಸ್ಟ್ ಸಂಸದನ ಕೈ ಎತ್ತಿ ಈ ರೇಪಿಸ್ಟ್ ಸಂಸದನಿಗೆ ಓಟ್ ಹಾಕಿದ್ರೆ ನನಗ್ ಓಟ್ ಹಾಕ್ದಂಗೆ ಅಂತ ಹೇಳುವ ಆ ಮೋದಿ ಹೈದರಾಬಾದ್ ಕರ್ನಾಟಕ ಜನ ಹಾಗೂ ಕಿತ್ತೂರು ಕರ್ನಾಟಕದ ಕನ್ನಡಿಗರಿಗೆ ಬೇಕಾ? ಕನ್ನಡಿಗರ ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡಿ ಶೋಷಣೆ ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟಿರೋ ಪಕ್ಷಗಳು ರೆಪ್ರೆಸೆಂಟ್ ಮಾಡೋ ಎಂ ಪಿ ರೆಪ್ರೆಸೆಂಟ್ ಮಾಡೋ ಪಕ್ಷಗಳು ನಮ್ಗೆ ಬೇಕಾ? ಬೇಕಾಗಿಲ್ಲ. ಇಂಥವ್ರಿಗೆ ನೋ, ಇಂಥವ್ರಿಗೆ ನಾವು ವಿ ಹ್ಯಾವ್ ಟು ಟೆಲ್ ಕಮ್ಸ್ ಡೌನ್, ನಿಮ್ಗೆ ಕೊಡಲ್ಲ. ಮೋದಿ ಬಂದಾಗೆಲ್ಲ ಕೇಳಿ ಸಂತ್ರಸ್ತರ ಮನೆಗೆ ಹೋಗಿದ್ದೀರಾ ಅಂತ ಕೇಳಿ, ಅಮಿತ್ ಶಾ ಬಂದ್ರೆ ಕೇಳಿ ಸಂತ್ರಸ್ತರ ಮನೆಗೆ ಬಂದಿದ್ದೀರಾ ಅಂತ ಹೋಗಿದ್ದೀರಾ ಅಂತ ಕೇಳಿ. ನಿಮ್ಮ ಮನೆಗೆ ಯಾವುದೇ ಒಬ್ಬ ಬಿಜೆಪಿಯನ್ನು ಪ್ಯಾಪ್ಲೆಟ್ ತಗೊಂಡು ಬಿಜೆಪಿ ವೋಟ್ ಹಾಕುವ ಅಂದ್ರೆ ಹಾಸನದಲ್ಲಿ ನಮ್ಮ ಕನ್ನಡ ಹೆಣ್ಣು ಮಕ್ಕಳು ರೇಪ್ ವಿಕ್ಟಿಮ್ಸ್ ಮನೆಗಳಿಗೆ ಹೋಗಿದ್ದೀರಾ? ಅವರಿಗೆ ಸಂತಾಪ ಸೂಚಿಸಿದ್ದೀರಾ? ನೀವ್ ಯಾರ ಪರ ಅಂತ ಕೇಳಿ, ಅವ್ರು ಯಾರ ಪರ ಅಂತ ಕೇಳಿ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಲೆಟರ್ ಬರೆದಿದ್ದಾರೆ, ನೀವು ಅವ್ರದ್ದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ, ಆ ಪಾಸ್ಪೋರ್ಟ್ ನ ರದ್ದು ಮಾಡಿ, ಸಸ್ಪೆಂಡ್ ಮಾಡಿ ಅಂತ. ಇಲ್ಲಿವರೆಗೂ ಅದಕ್ಕೆ 2 ದಿವಸ ಆಗ್ತಿದೆ, ನಿನ್ನೆನೋ ಮೊನ್ನೆನೋ ಬರೆದವ್ರು. ಇಲ್ಲಿವರೆಗೂ ಅದಕ್ಕೆ ರೆಸ್ಪಾನ್ಸ್ ಕೊಡದೇ ಇರುವ ಪ್ರಧಾನಮಂತ್ರಿ. ಅದಕ್ಕೆ ಹೇಳಿದ್ದು, ಈ ಪ್ರಧಾನಮಂತ್ರಿ ಕರ್ನಾಟಕಕ್ಕೆ ಚೊಂಬ್ ಮಾತ್ರ ಅಲ್ಲ, ಮಕ್ಮಲ್ ಟೋಪಿನೂ ಹಾಕ್ತವ್ರೆ. ಸಂತ್ರಸ್ತೆಯರಿಗೂ ಮಕ್ಮಲ್ ಟೋಪಿ ಹಾಕುವ ಈ ಪ್ರಧಾನಮಂತ್ರಿ ಒಂದು ಧಿಕ್ಕಾರ. ಕನ್ನಡಿಗರು ಯಾರು ಓಟ್ ಹಾಕ್ಬಾರ್ದು ಇಂಥ ಪ್ರಧಾನಮಂತ್ರಿಗೆ. ಇಂಥ ಪ್ರಧಾನಮಂತ್ರಿಗಳಿಗೆ ನಾವು ಧಿಕ್ಕಾರ ಕೂಗ್ಬೇಕು ಹೊರತು 1 ನಯಾ ಪೈಸಾ ಓಟು ಹಾಕ್ಬೇಕು. ಬಿಡಿ, ಧರ್ಮಕ್ಕೆ ಏನು ಆಗಲ್ಲ ರೀ. ಏನಾಗತ್ತೆ ರೀ? ನಮ್ಮ ತಂದೆ ನಮ್ ತಾಯಿ ಹುಟ್ಟಿದಾಗ ಬ್ರಿಟಿಷರಿದ್ರು, ನಮ್ ತಾತ ಇದ್ದಾಗ ಮುಸಲ್ಮಾನರು ಮೊಘಲರಿದ್ರು, ರಾಜರು. ಇಲ್ಲಿ ಏನ ಆಯ್ತಾ? ನಾನಿನ್ನ ಹಿಂದೂ ಆಗಿಲ್ವಾ? ನಾ ಒಬ್ಬ ಕುರುಬ, ಒಂದು OBC, ನಾನ್ ಹಿಂದೂ ಇಲ್ವಾ? ನಂದು ಎಲ್ಲ ಇಲ್ವಾ? ಐ ಮೈ ನಾಟ್ ಎ ಹಿಂದೂ? RSS ಸರ್ಟಿಫಿಕೇಟ್ ಬೇಕಾ? ಈ ಸಂಘಿಗಳ ಸರ್ಟಿಫಿಕೇಟ್ ಬೇಕಾ? ಬಿಜೆಪಿ ಸರ್ಟಿಫಿಕೇಟ್ ಬೇಕಾ? ಮೋದಿಯ ಸರ್ಟಿಫಿಕೇಟ್ ಬೇಕಾ ನಾನು ಹಿಂದೂ ಅನ್ನೋದಕ್ಕೆ? ಅದಕ್ಕೆ ಈ ಧರ್ಮ ಗಿರ್ಮ ಬಿಡ್ರಿ. ಧರ್ಮ ಅಂದ್ರೆ ಏನ್ರಿ? ವಾಟ್ ಈಸ್ ಧರ್ಮ? ಧರ್ಮ ಅಂದರೆ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಯಾವ್ದು ಸರಿ, ಯಾವ್ದಿಲ್ಲ, ಅಷ್ಟೇ. ನಿಮ್ ಧರ್ಮ, ನೀವು ಕಾನ್ಶಿಯನ್ಸ್, ನಿಮ್ ಕಾನ್ಶಿಯನ್ಸ್ ಹೇಳುತ್ತಲ್ವಾ? ನಿಮ್ಮ ಕಾನ್ಶಿಯನ್ಸ್ ಏನ್ ಹೇಳುತ್ತೆ? ರೇಪಿಸ್ಟ್ MP ಸರಿನಾ, ಸಂತ್ರಸ್ತರ ಸರಿ? ಹೇಳಿ, ಆಸ್ಕ್ ಯುವರ್ ಕಾನ್ಶಿಯನ್ಸ್. ಅದೇ ರೀ ಧರ್ಮ, ಮಾನವ ಧರ್ಮ ಅಂದ್ರೆ ಅದೇ ರೀ. ಧರ್ಮ ಅಂದ್ರೆ ನಿಜ ಪರವಾಗಿ ನಿಲ್ಲು. ಯಾರು ತುಳಿತಗೊಳ್ಪಟ್ಟವರು ಅವ್ರ ಪರವಾಗಿ ನಿಲ್ಲು. ಕಳ್ಳರ ಪರವಾಗಿ, ಸುಳ್ಳರ ಪರವಾಗಿ, ಕಾಮುಕರ ಪರವಾಗಿ, ಕೋಮುವಾದಿಗಳ ಪರವಾಗಿ ನಿಲ್ಲಬೇಡ, ಅಷ್ಟೇ ಧರ್ಮ. ಅದು ಮುಸಲ್ಮಾನಗೂ ಒಂದೇ ಧರ್ಮ, ಕ್ರಿಶ್ಚಿಯನ್ಗೂ ಒಂದೇ ಧರ್ಮ, ಹಿಂದೂಗೂ ಒಂದೇ ಧರ್ಮ, ಯಾವ ಧರ್ಮದಲ್ಲೂ ಅಷ್ಟೇ ಹೇಳೋರು. ಬಿ ಟ್ರೂತ್ಫುಲ್ ಟು ಯುವರ್ ಕಾನ್ಶಿಯನ್ಸ್, ಡೂ ಗುಡ್ ಥಿಂಗ್ಸ್, ಯಾವ್ದು ಕೆಟ್ಟದ್ದು ಬಯಸ್ಬೇಡ ಅಂತಾನೆ ಹೇಳೋ. ಸೊ ನಾನೇನ್ ಹೇಳ್ತೀನಿ, ಇಂಥ ರೇಪಿಸ್ಟ್ ಅಲಿಯನ್ಸ್ ಏನಿದೆ, ಇವ್ರು ಮರಿ ಮಾಚ್ತವ್ರೆ, ಅರ್ಥ ಮಾಡ್ಕೊಳ್ಳಿ. ಮೋದಿ ಬಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತಾರೆ. ರೀ ಮೋದಿ ಗ್ಯಾರಂಟಿ, ಮೋದಿ ಏನ್ರಿ ಮೋದಿ ಗ್ಯಾರಂಟಿ? ನಮ್ ಗ್ಯಾರಂಟಿ ಹೇಳ್ತೀನಿ ನೋಡ್ರಿ. ಪ್ರತಿಯೊಂದು ಮಹಿಳೆಯರಿಗೂ, ಅದರಲ್ಲಿ ಬಡ ಮಹಿಳೆಯರಿಗೂ 1 ಲಕ್ಷ ರೂಪಾಯಿವರೆಗೂ ನಾವು ಗೃಹಲಕ್ಷ್ಮಿ ಟೈಪ್ ಅಲ್ಲಿ ಮಹಾಲಕ್ಷ್ಮಿ ಅಂತ ನಾವು ಕೊಡ್ತಾ ಇದ್ವಿ. ವೆರಿ ಕ್ಲಿಯರ್, ಏನ್ ಕೊಡ್ತೀವಿ ಅನ್ನೋದು ವೆರಿ ಕ್ಲಿಯರ್. ಅದೇ ರೀತಿ ಒಂದು ಅನ್ಎಂಪ್ಲಾಯ್ಡ್ ಯೂತ್ಗೆ ಅವರು ಫಸ್ಟ್ ಜಾಬ್, ನಿನ್ಗೆ ಜಾಬ್ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಬಾ ನಾನ್ ಕೊಡ್ತೀನಿ. ಪ್ರೈವೇಟ್ ಎಲ್ಲ ಕೊಡ್ತೀವಿ, ಗೌರ್ಮೆಂಟ್ ಎಲ್ಲ ಕೊಡ್ತೀವಿ, ನಿನ್ಗೆ 1 ಲಕ್ಷ ರೂಪಾಯಿ ಸಂಬಳ ನಾವು ಕೊಡ್ತೀವಿ. ವೆರಿ ಕ್ಲಿಯರ್. ಏನನ್ನ ಕ್ಲಾರಿಟಿ ಇಲ್ವಾ ನಿಮ್ಗೆ? ಅದ್ರಲ್ಲಿ ಏನು ಇಲ್ಲ. ಮೂರನೇದೇನು? ಮನ್ರೇಗಾದಲ್ಲಿ 400 ರೂಪಾಯಿ ಮಿನಿಮಮ್ ವೇಜ್ ಮಾಡ್ತೀವಿ. 400 ರೂಪಾಯಿ ದಿವಸ ಸಿಕ್ಕಿದ್ರೆ ಫ್ಯಾಮಿಲಿ ಬದುಕೊಳ್ಳತ್ರಿ ಅಲ್ವಾ? ಇನ್ನ ಏನ್ ಮಾಡಿದೀವಿ ನಾವು? MSP, ಇದನ್ನ ನಾವು ಲಾ ತರ್ತೀವಿ. ರೈತರ ದ್ವಿಗುಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು 10 ವರ್ಷ ಈ ನಗ್ನ ಚಕ್ರವರ್ತಿ ಏನು ರೈತಾಪಿ ವರ್ಗಕ್ಕೆ ಎಲ್ಲರಿಗೂ ಮಹಾ ಮೋಸ ಮಾಡಿದ್ದಾರೆ. ಆ ಮಹಾ ಮೋಸ ನಾವು ತಿದ್ದುಬಿಟ್ಟು ನೀಟಾಗಿ ಕರೆಕ್ಟ್ ಆಗಿ ಒಂದು ಲಾ ತರ್ತೀವಿ. ಅವರ ಇನ್ಕಮ್ ದ್ವಿಗುಣ ಆಗುತ್ತೋ ತ್ರಿಗುಣ ಆಗುತ್ತೋ ಲಾ ತರ್ತೀವಿ. MSP ಲಾ ತರ್ತೀವಿ. ಸೈಂಟಿಫಿಕ್ ಆಗಿ ಸ್ವಾಮಿನಾಥನ್ ಕಮಿಷನ್ ಹೇಳಿರೋ ಪ್ರಕಾರ ನಾವು ಒಂದು ಲಾ ತರ್ತೀವಿ. ಆಮೇಲೆ
ಇವ್ರದ್ದು ಸಾಲ ಮನ್ನಾ ಏನಿದೆ ಅದಕ್ಕೊಂದು ಬಾಡಿ ಮಾಡ್ತೀವಿ, ಒಂದು ಡಿಪಾರ್ಟ್ಮೆಂಟ್ ಮಾಡ್ತೀವಿ. ಸಾಲ ಮನ್ನಾ ಎಷ್ಟು ಮಾಡಬೇಕು, ಯಾರಿಗ್ ಮಾಡಬೇಕು. ಸಾಲ ಮನ್ನಾದಲ್ಲಿ ಒಂದು ಇದಿದೆ, ರಿಚ್ ಫಾರ್ಮರ್ಸ್ ಮಾತ್ರ ಮಜಾ ಹೊಡ್ಕೊಂತವ್ರೆ ಅಂತ ಅದನ್ನೆಲ್ಲ ಕಟ್ ಮಾಡ್ತೀವಿ, ರಿಯಲ್ ಫಾರ್ಮರ್ಸ್ ಕೊಡ್ತೀವಿ ಅಲ್ವಾ. ಸೊ ಇವೆಲ್ಲ ನಮ್ದು ವೆರಿ ಕ್ಲಿಯರ್. ನಿಮ್ದೇನಪ್ಪ ಗ್ಯಾರಂಟಿ ಅಂದ್ರೆ ಮೋದಿ ಕಾ ಊಪರ್ ಭರೋಸಾ. ಏನ್ ಗ್ಯಾರಂಟಿ ಹೇಳಿ, ಏನ್ ಮಾಡ್ತಾರೆ, ಏನ್ ಗ್ಯಾರಂಟಿ? ಈಗ ಆಯ್ತಪ್ಪ, ಸತ್ಯ ಪ್ರಕಾಶ್ಗೆ ಏನ್ ಗ್ಯಾರಂಟಿ ಹೇಳಿ? 400 ಪಾರ್ ಗ್ಯಾರಂಟಿ ಅಷ್ಟೇ. ನನ್ ಪ್ರಕಾರ ಅವ್ರದ್ದೇ 400 ಪಾರ್ ಅವ್ರದ್ದೇ ಗ್ಯಾರಂಟಿ. ಆದ್ರೆ ಅಬ್ಕಿ ಬಾರ್ ಅಂತ ಅವ್ರೇನು 400 ಪಾರ್ ಅಂತಾರೆ, ಅಬ್ಕಿ ಬಾರ್ ಮೋದಿ ಸತ್ತಾಸೆ ಬಹಾರ್, ಮೋದಿ ಜೋಲೆ ಲೇಕೆ ಬಹಾರ್ ಅಂತ ನನ್ಗನ್ಸ್ತದೆ. ಅದು ನಾನು ಬರ್ತೀನಿ ನ್ಯಾಷನಲ್ ಸಿನಾರಿಯೋ ಮಾತಾಡುವಾಗ ನಾನು ಅದಕ್ಕೆ ನಿಮ್ಗೆ ಕ್ಲಾರಿಟಿ ಇಂದ ಹೇಳ್ತೀನಿ. ಸೊ ಸ್ನೇಹಿತರೆ, ದಯವಿಟ್ಟು ಎಲ್ಲ ನಾರ್ತ್ ಕರ್ನಾಟಕ ಜನ 7ನೇ ತಾರೀಕು ಏನಿದೆ, ಇವತ್ತು ನಾನು ಯಾಕೆ ಇವತ್ತು ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೊಂದು 2 ದಿವಸ ಇದೆ, ನಾಳೆ ನಾನೇನೋ ಸ್ವಲ್ಪ ಬಿಸಿ ಇರ್ಬೋದು. ಸೊ ಅದಕ್ಕೆ ನಾನು ಇವತ್ತು ಸ್ವಲ್ಪ ನಾನು ಎಲ್ಲೋ ಹೋಗ್ಬೇಕಾಯ್ತು. ಬಟ್ ಐ ಥಾಟ್ ಐ ವಿಲ್ ಫಿನಿಶ್ ಆಫ್ ದಿಸ್. ನಾನು 2 ಎಲೆಕ್ಷನ್ ಅಲ್ಲೂ ಇದೊಂದು ಮಾಡೋಣ ಅಂತ ಅನ್ಕೊಂಡಿದ್ದೆ, ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಒಪಿನಿಯನ್ ವಿತ್ ಆಲ್ ಆಫ್ ಯು ಅಂತ. ಸೊ ಅದನ್ನ ನಾನು ಮಾಡ್ತೀನಿ. ನೀವು ಲೈವ್ ಆದ್ಮೇಲೆ ನೀವು ಯಾವಾಗನ ಈ ಪ್ರೋಗ್ರಾಮ್ ನೀವು ನೋಡ್ಕೊಂಡು. ಸೊ ಎಲ್ಲ ನಾರ್ತ್ ಕರ್ನಾಟಕದ ಜನ ದಯವಿಟ್ಟು ಈ ಕೋಮವಾದಿ, ಫಾಸಿವಾದಿ, ಕ್ಯಾಸ್ಟಿಸ್ಟ್ ಏನಿದ್ದಾರೆ ಇವ್ರನ್ನ ಹೊರಗಿಡ್ರಿ. ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳಿದ್ದೀರಾ, ಬಸವಣ್ಣನ ಅನ್ಯಾಯಿಗಳಿದ್ದೀರಾ, ಎಲ್ಲ ಬೇಕಾಯ್ತರು ಬಸವಣ್ಣನ ಅನ್ಯಾಯಿಗಳು. ನಾವು ಬಸವಣ್ಣ ಅನ್ಯಾಯಿಗಳು, ನಾವು ಬಸವಣ್ಣನ ಅನ್ಯಾಯಿಗಳು. ರೇವಂತ್ ಏನ್ ಹೇಳ್ತಾರೆ ಗೊತ್ತಾ, ಬಸವಣ್ಣ ಇವರು ನೀವು ಕುರುಬರು, ನಿಮ್ಮ ಇದ್ದಪ್ಪ ಪೂರ್ವಜರು ಕುರುಬ ಹುಟ್ಟುವ ಮುನ್ನ ನಾ ಕುಲಂ ನ ಗೋತ್ರಂ ಅಂತ ಹೇಳಿ. ದಿಸ್ ಇಸ್ ವಾಟ್ ಹಿ ಟೆಲ್ಸ್. ಸೊ ನಾವೆಲ್ಲ ಒಂದೇ. ಸ್ವಲ್ಪ ಜನ ಹೋದ್ರು, ಸ್ವಲ್ಪ ಜನ ನಾವು ಹೋಗಿಲ್ಲ. ಬಟ್ ದಟ್ ಡಸಂಟ್ ಮೀನ್ ನಾವೆಲ್ಲ ಬಸವಣ್ಣನ ಅನ್ಯಾಯಿಗಳೇ ಅಲ್ವಾ. ಸೊ ನಾವೆಲ್ಲ ಏನಿದೀವಿ ಶೋಷಿತರ ಪರವಾಗಿ ನಿಲ್ಬೇಕು. ಈ ದಬ್ಬಾಳಿಕೆ ಪಾಳೆಗಾರಿಕೆ ಮಾಡೋರ ಪರವಾಗಿ ನಾವು ಯಾವತ್ತೂ ನಿಲ್ಬಾರ್ದು. ಕೋಮವಾದಿತನ ಮಾಡೋರ ಪರವಾಗಿ ಯಾವತ್ತೂ ನಿಲ್ಬಾರ್ದು. ಯಾರ್ಯಾರು ಈ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್ ಅಂತ ಏನಿರ್ತದೆ, ಈ ನಮ್ಮ 4ನೇ ಅಂಗ ನಾವು ಕೊಟ್ವಿ ಮಾಧ್ಯಮಿಕ, ಅದನ್ನ ಸರ್ವನಾಶ ಮಾಡಕ್ ಬಿಟ್ರು. ಇವತ್ತು ಧ್ರುವರಾತಿ ಅನ್ನೋ ಒಂದು ಮಹಾನ್ ಭಾವ ಬರ್ಬೇಕಾಯ್ತು, ಇವ್ರನ್ನೆಲ್ಲ ನುಚ್ಚಿ ನೂರ್ ಮಾಡೋದಕ್ಕೆ. ನಿಜ ಹೇಳ್ತೀನಿ, ಈ ಎಲೆಕ್ಷನ್ ಏನನ್ನ ಕಾಂಗ್ರೆಸ್ ಪಕ್ಷ ಗೆದ್ರೆ ಇದಕ್ಕೆ ಬಹುಮುಖ್ಯವಾದ ಕಾರಣ ಯಾರು ಗೊತ್ತಾ? ಈ ನ್ಯೂಟ್ರಲ್ಸ್ ಅಂತ ಏನಂತೀವಿ, ಈ ನ್ಯೂಟ್ರಲ್ಸ್ ಇಂಟೆಲಿಜೆನ್ಷಿಯಾ ಅಂತ ಏನಿದ್ದಾರೆ ಅವರೆಲ್ಲ ಏನು ಎಫರ್ಟ್ ಹಾಕಿದ್ರಲ್ವಾ, ಅವ್ರು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ನಾನು ಅವ್ರಿಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ಏನಿದು ಎಲೆಕ್ಟ್ರಲ್ ಬಾಂಡ್ಸ್, ಏನ್ರಿ ಇದು ಎಲೆಕ್ಟ್ರಲ್ ಬಾಂಡ್ಸ್? ಗೊತ್ತಾ ನಿಮ್ಗೆ ಏನ್ ನಡೀತಾ ಇದೆ ಅಂತ? ಈ ಹಫ್ತಾ ವಸೂಲಿ ಮಾಡ್ತಾರೆ ನೋಡಿ ನಮ್ಮ ಏರಿಯಾದಲ್ಲಿ. ರೌಡಿ ಗಿರಾಕಿಗಳು, ರೌಡಿಗಳ ಜೊತೆ ಹೆಂಗೆ ಪೊಲೀಸ್ ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ ನೋಡಿ, ಆತರ ಇಡಿನ IT ನ ಕಳ್ಸೋದು, ಅವ್ರ ಮೇಲೆ ರೈಡ್ ಹಾಕೋದು. ರೈಡ್ ಮಾಡಿದ್ಮೇಲೆ ನೀವು ಇಷ್ಟು ನಮ್ಗೆ ದುಡ್ಡು ಕೊಟ್ರೆ ನಿನ್ ಕೇಸಸ್ ತೆಗೆದು ಬಿಡ್ತೀವಿ ಅನ್ನೋದು ಅದೊಂದು ಕಡೆ. ಇನ್ನೊಂದು ಕಡೆ ನೀನ್ ನನಗೆ ದುಡ್ಡು ಕೊಟ್ರೆ ನಿನ್ನ ಕೆಲಸ ಕೊಡ್ತೀವಿ ಅನ್ನೋದು. ಈಸಿ ಅಲ್ವೇನ್ರಿ? ಅಲ್ಲಿ ನೋಡಿ ಹೋಗಿ ಡೆಲ್ಲಿಯಲ್ಲಿ ಎಷ್ಟು ದುಡ್ಡು 7 ಸ್ಟಾರ್ ಹೋಟೆಲ್ ತರ ಕಟ್ಕೊಂಡಿದ್ದಾರೆ ಇವರು. ಮಹಲ್, ಬಿಜೆಪಿಯ ಮಹಲ್. 70 ವರ್ಷ ಏನ್ ಮಾಡಿದ್ರಿ ಕಾಂಗ್ರೆಸ್ಗರು ಏನ್ ಮಾಡಿದ್ರಿ ಅಂದ್ರೆ, ನಿಮ್ ತರ ಮಹಲ್ ಕಟ್ಟಿಲ್ಲಪ್ಪ ನಾವು. ಕಾಂಗ್ರೆಸ್ ಇವತ್ತು ಆಫೀಸ್ಗಳು ಬಳ್ಳಾರಿಯಲ್ಲಿ ಆಫೀಸೇ ಇಲ್ಲ. ಮೊನ್ನೆ ನಮ್ದು ಬೆಂಗಳೂರಲ್ಲಿ ಕಟ್ಕೊಂಡಿದೀವಿ. ಆದ್ರೆ ಇವರು ಬೆಂಗಳೂರಲ್ಲಿ ಯಾವತ್ ಕಟ್ಟಿದ್ರು? ಸೊ 70 ವರ್ಷದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ನಿಮ್ಮಂತ ಮಹಲ್ಗಳು ಕಟ್ಟಿಲ್ಲ. ವಿ ಆರ್ ಮೋರ್ ವರಿಡ್ ಅಬೌಟ್ ಜನಗಳಿಗೆ ಏನ್ ಮಾಡೋಣ, ಜನಗಳಿಗೆ ಹೆಂಗೆ ಇದು ಮಾಡೋಣ. ಅಂಡ್ ಅದನ್ನ ನಾವು ಮಾಡೋದು ಕಡೆಯಿಂದ ಸ್ಟಾರ್ಟ್ ಮಾಡಿದೀವಿ. ನೀವೇನ್ ಮಾಡಿದ್ರೆ ಒಂದ್ 5-6-7 ಏಮ್ಸ್ ಕಟ್ಬಿಟ್ಟು ನಾವು ಮಾಡಿದ್ವಿ. ಏಮ್ಸ್ ಗಿಂತ ಮುಂಚೆ ನಾವು PHCs ಕಟ್ಟಿದ್ವಿ, ತಾಲೂಕಲ್ಲಿ ಹಾಸ್ಪಿಟಲ್ಸ್ ಕಟ್ಟಿದ್ವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಕಟ್ಟಿದ್ವಿ, ಆಮೇಲೆ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಸ್ ಕಟ್ಟಿದ್ವಿ, ಆಮೇಲೆ ಮೆಡಿಕಲ್ ಕಾಲೇಜಸ್ ಕಟ್ಟಿದ್ವಿ. ಆಯ್ತಾ? ನೀನ್ ಇವೆಲ್ಲ ಕಟ್ಟಿದೀಯಾ? 6.5 ಲಕ್ಷ ವಿಲೇಜಸ್ ಇದಾವೆ ಈ ದೇಶದಲ್ಲಿ, ಗೊತ್ತಾ ಮೋದಿಜಿ? ಅದರಲ್ಲೆಲ್ಲ PHC ಅಂತೀವಿ, ಪ್ರೈಮರಿ ಹೆಲ್ತ್ ಸೆಂಟರ್ ಯಾರು ಕಟ್ಟಿದ್ದಾರೆ ಗೊತ್ತಾ? ಇದೇ ಕಾಂಗ್ರೆಸ್ ಪಕ್ಷ 70 ವರ್ಷದಲ್ಲಿ ಕಟ್ಟಿರೋದು. ನೀವು ಓದಿದ್ದ ಸ್ಕೂಲ್ ಯಾರು ಕಟ್ಟಿರೋದು? ನೀವು ಓದಿ ಎಂಟೈರ್ ಪೊಲಿಟಿಕಲ್ ಸೈನ್ಸ್, ಗುಜರಾತ್ ಯೂನಿವರ್ಸಿಟಿ ಯಾವ್ದು, ಗಲ್ಗೋಟಿಯಾ ಯೂನಿವರ್ಸಿಟಿ ಯಾರು ಕಟ್ಟಿರೋದು? ನಾಳೆ ಕಟ್ಟಿರೋದು. ಸೊ ಇವತ್ತು ನೀವ್ ಯಾರ್ಯಾರು ಏನೇನು ನೀವು ನಮ್ಗೆ ಹೇಳ್ತಿರಲ್ಲ ಅದೆಲ್ಲ ನಮ್ದೇ ಕೊಡುಗೆ. ಸೊ ನಾನು
ನಿಮ್ಗೆಲ್ಲರ ನಾರ್ತ್ ಕರ್ನಾಟಕ, ಎಸ್ಪೆಷಲಿ ಕಿತ್ತೂರು ಕರ್ನಾಟಕ ಮತ್ತೆ ನಾರ್ತ್ ಕರ್ನಾಟಕ ಅಂದ್ರೆ ಎರಡೂ ಬರುತ್ತೆ. ಆದ್ರೆ ಈಗ ಕಿತ್ತೂರು ಕರ್ನಾಟಕ, ಹೈದ್ರಾಬಾದ್ ಕರ್ನಾಟಕ ಅಂತ ಆಗಿವಿ. ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಮ್ದೆಲ್ಲ ಒಂದೇ. ಬಳ್ಳಾರಿಯಿಂದ ಆ ಕಡೆ ನಾವೆಲ್ಲರೂ ಒಂದೇ. ಸೊ ನಾವೆಲ್ಲ ಸ್ವಲ್ಪ ಥಿಂಕ್ ಮಾಡಿ ಟ್ಯಾಕ್ಟಿಕಲ್ ಆಗಿ ವೋಟ್ ಹಾಕಿ 14 ನಾವು ಗೆಲ್ಸೋ ಪ್ರಯತ್ನ ಪಡ್ಬೇಕು. ಆಮೇಲೆ ಕಾರವಾರಲ್ಲೂ ಬಹಳ ದೊಡ್ಡ ಮಟ್ಟದ ಚೇಂಜ್ ಆಗ್ತಾ ಇದೆ. ಶಿವಮೊಗ್ಗ ಒಂದು ಬಿಟ್ಟೆ, ಶಿವಮೊಗ್ಗನು ಬಹಳ ಚೆನ್ನಾಗಿ ಒಂದು ಫೈಟ್ ನಡೀತಾ ಇದೆ. ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು, ಆಮೇಲೆ ಯಡಿಯೂರಪ್ಪನ ಮಗನ ಮೇಲೆ ಒಂದು ಒಳ್ಳೆ ಫೈಟ್ ಕೊಡ್ತಾವ್ರೆ. ಸರಿಸುಮಾರು ಶಿವರಾಜ್ ಕುಮಾರ್ ಅವರು ಮತ್ತೆ ಎಲ್ಲರೂ ಒಂದು ತಿಂಗಳಿಂದ ಅಲ್ಲೇ ಇದ್ಬಿಟ್ಟು ಒಂದು ಒಳ್ಳೆ ಕ್ಯಾಂಪೇನ್ ರೆಡಿ ಮಾಡಿದ್ದಾರೆ. ಅಲ್ಲೂ ಒಂದು ಅಪ್ಸೆಟ್ ಆಗುವ ಒಂದು ಸಾಧ್ಯತೆಗಳು ಇದಾವೆ. ಕಾರವಾರಲ್ಲಿ ಅಂಜಲಿ ನಿಂಬಾಳ್ಕರ್ ಇಸ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಅಂಡ್ ಐ ಹ್ಯಾವ್ ಟು ರಿಯಲಿ ಸಲ್ಯೂಟ್ ಹರ್ ದ ವೇ ಶಿ ಇಸ್ ಟೇಕಿಂಗ್ ದ ಕ್ಯಾಂಪೇನ್ ಅಲೋ. ಅಂಡ್ ಅವ್ರೆಲ್ಲ ಗಿರಿಜನರು ಎಲ್ಲರನ್ನ ಒಗ್ಗೂಡ್ಸ್ಕೊಂಡು ಒಂದು ಒಳ್ಳೆ ಕ್ಯಾಂಪೇನ್ ಮಾಡ್ಕೊಂತ ಹೋಗ್ತವ್ರೆ. 14ಕ್ಕೆ 14 ನನಗೆ ನಿನ್ನೆ ಒಬ್ಬರು, ನಾನು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ, ಈ ದಿನದ .com ಅಲ್ಲಿ ಅವ್ರು ಕೇಳಿದಾಗ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಎ ಟೋಟಲ್ ಸ್ವೀಪ್ ಅಂತವ್ರು ಇನ್ ನಾರ್ತ್ ಕರ್ನಾಟಕ. ಯಾಕಂದ್ರೆ JDS ಹಾವಳಿ ಆಗಿಲ್ಲ, JDS ಇಸ್ ಗಾನ್. ತುಮಕೂರು ದಾಟಿದ ತಕ್ಷಣ JDS ಕತೆ ಮುಗ್ದೋಗುತ್ತೆ. ನಲ್ಲೆಲ್ಲ JDS ನ ಇಲ್ಲ. ನಿಮ್ಗೆ ಅದೊಂದು ಫಿಯರ್ ಇರಲ್ಲ. ಇಟ್ಸ್ ಎ ಡೈರೆಕ್ಟ್ ಕಾಂಟೆಸ್ಟ್ ಬಿಟ್ವೀನ್ ಯು ಅಂಡ್ BJP. ಅಂಡ್ ಈ ಪೋರ್ನು ಗೀರ್ನು ಇವೆಲ್ಲ ಸಿಡಿಗಳೆಲ್ಲ ಬಂದಿರೋದ್ರಿಂದ ನಿಮ್ಗೆ BJPಗೆ ಇದು ಅಷ್ಟೇನು ಫೇವರಬಲ್ ಇಲ್ಲ ಅಂತ ಹೇಳ್ತಾರೆ. ಈಗ ಇನ್ನೊಂದು, ಯಾಕೆ ಈ 14 ಸೀಟ್ಸ್ ಏನ್ ನಾರ್ತ್ ಕರ್ನಾಟಕದಲ್ಲಿ ಬಹಳ ಕ್ರಿಟಿಕಲ್ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇದು ನೀವು ದಯವಿಟ್ಟು ಇದನ್ನ ಸ್ವಲ್ಪ ಥಿಂಕ್ ಮಾಡಿ. ಓಕೆ, ನ್ಯಾಷನಲ್ ಪರ್ಸ್ಪೆಕ್ಟಿವ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಈ 94 ಸೀಟಲ್ಲಿ ಸರಿಸುಮಾರು 14 ಸೀಟು ಕಾಂಗ್ರೆಸ್ ಕರ್ನಾಟಕದಲ್ಲಿದೆ. ಇದು ಹೈಯೆಸ್ಟ್. ಇದು ಸ್ವಲ್ಪ ಚಾನ್ಸ್ ಕಾಂಗ್ರೆಸ್ ಇದ್ರಲ್ಲಿ ಇದು ಹೈಯೆಸ್ಟ್ ಸೀಟ್ಸ್ ಇರೋದು ಇಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಹೈಯೆಸ್ಟ್ ಬಂದ್ಬಿಟ್ಟು 11 ಮಹಾರಾಷ್ಟ್ರದಲ್ಲಿದೆ, UP ಯಲ್ಲಿ 10 ಇದೆ, ಗುಜರಾತ್ ಅಲ್ಲಿ 26 ಇದೆ. ಸೊ ಗುಜರಾತ್ ಅಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಅನ್ಕೊಂಡಷ್ಟು ಮಟ್ಟಕ್ಕೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಆದ್ರೂ ನಾನು ನಿಮ್ಗೆ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಕೊಡ್ಬೇಕು ಅಂದ್ಕೊಂಡಿದ್ದಕ್ಕೆ ಅಲ್ಲಿ 3 ರಿಂದ 4 ಸೀಟು ನಾವು ಮತ್ತೆ ಆಪ್ ಗೆಲ್ಲುವ ಸಾಧ್ಯತೆಗಳಿದೆ. ಯಾಕಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಅವ್ರ MP ಏನು ರಜಪೂತ್ರ ಮೇಲೆ ಏನ್ ಹೇಳಿದಾರೆ ಗೊತ್ತಾ? ಯಾರ್ಯಾರು ರಜಪೂತ್ರು ನೀವು ಕರ್ನಾಟಕದಲ್ಲಿ ಇದ್ದೀರಾ, ನಾರ್ತ್ ಕರ್ನಾಟಕದಲ್ಲಿ ಬಹಳ ಜನ ಇದ್ದೀರಾ, ನಿಮ್ಗೂ ಹೇಳ್ತೀನಿ, ಕ್ಷತ್ರಿಯರು. ಅವ್ರೇನ್ ಹೇಳಿದಾರೆ ಗೊತ್ತಾ? ಕ್ಷತ್ರಿಯ ವುಮೆನ್ ಹ್ಯಾಡ್ ಇಲಿಸಿಟ್ ರಿಲೇಶನ್ಶಿಪ್ ವಿತ್ ಮೊಘಲ್ಸ್ ಅಂತ ಹೇಳಿ. ಮೊಘಲ್ಸ್ ಬ್ರಿಟಿಷ್, ಮೋಸ್ಟ್ಲಿ ಮೊಘಲ್ಸ್ ಇರ್ಬೇಕು, ಬ್ರಿಟಿಷರ್ಸ್ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಎಷ್ಟು ವರ್ಸ್ಟ್ ಇದು ಗೊತ್ತಾದ್ರು. ಸೊ ಯಾರನ್ನ ಒಬ್ರು ಒಂದು ಜಾತಿಗೆ ಆತರ ಹೇಳ್ಬೋದ ಸ್ನೇಹಿತರೆ? ಸೊ ಯಾರ್ಯಾರು ನೀವೆಲ್ಲ ಇದ್ದೀರಲ್ವಾ ಕ್ಷತ್ರಿಯರು, ಅವ್ರು ಇವ್ರು ವೋಟ್ ಹಾಕ್ಬೇಡಿ ಇವ್ರಿಗೆ, ದರಿದ್ರರು ಇವ್ರು. ನೀವು ಬರೀ ಹಿಂದೂ ಅಂತ ಹೋಗ್ಬೇಡ್ರಿ ದಯವಿಟ್ಟು. ಈ ಎಲೆಕ್ಷನ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ನೋಡಿ, ಇವೆಲ್ಲ ನೋಡಿ. ಧರ್ಮ ಎಲ್ಲೂ ಹೋಗಲ್ಲ. ಸಾವಿರಾರು ವರ್ಷಗಳಲ್ಲಿರೋ ಧರ್ಮ ಎಲ್ರಿಗೂ ಹೋಗುತ್ತೆ. BJP ಎತ್ತಿಸಿರಿ, ನಾನ್ ಬರ್ಕೊಡ್ತೀನಿ ನಿಮ್ಗೆ. ಈ ಧರ್ಮಕ್ಕೆ ಏನು ಆಗಲ್ಲ, ಬರ್ಕೊಡ್ತೀನಿ ನೋಡಿ. BJP ಎತ್ತಿಸಿರಿ, ನಾನೇ ಬರ್ಕೊಡ್ತೀನಿ. ನಮ್ಮ ಧರ್ಮಕ್ಕೆ ಏನು ಆಗಲ್ಲ. ಇದು ನಿಮ್ಗೆ ನಿಮ್ಮ ತಲೆಯಲ್ಲಿ ಮಣ್ಣು ಹಾಕೋರೆ, ಗೋಬರ್ ಹಾಕೋರೆ. ಈ ತಲೆಯಿಂದ ಗೋಬರ್ ತೆಗೆದು ಬಿಸಾಕ್ಬಿಡಿ. ನಿಮ್ಗೆಲ್ಲ ಹೇಳ್ತೀನಿ, ದೇ ಆರ್ ಯುಟಿಲೈಸಿಂಗ್ ಯು ಲೈಕ್ ಗಿನಿ ಪಿಗ್ಸ್ ಫಾರ್ ದೇರ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ಸ್. ನಿಮ್ಗೆ ತಲೆಯಲ್ಲಿ ಹಿಂದೂ ಅಂತ ಹಾಕ್ಬಿಟ್ಟು ನಿಮ್ಮನ್ನ ಮಲಗಿಸ್ಬಿಡ್ತಾರೆ. ನೀವ್ ಮಲ್ಕೊಂಡ್ಬೇಕು. ನೀವ್ ಮಲ್ಕೊಂಡ್ಮೇಲೆ ಅವ್ರಿಗೆ ಹೆಂಗ್ ಬೇಕೋ ಹಂಗ ಆಟ ಆಡ್ಕೊಂಡು ಮತ್ತೆ ನೀವ್ ಹೇಳ್ತಿರಲ್ವಾ, ಮತ್ತೆ ಇನ್ನೊಂದ್ ಯಾವ್ದೋ ನೇಹ ಕೇಸ್ ತಂದ್ಬಿಟ್ಟು ನಿಮ್ ತಲೆ ತೋರಿಸ್ತಾರೆ. ಮತ್ತೆ ನೀವು ಮಲಗ್ತೀರ. ಅದಾಯ್ತಾ, ಮತ್ತೆ ಎದ್ದೇಳ್ತೀರಾ. ಇದು ನಿಶಾ ಹೋದ್ಮೇಲೆ ಮತ್ತೆ ಎದ್ದೇಳ್ತೀರಾ, ಮತ್ತೆ ಇನ್ನೊಂದು ಹೊಸದು ಹುಡುಕ್ತಾರೆ, ಈಗ ಮತ್ತೆ ಆಗ್ತಾರೆ. ಸೊ ಕಂಟಿನ್ಯೂಸ್ಲಿ ನಿಮ್ಗೆ OPM, ಕಮ್ಯುನಲ್ OPM ಆಗ್ತಾ ಇರ್ತಾರೆ. ನಾವೆಲ್ಲ OBCಗಳು, ದಲಿತರು, ಯಾರು ಹಿಂದೂಗಳಲ್ಲಿರುವ ಸಬ್ಸೆಕ್ಟ್ಸ್ ಏನಿದ್ದಾರೆ, ಸಬ್ ಕ್ಯಾಸ್ಟ್, ನಾವೆಲ್ಲ ಹಿಂಗೆ ಮೋಸ ಆಗ್ತಾ ಇರೋದು. ನೀವೆಲ್ಲರೂ ಹೇಳ್ತೀನಿ ನೋಡಿ, ನಿಮ್ಗೆ ಅದು ನಿಮ್ಮ ಸ್ವಂತ ಮನೆ ಆಗಲು ಸಾಧ್ಯನೇ ಇಲ್ಲ. ಯಾವತ್ತಿದ್ರೇನು BJP ನಿಮಗೆ ಬಾಡಿಗೆ ಮನೆನೆ. ಆ ಸ್ವಂತ ಮನೆ ಬಂದ್ಬಿಟ್ಟು ಬರೀ RSS ಗಳಿಗೆ ಮಾತ್ರ, ಅದು ನಿಮ್ಮ ಮನೆ ಆಗಲು ಸಾಧ್ಯನೇ ಇಲ್ಲ. ಮನುವಾದಿಗಳಿಗೆ ಮಾತ್ರ ಅದು ಸ್ವಂತ ಮನೆ. ನಿಮ್ಗೆಲ್ಲ ನೀವು ನಾನ್ ಮನುವಾದಿಗಳು ಯಾರಿದ್ದಾರೆ, ನಿಮ್ಗೆ ಸ್ವಂತ ಮನೆ ಆಗಲು ಸಾಧ್ಯನೇ ಇಲ್ಲ. ದೋಸ್ ಆರ್ ಯುವರ್ ರೆಂಟೆಡ್ ಹೌಸಸ್. ಆ ಸ್ವಂತ ಮನೆಯ ಮಾಲೀಕರು ಇವತ್ತಿಲ್ಲ ಅಂದ್ರೆ ನಾಳೆ ನಿಮ್ಗೆ ಒತ್ತು ಓಡಿಸ್ತಾರೆ. ಅದಕ್ಕೆ ಭವ್ಯ ಬಂಗಲೆ, ಕೇಸರಿ ಬಂಗಲೆ ಇದೆ ಅಂತ, ಅದು ನಿಮ್ ಬಂಗಲೆ ಅಲ್ಲ, ಒದ್ದೋಡಿಸ್ತಾರೆ. ನಮ್
ಸೆಕ್ಯುಲರ್ ಮನೆಗಳು ಚಿಕ್ಕದು ಗುಡಿಸಲಿದ್ರೇನು ಬನ್ನಿ, ನಿಮ್ಮ ಮನೆಗಳು ಎಲ್ಲ ಸಪರೇಟ್ ನಿಮ್ದು ಖಾತೆ ಕೊಡ್ತೀನಿ, ಖಾತಾ. ಇದು ಡೂಪ್ಲಿಕೇಟ್ ಖಾತಾ. ಯಾರ್ಯಾರು ಮಿನಿಸ್ಟರ್ಗಳು, MLA ಗಳು, ದಲಿತರು, OBCಗಳು ನಿಮ್ಗೆಲ್ಲ ಡೂಪ್ಲಿಕೇಟ್ ಖಾತಾನೆ ಬಿಜೆಪಿ. ಯಾವತ್ ಬೇಕೋ ನಿಮ್ಮನ್ನ ಹೊರಗಾಕ್ತಾರೆ. ಇವತ್ತು ನೋಡಿ ಈಶ್ವರಪ್ಪನೇ ಹೊರ ಹಾಕೋರಲ್ರಿ ರೇ. ಈಶ್ವರಪ್ಪ ಏನ್ ಹೇಳ್ತಾ ಇದ್ರಿ, ಬಿಜೆಪಿಯಲ್ಲಿ ಇರ್ಬೇಕಂದ್ರೆ ಬಿಜೆಪಿ ಆಫೀಸ್ ಕಸ ಗುಡಿಸ್ಬೇಕು ಅಂದಿದ್ರು. ಎಷ್ಟು ಕಸ ಗುಡಿಸಿರ್ಬೇಕು ಹೇಳಿ, ಯಾವ್ಯಾವ ಆಫೀಸ್ಗಳು ಕಸ ಗುಡಿಸಿರ್ಬೇಕು ಈಶ್ವರಪ್ಪ. ಆದ್ರೆ ಈಶ್ವರಪ್ಪನ ಕತೆ ಏನಾಯ್ತು ಇವತ್ತು, ಉಚ್ಚಾಟನೆ ಮಾಡಿದ್ರು. ನಡಿ ರೈಟ್ ಬಿಡು ಅಂದ್ರು. ಯಾಕೆ ಯತ್ನಾಳ್ಗೆ ಯಾಕೆ ಕಳ್ಸಿಲ್ಲ ಹೊರಗೆ? ಇವನ್ಗೆ ಯಾಕೆ ಕಳ್ಸಿಲ್ಲ? ಯಾರು ಅನಂತಕುಮಾರ್ ಹೆಗಡೆಗೆ ಯಾಕೆ ಕಳ್ಸಿಲ್ಲ? ಅರ್ಥ ಆಯ್ತಾ ನಿಮ್ ಯೋಗ್ಯತೆ? ನಿಮ್ದು ಯಾವತ್ತಿದ್ರೇನು ನಿಮ್ದು ಅದು ಬಾಡಿಗೆ ಮನೆಗಳೇ. ಈಶ್ವರಪ್ಪ ಆಗ್ಲಿ, ಆ ಅಪ್ಪ ಆಗ್ಲಿ, ಎಲ್ಲರಪ್ಪ ಅಂದ್ರು. ಯಡಿಯೂರಪ್ಪಗೂ ಬಾಡಿಗೆ ಮನೆನೇ ಅದು. ಈಗ ಎಲೆಕ್ಷನ್ ಬಂದಿದೆ ಅಂತ ಕರ್ಕೊಂಡಿದ್ದಾರೆ. ಎಲೆಕ್ಷನ್ ಏನಾದ್ರು ಇಲ್ದೇ ಇದ್ರೆ ಅವ್ರ ಮಗನ್ ಮಾಡ್ತಾ ಇದ್ರ? ಅರ್ಥ ಮಾಡ್ಬೇಕು. ಸೊ ಸ್ನೇಹಿತರೆ, ನಾನು ಏನ್ ಹೇಳ್ತೀನಿ, ಇವೆಲ್ಲ ನಿಮ್ಮ ಸ್ವಂತ ಮನೆ ಅಲ್ಲ. ಐಡಿಯಾಲಜಿಕಲಿ ಬಿ ಪ್ರಿಪೇರ್ಡ್. ನಾವ್ ಈ ಎಲೆಕ್ಷನ್ ಗೆಲ್ತೀವೋ ಸೋಲ್ತೀವೋ ಅದಾದ್ಮೇಲೆ. ಬಟ್ ನೀವು ಇವತ್ತು ಕಾಂಪ್ರಮೈಸ್ ಮಾಡಿದ್ರೆ, ನಮ್ಮ ಫೋರ್ ಫಾದರ್ಸ್ ಗಾಂಧಿ, ನೆಹರು, ಪಟೇಲ್ ಏನ್ ನಮ್ಗೆ ಈ ಒಂದು ವಾರಸ್ ಕೊಟ್ಟಿದಾರಲ್ವಾ, ಡೆಮೋಕ್ರಸಿ ಇಸ್ ಎ ರೆಸ್ಪಾನ್ಸಿಬಿಲಿಟಿ ನಮ್ಗೆಲ್ಲ ಕೊಟ್ಟಿರೋದು. ನಮ್ಮ ದೇಶದಲ್ಲಿರುವ ಪ್ರಜಾತಂತ್ರ ವ್ಯವಸ್ಥೆ ಯಾವ ದೇಶದಲ್ಲಿ ಇದೆ ಹೇಳಿ? ಇಷ್ಟು ಸುಭದ್ರವಾದ ಪ್ರಜಾತಂತ್ರ ವ್ಯವಸ್ಥೆ. ಅದನ್ನ ಹಾಳು ಮಾಡಾಕ್ಬಿಟ್ರು. ಇವತ್ತು ಎಲ್ಲ ರಾಜ್ಯಾಂಗ, ಶಾಸಕಾಂಗ, ನ್ಯಾಯಾಂಗನೂ ಪ್ರಾಬ್ಲಮ್ ಅಲ್ಲಿದೆ. ಎಲ್ಲ ಅದನ್ನು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ಕೇಜ್ಡ್ ಪೇರೆಂಟ್ ಮಾಡ್ಬಿಟ್ಟು ಇಟ್ಬಿಟ್ಟವ್ರೆ. ಎಲೆಕ್ಷನ್ ಕಮಿಷನ್, CBI, IT, ED ಎಲ್ಲರೂ. ಇಡೀ ಯೂನಿಯನ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಸೆಕ್ರೆಟರೀಸ್ ಅವರೆಲ್ಲ ಯಾರು ಅನ್ಕೊಂಡಿದ್ರ? ಗುಜರಾತ್ ಅಲ್ಲಿ ಕೆಲಸ ಮಾಡಿದವರು, ಇವ್ರ ಕೆಳಗಡೆ ಕೆಲಸ ಮಾಡಿದವರು ಎಲ್ಲರೂ ತಂದು ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ RSS ಅವ್ರನ್ನ ತುಂಬಿಸ್ಬಿಟ್ಟಿದ್ದಾರೆ ಇವರೆಲ್ಲ. ಸೊ ಇನ್ನೊಂದು 5 ವರ್ಷ ನೀವೇನನ್ನ ಕೊಟ್ರೆ ದೇವ್ರೆ ನಿಮ್ಮನ್ನ ಕಾಪಾಡ್ಬೇಕು. ಆಮೇಲೆ ಅಳಬೇಡಿ, ಅಳ್ತ್ರೆ ಏನು ಸಿಗಲ್ಲ. ಮಾಡ್ಬೇಕಾಗಿರುವಾಗ ನೀವು ಪ್ರೆಸ್ ಮಾಡದೆ ಆಮೇಲೆ ನಾನು ಮೋದಿ ಹಿಂಗೆ, ಮೋದಿ ಹಂಗೆ, ಬಿಜೆಪಿ ಹಂಗೆ, ಏನ್ ಪ್ರಯೋಜನ? ಎಲ್ಲರೂ 7 ಗಂಟೆಗೆ ಹೋಗಿ ಕ್ಯೂ ಅಲ್ಲಿ ನಿಂತು ಯು ಹ್ಯಾವ್ ಟು ವೋಟ್ ಅಗೇನ್ಸ್ಟ್ ದೀಸ್ ರೇಪಿಸ್. ವೋಟ್ ಒತ್ತುವಾಗ ಸಂತ್ರಸ್ತರ ತಲೆಯಲ್ಲಿ ಬರ್ಬೇಕು ನಿಮ್ಗೆ. ಯಾರ್ಯಾರು ಈ ರೇಪ್ ಮಾಡಿದನಲ್ಲ ಅವ್ರ ತಲೆಯಲ್ಲಿ ಬರ್ಬೇಕು. ಮಹಿಳೆಯರು ಎಲ್ಲರೂ ಒತ್ತುವಾಗ ಆ ಕಮಲಿ ಕಡೆನೇ ಹೋಗ್ಬಾರ್ದು, ನಿಮ್ದು ಕಮಲ ಕಡೆನೇ ಹೋಗ್ಬಾರ್ದು. ಕೈ ಕಡೆ ಇರ್ಬೇಕು ನಿಮ್ದು, ಹಸ್ತದ ಕೈ ಕಡೆ ಇರ್ಬೇಕು ನಿಮ್ದು. ಸೊ ಇದು ಯಾಕೆ ನಾವು ಕರ್ನಾಟಕದ ಜನ ಈ ಸತಿ ಬಹಳ ಇಂಪಾರ್ಟೆಂಟ್ ಈ ಸೆಕೆಂಡ್ ಫೇಸ್ ಅನ್ನೋದು ಹೇಳ್ತೀನಿ. 1190 ಸೀಟುಗಳು ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಅಲ್ಲಿ ಆಯ್ತು. ಅಕಾರ್ಡಿಂಗ್ ಟು ರಿಪೋರ್ಟ್ಸ್, ಇಂಡಿಯಾ ಅಲಯನ್ಸ್ಗೆ ಸರಿಸುಮಾರು 110ರಿಂದ 115 ಬರ್ತಾ ಇದೆ. ಒಂದು 65ರಿಂದ 70, ಒಂದು 65 ಬಿಜೆಪಿ ಮತ್ತೆ ಅಲಯನ್ಸ್ ಬರ್ತದೆ, NDA ಬರ್ತದೆ. ಒಂದು 5ರಿಂದ 10 ಅದರ್ಸ್ ಬರ್ತದೆ. ಯಾಕಂದ್ರೆ ದೀದಿ ಇದ್ದಾರೆ, BJD ಇದೆ, ಆತರ ಬೇರೆ ಬೇರೆ ಪಾರ್ಟೀಸ್ ಇದೆ. ಆಮೇಲೆ ಅದಕ್ಕಾಗಿ ಈ 190ಗೆ ಈ 94 ಹೋಯ್ತು ಅನ್ಕೊಳ್ಳಿ, ಥರ್ಡ್ ಫೇಸ್ ಅಂದ್ರೆ 7ನೇ ತಾರೀಕು ಆಗೋದು. ಸರಿಸುಮಾರು 284 ಆಗುತ್ತೆ. ಅಂದ್ರೆ 50%ಗಿಂತ ಜಾಸ್ತಿ ಹೋಗ್ತೀವಿ. ಈ ಫೇಸ್ ಅಲ್ಲಿ ಮೋದಿಗೆ ಜಾಸ್ತಿ ಸಿಗೋ ಚಾನ್ಸಸ್ ಇದಾವೆ. ಯಾಕಂದ್ರೆ ಅವರ ಫೇವರೇಟ್ ಏರಿಯಾಸ್ ಅಲ್ಲೆಲ್ಲ ಬರುತ್ತೆ. ಅಂದ್ರೆ ಗುಜರಾತ್, ಆಮೇಲೆ ಮಧ್ಯಪ್ರದೇಶ್ 8, ಗುಜರಾತ್ ಅಲ್ಲಿ 26, ಮಧ್ಯಪ್ರದೇಶ್ 8, UP 10, ಆಮೇಲೆ ಛತ್ತೀಸ್ಗಢ 7, ಅಸ್ಸಾಂ 4, ಬಿಹಾರ್ 5. ಆದ್ರೆ ಅಸ್ಸಾಂ ಅಲ್ಲಿ ಚೆನ್ನಾಗಿದೆ. ಅಸ್ಸಾಂ ಅಲ್ಲಿ 14 ಸೀಟಲ್ಲಿ ನಾವು ಸರಿಸುಮಾರು ಒಂದು 6ರಿಂದ 7 ಕಿತ್ಕೊಂತೀವಿ ಈ ಸತಿ. ಆಯ್ತಾ? ಬಿಹಾರ್ ಅಲ್ಲೂ ಚೆನ್ನಾಗಿದೆ. ಬಿಹಾರ್ ಅಲ್ಲೂ ಈ ಸತಿ ಲಾಸ್ಟ್ ಟೈಮ್ ಅವರು 39ರಲ್ಲಿ ಸರಿಸುಮಾರು 30-35 ಗೆದ್ದಿದ್ರು. ಈ ಸತಿ ಆಗಲ್ಲ, ಚೆನ್ನಾಗಿದೆ. ನಾವಲ್ಲಿ ಒಂದು 25-30ವರೆಗೂ ನಾವು ಗೆಲ್ತೀವಿ ಈ ಸತಿ. ಓಕೆ, ಚೆನ್ನಾಗಿದೆ. ಛತ್ತೀಸ್ಗಢ 7ರಲ್ಲೂ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಲ್ಲಿ ಅವ್ರು ನೋಡ್ಕೊಂತಾರೆ. ಅದಕ್ಕಾಗಿ ನಾವು ಕರ್ನಾಟಕದವರು ಚೆನ್ನಾಗಿ ಕೊಡ್ಬೇಕು. ಛತ್ತೀಸ್ಗಢಲ್ಲೂ ನಾವು ಚೆನ್ನಾಗಿ ಮಾಡ್ತೀವಿ, ಆದ್ರೇನು ಬಟ್ ಅಲ್ಲಿ ಅವ್ರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ. ಅದಕ್ಕಾಗಿ ನಾವು ಇಲ್ಲಿ ಜಾಸ್ತಿ ಕೊಡ್ಬೇಕು. ಗುಜರಾತ್
ಗೋವಾದಲ್ಲಿ 2ರಲ್ಲಿ ನಾವು ಒಂದರಲ್ಲಿ ಪವರ್ಫುಲ್ ಆಗಿದ್ದೀವಿ, ಇನ್ನೊಂದನ್ನು ಗೆಲ್ಲೋ ಚಾನ್ಸ್ ಇದೆ, ಯಾಕಂದ್ರೆ ಆ ಪವರ್ ನನ್ನ ಜೊತೆ ಬಂದಿರೋದು. ಗುಜರಾತ್ ಬಂದ್ರೆ ಗುಜರಾತ್ ಅಲ್ಲಿ 3 ರಿಂದ 4 ಸೀಟು ನಾವು ಸ್ವಲ್ಪ ಸ್ಟ್ರಾಂಗ್ ಇದೀವಿ, ಒಂದು 3 ಗೆಲ್ಬಹುದು ಅನ್ನೋ ಲಕ್ಷಣಗಳು ಕಾಣ್ತಾ ಇದೆ. 3 ರಿಂದ 4, ಸ್ವಲ್ಪ ಜನ 5, 6 ಅಂತಾರೆ, ಬಟ್ ಗುಜರಾತ್ ನಿಮಗ್ ಗೊತ್ತು. ಸೊ ನಾನು ಒಂದು 3 ಗೆಲ್ಬಹುದು ಅನ್ನೋ ಒಂದು, ಅದರಲ್ಲಿ ಒಂದು ಸೂರತ್ ಒಂದು ಹೋಯ್ತಲ್ವಾ, ಆ ಸೂರತ್ ಬಂದಿದ್ರೆ ನಮ್ಗೆ 4 ಆಗ್ತಾ ಇತ್ತು, ಬಟ್ ಅದು ಏನೋ ಒಂದು ನಮ್ಮ ಸರಿಯಾಗಿ ನಮ್ಮ ಪೋಲ್ ಮ್ಯಾನೇಜರ್ ಸರಿಯಾಗಿ ಮಾಡದೇ ಇದಕ್ಕೆ ಹೋಯ್ತು. MP ಯಲ್ಲಿ 8 ಇದೆ, ಅಲ್ಲೂ ಅವ್ರ ಮುಂದೆ ಇದಾರೆ, ನಮ್ದು ಅಷ್ಟು ನಡೀತಾ ಇಲ್ಲ MP ಯಲ್ಲಿ. ಮಹಾರಾಷ್ಟ್ರದಲ್ಲಿ 11 ಇದೆ, ನಾವು ಚೆನ್ನಾಗಿ ಮಾಡ್ತಾ ಇದೀವಿ. ಮಹಾರಾಷ್ಟ್ರದಲ್ಲಿ 48ರಲ್ಲಿ ಈ ಸತಿ ನಾವು 30, 35 3 ಜನ ಸೇರಿ ದೊಡ್ಡ ಮಟ್ಟದ ಏನು ಅನುಕಂಪ ಶರದ್ ಪವಾರ್ ಮತ್ತೆ ಉದ್ಧವ್ ಠಾಕ್ರೆ ಪರವಾಗಿದೆ, ಕಾಂಗ್ರೆಸ್ ಸದೃಢವಾಗಿದೆ. ಸೊ ಅಲ್ಲಿ ನಮ್ಗೆ ಚೆನ್ನಾಗಿದೆ ಮಹಾರಾಷ್ಟ್ರ. UP 10, UP ಯಲ್ಲೂ ದೊಡ್ಡ ಮಟ್ಟದ ಚೇಂಜಸ್ ಆಗ್ತಾ ಇದೆ. UP ಯಲ್ಲಿ ದೊಡ್ಡ ಮಟ್ಟದ ಚೇಂಜಸ್ ಆಗುತ್ತೆ. ಅಲ್ಲಿ ಇಲ್ಲಿವರೆಗೂ 15 ಸೀಟು ಆತರ ಹೇಳ್ತಾ ಇದ್ರು, ಆದ್ರೆ ಈಗ 25ರಿಂದ 30 ಸೀಟ್ ಗೆಲ್ಬಹುದು ನಾವು 80ರಲ್ಲಿ ಅಂತ ಅನ್ಸುತ್ತೆ. ಬಟ್ ನಾನು ಮೊನ್ನೆ UP ಯ ಸ್ವಲ್ಪ ಚಿತ್ರನ ಸ್ವಲ್ಪ ನೋಡಿದಾಗ, UP ಯಲ್ಲಿ ಸರಿಸುಮಾರು 20% ಮುಸಲ್ಮಾನರು, 13ರಿಂದ 14% ಯಾದವ್ ಓಟ್ ಇದೆ. ಅದಾದ್ಮೇಲೆ ಚಿಕ್ಕ ಚಿಕ್ಕ ಸಮಾಜಗಳು OBC ಯಲ್ಲಿ ಇನ್ನೊಂದು 10-15% OBC ಸಮಾಜ ಇದೆ. ಅಲ್ಲಿ ಬ್ರಾಹ್ಮಣರ ಸಮಾಜ ಜಾಸ್ತಿ ಇದೆ, 100% ಜಾಸ್ತಿ. ಅಲ್ಲಿ ಚೆನ್ನಾಗಿದೆ, ಅವ್ರು 12-13% ಇದೆ. ಸೊ ಈಗ ನಮ್ದು ಕಾಂಬಿನೇಷನ್ ಮುಸ್ಲಿಮು ಯಾದವ್ 20, ಒಂದು 14, 34 ಪ್ಲಸ್ ಸ್ವಲ್ಪ ಚೌಚೌ ನಮಗೂ ಬರುತ್ತೆ. ನಮಗೂ ಬ್ರಾಹ್ಮಣರು ಆಗ್ತಾರೆ, ರಜಪೂಟರು ಆಗ್ತಾರೆ, ಅವೆಲ್ಲ ಹಾಗೆ ಆಗ್ತಾರೆ. ಆದ್ರೆ ಈಗ ಮಾಯಾವತಿ ದಲಿತ್ ವೋಟ್ಸು ಈ ಸತಿ ಮಾಯಾವತಿ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ಈ ಸತಿ ನಾವೇನ ಸ್ವಲ್ಪ ಖರ್ಗೆ ಸಾಹೇಬ್ರು ಅವರು ಎಲ್ಲರೂ ಸ್ವಲ್ಪ UP ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಈ 34% ಏನಿದೆ ಅದನ್ನ ಸ್ವಲ್ಪ ಬ್ರಾಡ್ ಬೇಸ್ ಮಾಡಿ, ದಲಿತದ ಏನೋ ಒಂದು 22% ಇದೆ, 20-22%. ಅದ್ರ ಒಂದು 6, 7, 8, 10 ಆತರ ನಾವು ಏನಾದ್ರು ಈ ಕಡೆ ಹೇಳ್ಕೊಂಡ್ ಬಂದ್ರೆ ನಮ್ಮ ವೋಟ್ ಪರ್ಸೆಂಟೇಜ್ 40 ದಾಟೋ ಸಾಧ್ಯತೆ ಇದೆ. 40 ದಾಟಿದ್ರೆ ಅಂದ್ರೆ ಎಲ್ಲ ನಮ್ಗೆ ಆಗ್ತಾರೆ ಅಂತಲ್ಲ, ನಾನು ರಫ್ ಆಗಿ ಹೇಳ್ತಾ ಇದ್ದೀನಿ. ಸೋಷಿಯಲ್ ಕಾಂಬಿನೇಷನ್ ಸ್ವಲ್ಪ ಆದ್ರೆ ನಮ್ಗೆ ಒಂದು 30ರಿಂದ 35 ಸೀಟ್ ಬರುವ ಸಾಧ್ಯತೆಗಳಿದಾವೆ. ಅದು 40-45ಗೂ ಹೋಗ್ಬೋದು. ದಲಿತರು ಏನಾರ ಫುಲ್ ಕನ್ವರ್ಟ್ ಆದ್ರೆ ನಮ್ಮ ಹತ್ರ, ಫುಲ್ ಅಂದ್ರೆ ಒಂದು 22% ಅಲ್ಲಿ ಒಂದು 15%, 14% ನಮ್ ಕಡೆ ಬಂದ್ರೆ ನಾವು 45-50 ಕ್ರಾಸ್ ಆಗೋ ಚಾನ್ಸ್ ಇದೆ. ಬಟ್ ಟು ಬಿ ಆನ್ ಎ ಸೇಫರ್ ಸೈಡ್ ಒಂದು 30-35 ಕ್ರಾಸ್ ಮಾಡ್ಬೇಕಂದ್ರೆ ಅಲ್ಲಿಂದ ಒಂದು 8% ಅನ್ನ ನಮ್ ಕಡೆ ಬಂದ್ರೆ ನಮ್ಗೆ ಈಸಿ ಆಗುತ್ತೆ ಅನ್ನೋ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ಈ ರಜಪೂಟ್ ಇಶ್ಯೂ ಅಲ್ಲೂ ಇದೆ, ರಜಪೂಟ್ರು ಇದ್ದಾರೆ, ಅವರು ಸ್ವಲ್ಪ ಫೈಟಿಂಗ್ ಮೋಡಲ್ಲಿ ಇದ್ದಾರೆ. ಆಮೇಲೆ ಈ ಯೋಗಿದ್ ಏನು ಅದು ಬುಲ್ಡೋಸರ್ ಅದು ಇದು ಇದೆ, ಮೈನಾರಿಟೀಸ್ ಎಲ್ಲ ಒಂದ್ ಕಡೆ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಸೊ ಇದು ಒಂಥರ UP ಒಂಥರ ಬ್ಯಾಟಲ್ ಆಫ್ ಬ್ಯಾಟಲ್ಸ್ ಅನ್ಕೊಳ್ಳಿ. ಅಲ್ಲೇನ ಕಾಂಗ್ರೆಸ್ SP ಏನ ಚೆನ್ನಾಗ್ ಮಾಡ್ತು ಅಂದ್ರೆ BJP ನಿರ್ನಾಮ ಆಗ್ಬಿಡುತ್ತೆ, ಅಂದ್ರೆ 160-170 ಬಂದ್ಬಿಡುತ್ತೆ. ಅಲ್ಲೇನ ಅವ್ರು ಇನ್ನ 50-55 ಹೋಲ್ಡ್ ಆನ್ ಮಾಡ್ಕೊಂಡ್ರೆ, ನಾವೇನ ಬರೀ 25 ಗೆದ್ರೆ ಇನ್ನು ಸಾಕ್ ನಮ್ಗೆ. 25 ಗೆದ್ರೆ ನಮ್ಗೇನು ಏನ್ ಲಾಸ್ ಏನಿಲ್ಲ. ಬಟ್ ಜಾಸ್ತಿ ಗೆಲ್ಬೇಕಂದ್ರೆ ಅಲ್ಲಿ ಸ್ವಲ್ಪ ದಲಿತ್ ವೋಟ್ಸ್ ಜಾಸ್ತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅದಾದ್ಮೇಲೆ ಮಹಾರಾಷ್ಟ್ರದಲ್ಲೂ ಚೆನ್ನಾಗಿದೆ, UP ಚೆನ್ನಾಗಿದೆ. ವೆಸ್ಟ್ ಬೆಂಗಾಲ್ ನಿಮ್ಗೆ ಗೊತ್ತು, ನಮ್ದೇನು ಜಾಸ್ತಿ ಇಲ್ಲ, ಅಲ್ಲಿ ಬೀದಿ ಫೈಟ್ ಮಾಡ್ತವ್ರೆ. ಮೊನ್ನೆ ತನಕನೂ BJP 18ಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ರು, ಆದ್ರೆ ಅದೆಲ್ಲೂ ಕಾಣ್ತಾ ಇಲ್ಲ. ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಬರ್ತಾ ಇದೆ, ಯಾಕಂದ್ರೆ ಕೂಚ್ ಬಿಹಾರು ಆ ಏರಿಯಾದಲ್ಲಿ ಸ್ವಲ್ಪ ಮಮತಾ ಚೆನ್ನಾಗಿ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಸೊ ಇದೆಲ್ಲ ನೋಡಿದ್ರೆ ಈ 94ರಲ್ಲಿ ನಾವೇನ ಒಂದು 45 ಗೆಲ್ಬೇಕು ನಾವು, ಇಂಡಿಯಾ ಅಲಯನ್ಸ್. ನಾವ್ 40-45 ಗೆಲ್ಬೇಕು ಅಂದ್ರೆ ಇಲ್ಲಿ ಜಾಸ್ತಿ ಕೊಡಬಾರ್ದು ಅವ್ರಿಗೆ. ಇಲ್ಲೇನ ಅವ್ರು 65, 94ರಲ್ಲಿ 65 ಗೆದ್ಬಿಟ್ರು ಅನ್ಕೊಳ್ಳಿ, ಅವರು ನಾವು ಮತ್ತೆ ಈಕ್ವಲ್ ಆಗ್ತೀವಿ. ಯಾಕಂದ್ರೆ 65 + 65 ಎಷ್ಟಾಗುತ್ತೆ, 120 ಆಗುತ್ತೆ. ನಮ್ದು 110 ಒಂದು 20 ಬಂದ್ರೆ 130 ಆಗುತ್ತೆ. ಮತ್ತೆ ಅಂದ್ರೆ ಬೈ ದ ಟೈಮ್ ಥರ್ಡ್ ಫೇಸ್ ಎಂಡ್ ಆಗೋ ಅಷ್ಟೊತ್ತಿಗೆ ನಾವು ಅವರು ಈಕ್ವಲ್ ಆಗ್ತೀವಿ. ಅದು ಈಕ್ವಲ್ ಆಗೋದು ಬಿಡಬಾರ್ದು ಅಂದ್ರೆ ಕರ್ನಾಟಕದ ಜನದ ಮೇಲೆ ದೊಡ್ಡ ಮಟ್ಟದ ಹೋಪ್ ಇಟ್ಟಿದ್ದಾರೆ ಇಡೀ ದೇಶದವರು. ಅವ್ರ ಕೆಲಸ ಮಾಡ್ತಾರೆ, ಆದ್ರೆ ನಾವು ನಮ್ ಕೆಲಸ ಮಾಡ್ಬೇಕು. ಅಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ್ದು ನಮ್ಗೆ ಅವ್ರಿಗೆ ಕಾಂಗ್ರೆಸ್ಗೆ ನಾವು ಕೊಡ್ಬೇಕು. ಅಂದ್ರೆ 14ರಲ್ಲಿ ಸರಿಸುಮಾರು 10, 12, 13 ಕೊಡೋ ಪ್ರಯತ್ನ ನಾವು ಪಡ್ಬೇಕು. ಯಾಕಂದ್ರೆ ಈ ರೇಪಿಸ್ಟ್ಗಳಿಗೆ ಹಾಕ್ಬಿಡಿ ದಯವಿಟ್ಟು. ಆಮೇಲೆ ಕರ್ನಾಟಕ ಆಸ್ ಎ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ನೇಷನ್ ಅಲ್ವಾ. ಅದರಲ್ಲಿ ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಆಸ್ ಎ ಬಿಗರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ನೇಷನ್. ಯಾಕಂದ್ರೆ ಇದು ಸೆಕೆಂಡ್ ಫೇಸ್ ಅಲ್ಲಿ ಆಗ್ತಾ ಇರೋದಕ್ಕೆ ನಾವೇನ 12, 13 ದೊಡ್ಡ ಮಟ್ಟದ ಒಂದು ಲೀಡ್ ನಾವೇನ ಕಾಂಗ್ರೆಸ್ ಕೊಟ್ರೆ, ಇಡೀ ದೇಶದಲ್ಲಿ ಮೋದಿ ಕೆಳಗೋಗಿ ಕಾಂಗ್ರೆಸ್ ಮೇಲ್ ಬರುವ ಸಾಧ್ಯತೆಗಳು ಥರ್ಡ್ ಫೇಸ್ ಅಲ್ಲಿ 50% ಎಲೆಕ್ಷನ್ ಮುಗಿದಾಗ ಕಾಂಗ್ರೆಸ್ನ ಪೊಸಿಷನ್ ಮೇಲ್ ಹೋಗುತ್ತೆ.
ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕರ್ನಾಟಕದಲ್ಲಿ ನಾವೇನ 10 12 ಕೊಟ್ವಿ ಅನ್ಕೊಳ್ಳಿ, 10 ತಗೊಳ್ಳಿ, 12 ಬೇಡ. ಟು ಬಿ ಆನ್ ಓಕೆ, ನಾನ್ ಫಿಗರ್ಸ್ ತಗೊಳಕ್ಕೆ ಅಪ್ರಾಕ್ಸಿಮೇಟ್ ನಿಮ್ಗೆ ಎಷ್ಟು ಬರ್ಬೋದು ಅಂತ. 10 ಇಲ್ಲಿ ಬಂದು MP ಅಲ್ಲಿ 1 2, ಮಹಾರಾಷ್ಟ್ರದಲ್ಲಿ 6 7 ಸಿಗೋ ಚಾನ್ಸ್ ಇದೆ. ಸೊ ಅಲ್ಲಿ 20 ಆಗುತ್ತೆ. ಓಕೆ, ಆಮೇಲೆ ಗುಜರಾತ್ ಅಲ್ಲಿ 3, ಆಯ್ತಾ, ಬಿಹಾರ್ ಅಲ್ಲಿ 3, ಅಸ್ಸಾಂ ಅಲ್ಲಿ 2, ಇವೆಲ್ಲ ಸೇರಿದ್ರೆ ನಮ್ಗೂ ಒಂದು 40 ಸೀಟ್ಗಳು ಸಿಗೋ ಚಾನ್ಸ್ ಇದೆ. ಸೊ 94ರಲ್ಲಿ ನಾವೊಂದು 40 45 ಹೊಡಿಬೇಕು ಅಂದ್ರೆ ಕರ್ನಾಟಕದವರು ನಾವು ಒಂದು 10 ರಿಂದ 12 ಕೊಡ್ಲೇಬೇಕು. ಕೊಡದೇ ಇದ್ರೆ 40 45 ಆಗಲ್ಲ. ಸೊ ಥರ್ಡ್ ಫೇಸ್ ಮುಗಿಯುವಷ್ಟೊತ್ತಿಗೆ ಕಾಂಗ್ರೆಸ್ ಮತ್ತೆ ಇಂಡಿಯಾ ಅಲಯನ್ಸ್ ನ ಸ್ಥಿತಿಗತಿ ಈಗ ಬಿಜೆಪಿಗಿನ ಸಖತ್ತಾಗಿರ್ಬೇಕು ಅಂದ್ರೆ ನಾವು ಕರ್ನಾಟಕದ ಜನ, ಅದರಲ್ಲಿ ನಾರ್ತ್ ಕರ್ನಾಟಕದ ಜನ 14ರಲ್ಲಿ 10 ರಿಂದ 12 ಗೆಲ್ಸ್ ಕಳ್ಸಿದ್ರೆ ಸದೃಢವಾಗ್ತೀವಿ. ಯಾಕಂದ್ರೆ 284ರಲ್ಲಿ ಲೆಕ್ಕ ಆಯ್ತು. ಓಕೆ, 284ರಲ್ಲಿ ನಮ್ಗೆ 115 ಸಿಗ್ತಾ ಇದೆ 2 ಫೇಸ್ ಅಲ್ಲಿ. ಈ ಫೇಸ್ ಅಲ್ಲಿ ಒಂದು 45 ಸಿಕ್ಕಿದ್ರೆ ಎಷ್ಟಾಯ್ತು? 160 ಆಗುತ್ತೆ. ದಟ್ ಮೀನ್ಸ್ ವಿ ರಿಕ್ವೈರ್ 112 ಔಟ್ ಆಫ್ ಹೌ ಮೆನಿ ಸೀಟ್ಸ್? 284, 500 ಚಿಲ್ಲರೆ ಅಂದ್ರೆ ಎಷ್ಟಾಗುತ್ತೆ? 260 ಸೀಟ್. 260 ಸೀಟಲ್ಲಿ ನಮ್ಗೆ 100 ಚಿಲ್ಲರೆ ಸೀಟ್ ಬೇಕಾಗುತ್ತೆ. ಅವ್ರಿಗೆ ಎಷ್ಟು ಬೇಕಾಗುತ್ತೆ? ನಾವು ಅವ್ರನ್ನ 40 ಸೀಟು 45 ಸೀಟ್ಗೆ ಇಲ್ಲಿ ಕೆಳಗಿಳಿಸಿದ್ರೆ ಅವ್ರಿಗೆ 172 ಬೇಕಾಗುತ್ತೆ. 260ರಲ್ಲಿ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಇನ್ನೂ 112 ಬೇಕಾಗುತ್ತೆ, ಅವ್ರಿಗೆ 172 ಬೇಕಾಗುತ್ತೆ. ಅಲ್ಲಿ ಇಂಡಿಯಾ ಅಲಯನ್ಸ್ ಮೇಲ್ ಬರುತ್ತೆ. ಸೊ ಕಾಂಗ್ರೆಸ್ ಮತ್ತೆ ಇಂಡಿಯಾ ಅಲಯನ್ಸ್ ನ ಥರ್ಡ್ ಫೇಸ್ ಎಲೆಕ್ಷನ್ ಅಲ್ಲಿ ಮುಂದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಮೋದಿ ಸೋಲ್ತವ್ರೆ ಅಂತ ಒಂದು 3 ಫೇಸ್ ಎಲೆಕ್ಷನ್ ಆದ್ಮೇಲೆ ಒಂದು ಇಮೇಜ್ ಹೋದ್ರೆ, ಈ 4, 5, 6ನೇ ಫೇಸ್ ಅಲ್ಲಿ ಏನು ನಡೀತಾ ಇದೆ ಅದರಲ್ಲಿ ದೊಡ್ಡ AP ಬರುತ್ತೆ, ಆಂಧ್ರ ಪ್ರದೇಶ್ ಬರುತ್ತೆ, UP ಬರುತ್ತೆ, ಆಮೇಲೆ ದೊಡ್ಡ ದೊಡ್ಡ ರಾಜ್ಯಗಳೆಲ್ಲ ಬರ್ತವೆ. ಅವಾಗ ದೊಡ್ಡ ಮಟ್ಟದ ಚೇಂಜ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಉತ್ತರ ಕರ್ನಾಟಕದ ಜನದ ಮೇಲೆ ಅದು, ಅದರಲ್ಲಿ ಎಸ್ಪೆಷಲಿ ದಲಿತರು, OBC, ಆಮೇಲೆ ಮೈನಾರಿಟೀಸ್, ಆಮೇಲೆ ಸೆಕ್ಯುಲರ್ ನಮ್ಮ ಬಸವಣ್ಣ ಅನುಯಾಯಿಗಳು ಮತ್ತೆ ಇತರೆ ಮುಂದುಳಿದ ವರ್ಗದ ಸೆಕ್ಯುಲರ್ ಜನರಲ್ಲಿ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಮ ಮೇಲೆ. ದೊಡ್ಡ ಮಟ್ಟದಲ್ಲಿ ನೀವು ವೋಟಿಂಗ್ ದಿನ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು. ಈ 2-3 ದಿನ ನ್ಯೂಟ್ರಲ್ಸ್ ಯಾರ್ಯಾರು ಇದೀರೋ, ಯಾರ್ಯಾರು ಗ್ರೌಂಡ್ ಅಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ, ನಿಮ್ಮಲ್ಲಿ ಒಂದು ನಿಮ್ಮ ಫೋನ್ ಬುಕ್ ತೆಗೆದ್ಬಿಟ್ಟು ಒಂದು 10 ನ್ಯೂಟ್ರಲ್ ಜನಕ್ಕೆ ಮಾತಾಡಿ. ನ್ಯೂಟ್ರಲ್, ನಿಮ್ಮ ಹಳೆ ಫ್ರೆಂಡ್ಸು, ಹಳೆ ಕೊಲೀಗ್ಸು, ನಿಮ್ಮೂರವರು, ಕಾರವಾರಲ್ಲಿ ಯಾರೋ ಇದ್ದಾರೆ, ಕಾರವಾರಿಗೆ ಮಾತಾಡಿ ಹೇಳಿ. ನಾನು ಹೇಳಿರೋದೆಲ್ಲ ಅವ್ರಿಗೆ ಹೇಳಿ. ರೇಪಿಸ್ಟ್ಗಳಿಗೆ ಓಟ್ ಹಾಕ್ತೀರಾ? ಕರ್ನಾಟಕಕ್ಕೆ ಚೊಂಬು ಕೊಟ್ಟವ್ರಿಗೆ ಓಟ್ ಹಾಕ್ತೀರಾ? ಕರ್ನಾಟಕಕ್ಕೆ ಮಕ್ಕಳ ಟೋಪಿ ಹಾಕ್ದವ್ರಿಗೆ ಓಟ್ ಹಾಕ್ತೀರಾ? ಕರ್ನಾಟಕಕ್ಕೆ ಮಹಾ ಅನ್ಯಾಯ ಮಾಡಿರೋರ್ಗೆ 100 ರೂಪಾಯಿ ತೆರಿಗೆ ಕೊಟ್ರೆ 13 ರೂಪಾಯಿ ಕೊಡುವವ್ರಿಗೆ ನೀವು ಓಟ್ ಹಾಕ್ತೀರಾ? 18,000 ಕೋಟಿ ರೈತರಿಗೆ ಕೊಡ್ರಪ್ಪ ಬರ ಪರಿಹಾರ ಅಂದ್ರೆ ಬರೀ 3,500 ಕೋಟಿ ಕೊಟ್ಟಿರೋರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿ. 10 ಜನ ನ್ಯೂಟ್ರಲ್ಸ್ಗೆ ದಯವಿಟ್ಟು ನಿಮ್ಮಲ್ಲಿ ಎಲ್ಲರ ಕಳಕಳಿಯಾಗಿ ನೆನೆಸ್ಕೊಂತೀನಿ, ಎಲ್ಲ ತಾಯಂದರಲ್ಲಿ ನೆನೆಸ್ಕೊಂತೀನಿ. ತಮ್ಮ ಫಿಮೇಲ್ ಫ್ರೆಂಡ್ಸ್ಗೆ ಕಾಲ್ ಮಾಡಿ, ಮಹಿಳೆಯರಿಗೆ ಕಾಲ್ ಮಾಡಿ, ನೋಡಮ್ಮ ಈ ತರ ಹಾಸನಲ್ಲಿ ಈ ತರ ಮಾಡೋದು ಈ ಪಕ್ಷದವರು, ಅವ್ರನ್ನ ಹೋಗ್ಬಿಟ್ಟು ಮೋದಿ ಕೈ ಎತ್ಬಿಟ್ಟು ಇವ್ನು ಓಟ್ ಹಾಕಿದ್ರೆ ರೇಪಿಸ್ಟ್ ಓಟ್ ಹಾಕಿದ್ರೆ ನನಗ್ ಓಟ್ ಹಾಕ್ದಂಗೆ ಅಂದ್ರೆ ಇಂಥ ರೇಪಿಸ್ಟ್ ಜೊತೆ ನಿಂತಿರೋ ಮೋದಿಗೆ ಓಟ್ ಹಾಕಿದ್ರೆ ಅಂತ ಕೇಳಿ. ತಿಳಿಯನಿ, ನಾವೆಲ್ಲ ಕಾಂಗ್ರೆಸ್ಸಿಗರು ನ್ಯೂಟ್ರಲ್ಸು 10 ನ್ಯೂಟ್ರಲ್ ಜನಕ್ಕೆ ನಾವು ಕಾಲ್ ಮಾಡಿದ್ರೆ 14ರಲ್ಲಿ 14 ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ನನಗಿಲ್ಲ. ಸೊ ನಾನು ಬಹಳ ಹೊತ್ತಾಗಿದೆ ಅಂತ ಅನ್ಸುತ್ತೆ. ಹೋದ್ಸತಿಗಿನ ಜಾಸ್ತಿ ಮಾತಾಡಿದೀನಿ ಅಂತ ಅನ್ಸುತ್ತೆ. ಸರಿಸುಮಾರು 1 ಗಂಟೆ 45 ನಿಮಿಷ ಮಾತಾಡಿದೀನಿ ಅಂತ ಅನಿಸ್ತಾ ಇದೆ. ಸೊ ನಾನು ಲಾಸ್ಟ್ ಅಲ್ಲಿ ತಮ್ಮಲ್ಲೆಲ್ಲ ಕಳಕಳಿಯಾಗಿ ವಿನಂತಿಸ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ಬೆಂಕಿ ಹಚ್ಚುವ ಪಕ್ಷಕ್ಕೆ ಓಟ್ ಹಾಕ್ಬೇಡಿ, ರೇಪಿಸ್ಟ್ ಪರವಾಗಿ ನಿಂತಿರೋ ಪಕ್ಷಕ್ಕೆ ಓಟ್ ಹಾಕ್ಬೇಡಿ, ಕೋಮವಾದಿಗಳಿಗೆ ಪಕ್ಷಕ್ಕೆ ಓಟ್ ಹಾಕ್ಬೇಡಿ. ನಮ್ಮ ಕಾನ್ಸ್ಟಿಟ್ಯೂಷನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀವಿ ಅನ್ನೋರ್ನ ಓಟ್ ಹಾಕ್ಬೇಡಿ. ರಿಸರ್ವೇಶನ್ ವಿರುದ್ಧ ಇರೋರ್ಗೆ ಓಟ್ ಹಾಕ್ಬೇಡಿ. ಸಮಾಜದಲ್ಲಿ ಬೆಂಕಿ ಹಚ್ಚಿ ಜಾತಿಗಳ ಮಧ್ಯದಲ್ಲಿ, ಧರ್ಮಗಳ ಮಧ್ಯದಲ್ಲಿ ಕಳಗ ತರೋರ್ಗೆ ಓಟ್ ಹಾಕ್ಬೇಡಿ. ದಯವಿಟ್ಟು ಈ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶನ ಕೊಟ್ಟಿರುವ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಓಟ್ ಹಾಕಿ ನಮ್ಮ ರಾಹುಲ್ ಗಾಂಧಿ ಮತ್ತೆ ನಮ್ಮ ಮಣ್ಣಿನ ಮಗ, ನಮ್ಮ ಕರ್ನಾಟಕದ ಮಣ್ಣಿನ ಮಗ, ನಮ್ಮ ನಾರ್ತ್ ಕರ್ನಾಟಕ ಮಣ್ಣಿನ ಮಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀವು ಬಲ ತುಂಬಿಸಿ. ಸ್ನೇಹಿತರೆ, ನಾನು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು 4-5 ಜನ ಹೆಸರಲ್ಲಿ ರಾಹುಲ್ ಗಾಂಧಿ ಅವರ ಹೆಸರು ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಇದೆ, ಹಾಗೆ ಬೇಡ
ನಮ್ಮ ಇಂಡಿಯಾ ಪಾರ್ಟ್ನರ್ಸ್ ಅವರ ಹೆಸರುಗಳು ಇದಾವೆ. ಸೊ ನಾವು ನಮ್ಮ ಮಣ್ಣಿನ ಮಗ, ನಮ್ಮ ACC ಅಧ್ಯಕ್ಷರು ನಾಳೆ ಬೆಳಗ್ಗೆ ಅವರ ನಸೀಬು ಚೆನ್ನಾಗಿದ್ರೆ ಅವರೇ ಆಗುತ್ತೆ. ನಮ್ಮಷ್ಟು ಭಾಗ್ಯವಂತರು ಇನ್ಯಾರು ಇರಲ್ಲ. ಎರಡನೇ ಪ್ರಧಾನಿ ನಮ್ಮ ದೇಶಕ್ಕೆ ಕೊಡೋ ಒಂದು ಸೌಭಾಗ್ಯನೂ ಸಿಗ್ಬೋದು. ನಾನು ಅವರೇ ಆಗ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರಿಗೂ ಆಗೋ ಒಂದು ಎಲ್ಲ ಒಂದು ಅವ್ರಿಗೆ ಒಂದು ಈಸ್ ಗಾಟ್ ಆಲ್ ದ ರಿಕ್ವೈರ್ಡ್ ಕ್ರಿಡೆನ್ಷಿಯಲ್ಸ್ ಫಾರ್ ದಟ್ ಅಂತ ಹೇಳ್ತಾ ಅವರು ಪ್ರಧಾನಿ ಅಂತಲ್ಲ, ಆ ACC ಅಧ್ಯಕ್ಷರು ಇರೋದಕ್ಕೆ, ಅವ್ರು ACC ಅಧ್ಯಕ್ಷರು ನಮ್ಮ ಪಕ್ಷಕ್ಕೆ ಇರೋದಕ್ಕನ್ನ ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಲ ತುಂಬಿಸ್ಬೇಕು. ಆಮೇಲೆ ಈ ಕೋಮವಾದಿಗಳು, ಆಮೇಲೆ ಈ ಜಾತಿವಾದಿಗಳು, ಈ ಕಾಮವಾದಿಗಳು ಏನಿದ್ದಾರೆ, ಕಾಮ ಪಿಚಾಚಿಗಳು ಏನಿದ್ದಾರೆ, ಇವ್ರನ್ನೆಲ್ಲ ಓಡಿಸೋಣ. ನಮ್ಮ ಸಂವಿಧಾನನ ರಕ್ಷಿಸ್ರಿ. ನಾವೆಲ್ಲ ಒಂದು ಥಿಂಕ್ ಮಾಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ಯೋಗ್ಯವಾಗಿ ವೋಟ್ ಹಾಕಿದ್ರೆ ನಮ್ಗೆ ಯೋಗ್ಯವಾದ ಸರ್ಕಾರ ಸಿಗುತ್ತೆ. ನಾವು ಯೋಗ್ಯವಾಗಿ ವೋಟ್ ಹಾಕದೆ ಇದ್ರೆ ನಮ್ಗೆ ಯೋಗ್ಯವಾದ ಸರ್ಕಾರಗಳು ಸಿಗಲ್ಲ. ವಿ ಗೆಟ್ ದ ಗವರ್ನಮೆಂಟ್ಸ್ ದಟ್ ವಿ ಡಿಸರ್ವ್. ಇಫ್ ವಿ ವಾಂಟ್ ಗುಡ್ ಗವರ್ನಮೆಂಟ್ಸ್, ವಿ ನೀಡ್ ಟು ಥಿಂಕ್ ವೆಲ್ ಅಂಡ್ ವೋಟ್ ವಿತ್ ಕೇರ್ ಅಂತ ನಾನು ಹೇಳ್ತಾ, ತಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ 7ನೇ ತಾರೀಕು ಎಲ್ಲರೂ ಹೋಗಿ ವೋಟ್ ಹಾಕಿ, ಅಕ್ಕಪಕ್ಕ ಇರೋ ಎಲ್ಲ ಸ್ನೇಹಿತರ ಜೊತೆ ಹೋಗಿ ವೋಟ್ ಹಾಕಿ ಅಂತ ಹೇಳಿ ಮಾತನ್ನು ಮುಗಿಸ್ತೀನಿ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ.